ರಿಟೇಲರ್ಸ್‌ಗೆ ನೀವು ನೋಡಿದ್ರೆ ಎವ್ರಿ ಕಂಪನಿ ಗಿವ್ಸ್ ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಟಿವಿ, ರಾಯಲ್ ಎನ್‌ಫೀಲ್ಡ್ ಕಾರ್. ಸ್ಪೈಸ್ ಇಂಡಸ್ಟ್ರಿನ ಎಂಟರ್ ಆಗಬೇಕು ಅಂತ ನಿಮಗೆ ಎಸ್ಪೆಷಲಿ ಹೇಗೆ ಅನಿಸ್ತು? ಬಿಕಾಸ್ ಆಸ್ ವುಮೆನ್ ಆಂಟರ್ಪ್ರಿನರ್ಸ್ ಒಂದೇನಂದ್ರೆ ಫ್ಯಾಷನ್ ಬರುತ್ತೆ. ವೆನ್ ಯು ಟೇಕ್ MTR, ಒರಿಜಿನಲಿ ಕರ್ನಾಟಕ ಬ್ರ್ಯಾಂಡ್, ಬಟ್ ಇವಾಗ ಇಟ್ಸ್ ಕಂಟ್ರೋಲ್ಡ್ ಇಂಟರ್ನ್ಯಾಷನಲಿ. ಮೀಲ್ ಪ್ರೆಪ್ ಇಸ್ ಅ ಥಿಂಗ್, ಅಂದ್ರೆ ವಾರಕ್ಕೆ ಒಂದಿನ ಮಾಡ್ಬಿಡ್ತಾರೆ. ಸ್ಪರ್ಶ್ ಆ ಐಡಿಯಾ ಇದೆಯಾ ಫಾರ್ ದ ನೆಕ್ಸ್ಟ್ ಗೋಯಿಂಗ್? Yes, definitely. Ready to eat is a sector that is going to grow. Actually, ಏನಾಗ್ತಿತ್ತು BMTC ಬಸ್ ಹೆಂಗ್ ಕಾಣಿಸೋದು ಅಂದ್ರೆ ಇಟ್ ವಾಸ್ ಸಚ್ ಅ ಗುಡ್ ಫೀಲ್. ಕರ್ನಾಟಕ ಬಸ್ಸಸ್ ವೇರ್ ಒನ್ ಆಫ್ ದಿ ಬೆಸ್ಟ್ ಬಸ್ಸಸ್. ಈಗ ರ್ಯಾಪ್ ಮಾಡಿ ಅದು ಎವ್ರಿಥಿಂಗ್ ಲುಕ್ ಸೋ ಡಿಫ್ರೆಂಟ್, ಯೂನಿಫಾರ್ಮಿಟಿ ಇಲ್ಲದೆ ಲುಕ್ ಸೋ ಬ್ಯಾಡ್. ಒಂದ್ ಮಂತ್ಗೆ ಎಷ್ಟು ಸ್ಪೆಂಡ್ ಮಾಡ್ತಿದ್ರಿ ಆನ್ TVC? ಆಸ್ ಅ ಕಂಪನಿ ವಿ ಸ್ಪೆಂಡ್ somewhere around 30 lakhs to 40 lakhs. ಯುರೋಪಿಯನ್ ನೇಷನ್ಸ್ ತುಂಬಾ ಹೈ ಕ್ರಿಟಿಕಲ್ ಲ್ಯಾಬ್ ಟೆಸ್ಟಿಂಗ್ ಸ್ಟ್ಯಾಂಡರ್ಡ್ಸ್ ಕೊಟ್ಬಿಟ್ರು. ರೆಗ್ಯುಲರ್ ಕ್ರಾಪ್ ಕ್ಯಾನ್ ನಾಟ್ ಪಾಸ್ ಇಟ್ ಅಟ್ ಆಲ್. ಈಗ ಕಾರ್ತಿಕ್ ಮಾಸ ರೈಟ್, ಅಂದ್ರೆ ನೀವು ಕಾರ್ತಿಕ್ ಮಾಸ ಶ್ರಾವಣ ಮಾಸ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ನಾನ್ ವೆಜ್ ಪ್ರಾಡಕ್ಟ್ ಸ್ವಲ್ಪ ಕಮ್ಮಿಯಾಗಿ ಸೆಲ್ ಆಗುತ್ತೆ. ಅದನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ತಿದ್ದೀರಾ? ಆಸ್ ಆಂಟರ್ಪ್ರಿನರ್ಸ್ ನೀವು ಲೋನ್ಸ್ ತಗೊಂಡ್ರೆ ನಿಮ್ಗೆ ಯಾವ ತರ ಬೆನಿಫಿಟ್ ಸಿಗುತ್ತೆ? ಬಿಕಾಸ್ ನನಗೆ ಗೊತ್ತಿರೋದು ಬ್ಯಾಂಕ್ಸ್ ತುಂಬಾ ಬೆನಿಫಿಟ್ ಮಾಡುತ್ತೆ, ಎಸ್ಪೆಷಲಿ ವುಮನ್ ಆಂಟರ್ಪ್ರಿನರ್ಸ್. ಸ್ಪೈಸ್ ಆಗಿರ್ಲಿ ಏನಾಗಲಿ ಪೌಡರ್ ತರ ಸಿಗುತ್ತೆ ನಮ್ಗೆ. ಏನ್ ಒಳಗಡೆ ಹಾಕಿದಾರೆ ಗೊತ್ತಾಗಲ್ಲ. ಹಿಂಗೂ ಅಡಲ್ಟ್ರೇಷನ್ ಮಾಡ್ತಾರೆ ಇವ್ರು ಅಂತ. ಹೇಳಿದ್ರೆ ಊಟ ಮಾಡೋದು ಹೇಳಿ ಬಿಟ್ಬಿಡ್ತಾರೆ. ಹೇಳಿ Believe in yourself. It will take some time. You will feel like you're failing a lot of times because ಯಾರು ನಿಮ್ಮನ್ನ ಸೀರಿಯಸ್ ಆಗಿ ತಗೊಂತಿರಲ್ಲ. Here come the all-rounders. ಇಂಡಿಯನ್ ಕ್ವಿಸಿನ್ ಅಂದ್ರೆ ಸ್ಪೈಸ್ಗಳು, ಮಸಾಲೆಗಳು. ಅದಿಲ್ಲದೆ ಇದ್ರೆ ನಮಗೆ ರುಚಿನೇ ಹತ್ತೋದಿಲ್ಲ. ಹಾಗೇನೆ ಇಷ್ಟು ಡಾಮಿನೇಟೆಡ್ ಆಗಿರೋ ಸ್ಪೈಸ್ ಮಾರ್ಕೆಟ್ ಅಲ್ಲಿ ನಮ್ಮ ಕರ್ನಾಟಕದ ಬ್ರ್ಯಾಂಡ್ ಸ್ಪರ್ಶ್ ಮಸಾಲದ MD ಆಗಿರುವಂತಹ ದೀಕ್ಷಾ ಎಸ್ ಕುಮಾರ್ ನಮ್ಮ ಜೊತೆ ಇದ್ರು. ಪ್ಯಾಕೇಜಿಂಗು, ಬ್ರ್ಯಾಂಡಿಂಗು, ಮಾರ್ಕೆಟಿಂಗು, ಡಿಸ್ಟ್ರಿಬ್ಯೂಷನ್, ಅಕ್ವಿಸಿಷನ್, ಬ್ರ್ಯಾಂಡ್ ಹೆಂಗ್ ಬೆಳೆಸೋದು, ಎಲ್ಲಾ ವಿಷಯಗಳನ್ನ ಇನ್ ಡೀಟೇಲ್ ಡಿಸ್ಕಸ್ ಮಾಡಿದೀವಿ. ಹಾಗೇನೆ ವುಮನ್ ಆಂಟರ್ಪ್ರಿನರ್ಸ್ಗೆ ಈ ಒಂದು ಪಾಡ್ಕಾಸ್ಟ್ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಹಾಗೇನೆ ಥ್ಯಾಂಕ್ ಯು ಟು ನಮ್ಮ ಫಿಲ್ಟರ್ ಕಾಫಿ ಇವತ್ತಿನ ಎಪಿಸೋಡ್ ನ ಪವರ್ ಮಾಡಿದ್ದಕ್ಕೆ. ಬನ್ನಿ ಲೆಟ್ಸ್ ಗೋ. ಇಂಡಿಯಾ ಇಸ್ ದ ಲ್ಯಾಂಡ್ ಆಫ್ ಸ್ಪೈಸಸ್. ಇನ್ಫ್ಯಾಕ್ಟ್ 15th ಸೆಂಚುರಿಯಲ್ಲಿ ಪೋರ್ಚುಗೀಸ್ ಆಗಿರ್ಬೋದು, ಸ್ಪ್ಯಾನಿಷ್ ಆಗಿರ್ಬೋದು, ಸ್ಪೈಸಸ್ ನ ಕಂಟ್ರೋಲ್ ಮಾಡೋದಕ್ಕೆ ಇಂಡಿಯಾಗೆ ಬರಕ್ ಸ್ಟಾರ್ಟ್ ಮಾಡಿದ್ರು. ಬಿಕಾಸ್ ಅವಾಗ ಯಾರು ಸ್ಪೈಸ್ ಟ್ರೇಡ್ ನ ಕಂಟ್ರೋಲ್ ಮಾಡ್ತಿದ್ರು ಯುರೋಪ್ನೇ ಕಂಟ್ರೋಲ್ ಮಾಡ್ತಾರೆ ಅಂತ. ಸೊ ಈ ಒಂದು ಸ್ಪೈಸ್ ಮಾರ್ಕೆಟ್ ಅಲ್ಲಿ, ಸ್ಪೈಸ್ ಗಾರ್ಡನ್ ಅಲ್ಲಿ ಅವ್ರದೇ ಆದಂತ ಪ್ರೆಸೆನ್ಸ್ ಇರೋ ಸ್ಪರ್ಶ್ ಮಸಾಲಾ MD ಆಗಿರೋ ದೀಕ್ಷಾ ಎಸ್ ಕುಮಾರ್ ಅವರು ನಮ್ ಜೊತೆ ಇದ್ದಾರೆ. ವೆಲ್ಕಮ್ ಟು ದ ಆಲ್ರೌಂಡರ್ ಶೋ ದೀಕ್ಷಾ. Thank you so much. ಸೊ ಸ್ಪೈಸಸ್ ಅಂದ ತಕ್ಷಣ ಫಸ್ಟ್ ಆಫ್ ಆಲ್ ಇಂಡಿಯಾ ಇಸ್ ಡಾಮಿನೇಟೆಡ್ ಬೈ ಸ್ಪೈಸಸ್ ಅಲ್ವಾ? ತುಂಬಾ ಬ್ರ್ಯಾಂಡ್ಸ್ ಇದೆ. ಹೌದು. ಐ ನಾಟ್ ನೇಮ್ ದ ಬ್ರ್ಯಾಂಡ್ಸ್ ಬಟ್ ಇದೆ. ಸೊ ಈ ಒಂದು ಸ್ಪೈಸ್ ಇಂಡಸ್ಟ್ರಿನ ಎಂಟರ್ ಆಗಬೇಕು ಅಂತ ನಿಮಗೆ ಎಸ್ಪೆಷಲಿ ಹೇಗೆ ಅನಿಸ್ತು? ಬಿಕಾಸ್ ಆಸ್ ವುಮೆನ್ ಆಂಟರ್ಪ್ರಿನರ್ಸ್ ಒಂದೇನಂದ್ರೆ ಫ್ಯಾಷನ್ ಬರುತ್ತೆ, ಕ್ಲೋದಿಂಗ್ ಬರುತ್ತೆ, ಅದು ಸಮಥಿಂಗ್ ರಿಲೇಟೆಡ್ ಟು ದಿಸ್ ಮೇಕಪ್ ಬರುತ್ತೆ. ಬಟ್ ಸ್ಪೈಸಸ್ ಎಂಟರ್ ಆಗಬೇಕು ಅಂತ ನಿಮ್ಗೆ ಹೇಗೆ ಅನಿಸ್ತು? ಹೇಗೆ ಸ್ಟಾರ್ಟ್ ಆಯ್ತು? To be honest, actually, my motivation to enter was a very different story altogether. ನಮ್ಮ ಅಪ್ಪ ಆಕ್ಚುಲಿ ಎಂಟರ್ ಆಗಿತ್ತು. ಹಿ Okay. ಈಸ್ ಅನ್ ಎಕ್ಸ್ ಆರ್ಮಿ ಪರ್ಸನ್. ಅವರು ಆರ್ಮಿ ಬಿಟ್ಟು ಬಂದು ಒಂದು APMC ನಲ್ಲಿ ಟ್ರೇಡಿಂಗ್ ಯೂನಿಟ್ ಸ್ಟಾರ್ಟ್ ಮಾಡ್ಕೊಂಡ್ರು. ಆ ಟ್ರೇಡಿಂಗ್ ಯೂನಿಟ್ ನಲ್ಲಿ ಮೆಣಸಿನ್ಕಾಯಿ ಮಾಡೋರು. ಹಾ. ಚಿಲ್ಲೀಸ್ ಟ್ರೇಡಿಂಗ್ ಇಂದ ಸ್ಟಾರ್ಟ್ ಮಾಡಿದವರು. ಸೊ ಅದು ಮಾಡ್ತಾ ಮಾಡ್ತಾ ಹಿ ಡಿಡ್ ಅ ಲಿಟಲ್ ಜಾಬ್ ವರ್ಕ್ ಫಾರ್ ಸಮ್ ಬ್ರ್ಯಾಂಡ್ಸ್ ಅಲ್ಲಿ ಹಿಂಗೆ ಪೌಡರ್ ಮಾಡ್ಕೊಡೋದು ಆ ಥರ. ಸೊ ರ್ಯಾಂಡಮ್ಲಿ ಹಿ ಜಸ್ಟ್ ಗಾಟ್ ಅ ಥಾಟ್ ಪ್ರಾಸೆಸ್ ದಟ್ ನಮ್ದೇ ಬ್ರ್ಯಾಂಡಿಂಗ್ ಓಪನ್ ಮಾಡ್ಬೋದು ಅಂತ. ಹ್ಮ್. ಸೊ ವಿತ್ ಲೈಕ್ ಅ 2 machine ಸಿಚುವೇಶನ್ ಇಂದ ಸ್ಟಾರ್ಟ್ ಮಾಡಿದ್ದು ವಿತ್ ಲೈಕ್ 2 or 3 ಪ್ರಾಡಕ್ಟ್ಸ್. ಹಂಗ್ ಸ್ಟಾರ್ಟ್ ಮಾಡಿ ಸ್ಪರ್ಶ ಇಸ್ ಮೈ ಸಿಸ್ಟರ್ಸ್ ನೇಮ್. ಸೊ ಸ್ಪರ್ಶ ಇಸ್ ಮೈ ಸಿಸ್ಟರ್ಸ್ ನೇಮ್. ಅದನ್ನೇ ಬ್ರ್ಯಾಂಡ್ ಹೆಸರಿಟ್ಟು he started the brand. My whole motivation to join was ಏನಾಗ್ತದೆ ಈ ತರ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಅಲ್ಲಿ ಲಾಟ್ ಆಫ್ ಪೀಪಲ್ ಟೋಲ್ಡ್ ಹಿಮ್ ಬಿಕಾಸ್ we have come from scratch. ನಮ್ದು ಫುಲ್ ಫ್ಯಾಮಿಲಿ ಇಸ್ ನಾಟ್ generational wealthy family. ಹ್ಮ್. Agricultural based family ಇತ್ತು. ಡ್ಯಾಡ್ ವಾಸ್ ಇನ್ ದಿ ಆರ್ಮಿ. ವೆರಿ ಸ್ಮಾಲ್ ಸ್ಕೇಲ್ ಇಂದ ಬಂದಿದ್ದು. ಸೊ he put in a lot of hard work. When we used to see, he's put in like blood, sweat, hard work. When you, not just my dad, when it comes to do other back end ಅಲ್ಲಿ mom has also supported him. So Okay. ಆ ತರ ಸಿಚುವೇಶನ್ ನಮ್ ಕಣ್ ಮುಂದೆ ನೋಡ್ ಬೆಳ್ದಾಗ ಲಾಟ್ ಆಫ್ ಪೀಪಲ್ ಸ್ಟಾರ್ಟೆಡ್ ಸೇಯಿಂಗ್ ಓಕೆ ನಿಮ್ಗಿಬ್ರು ಹುಡುಗಿರಿದ್ದಾರೆ ಈ ಹ್ಮ್. ತರ ಫೀಲ್ಡ್ಸ್ ಅಲ್ಲಿ ಮೋಸ್ಟ್ಲಿ ಗೈಸ್ ಟೇಕ್ ಓವರ್. Correct. ಯಾಕೆ ಇಟ್ಕೊಂತೀರಾ ಮಾರ್ಬಿಡಿ ಅಂತ ಹೇಳಿದಾಗ ದಿಸ್ ವಾಸ್ ಐ ಥಿಂಕ್ 10 years 11 years ಬ್ಯಾಕ್ ದೇ ಸೆಡ್ ಲೀವ್ ಇಟ್ ಅಂತ. ಹ್ಮ್. ಸೊ ಐ ವಾಸ್ ಲೈಕ್ ಓಕೆ ಈ ತರ ಎಲ್ಲ ವೈ ಕಾಂಟ್ ವುಮೆನ್ ಎಂಟರ್. ಹ್ಮ್. ಅಂಡ್ ಮೈ ಹೋಲ್ ಮೋಟಿವೇಶನ್ ವಾಸ್ ಅವ್ರಿಗೆ ಸಪೋರ್ಟ್ ಮಾಡೋಣ. ಐ ಕಾಂಟ್ ಗಿವ್ ಬ್ಯಾಕ್ ಮನಿ, ಐ ಕಾಂಟ್ ಅರ್ನ್ ಅಂಡ್ ಗಿವ್ ಹಿಮ್ ಮನಿ ಬಿಕಾಸ್ ಹಿ ವಾಸ್ ಪ್ರಿಟಿ ಡೂಯಿಂಗ್ ವೆಲ್ ಫಾರ್ ಹಿಮ್ಸೆಲ್ಫ್. ಹ್ಮ್. I can only make his dream bigger.
ಕರೆಕ್ಟ್. ಸೊ ಆ ಮೋಟಿವೇಶನ್ ಇಂದ ಇಟ್ಕೊಂಡು ಐ ಜಾಯಿನ್ ದ ಕಂಪನಿ ಅಂಡ್ ಕಂಪನಿ ಇಸ್ ಗ್ರೋನ್ ಡ್ರಾಸ್ಟಿಕಲಿ ಫ್ರಮ್ ದ ಟೈಮ್ ಐ ಹ್ಯಾವ್ ಜಾಯಿನ್ಡ್. ಸೊ ಓಕೆ. ಸೊ ನೀವು ಆಕ್ಚುಲಿ ಮೆನ್ಷನ್ ಮಾಡಿದ್ರಿ ಆರ್ಮಿ ಕಿಡ್ ಅಂತ ಮೆನ್ಷನ್ ಹೌದು. ಮಾಡಿದ್ರಿ. ಲೈಫ್ ಆಫ್ ಅನ್ ಆರ್ಮಿ ಕಿಡ್ ಹೇಗಿರುತ್ತೆ ಅಂದ್ರೆ ನನ್ಗೆ ಬರೀ ಫಿಲ್ಮ್ ಅಲ್ಲಿ ನೋಡಿರೋದು ಅದು ಇದು ಬಿಟ್ರೆ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೆ ಯಾರು ಫ್ರೆಂಡ್ಸ್ ಇಲ್ಲ. ಹಾ ಸೊ ನೀವ್ ಹೇಳಿದ್ರಿ ಸ್ಟಾರ್ಟಿಂಗ್ ಮೂಲಕ ಬೇರೆ ಬೇರೆ ಊರಲ್ಲೂ ಬೆಳೆದಿದ್ದು Yeah. ಅಂತ. ಸೊ ಅದ್ ಬಿಟ್ಟು ಸ್ಟ್ರಗಲ್ಸ್ ಏನೇನಿರುತ್ತೆ ಕ್ಯಾನ್ ಯು ಜಸ್ಟ್? ಸ್ಟ್ರಗಲ್ಸ್ ನೀವು ಯಾವುದೇ ಆರ್ಮಿ ಕಿಟ್ ಕೇಳಿದ್ರು ದ ಶಿಫ್ಟಿಂಗ್ ಎವ್ರಿ 3 years ಒನ್ಸ್ ಯು ಆರ್ ಶಿಫ್ಟಿಂಗ್ ಒನ್ ಲೊಕೇಶನ್ ಇಂದ ನಿಮ್ Okay. ಫ್ರೆಂಡ್ಸ್ ಆಗ್ಲಿ ನೀವೆಲ್ಲೋ ಒಂದ್ ಕಡೆ ಸೆಟಲ್ ಆಗ್ತಾ ಇರ್ತೀರಾ, ಯು ಲ್ಯಾವ್ ಟು ದೇ ಅಪ್ರೂಟ್ ಯು ಫ್ರಮ್ ದೇರ್ ಅಂಡ್ ಪುಟ್ ಯು ಸಮ್ವೇರ್ ಎಲ್ಸ್. ಈ ತರ ಒಂದ್ ಸಿಚುವೇಶನ್ ಇರುತ್ತೆ. ಅಂಡ್ ಇಫ್ ಯು ಆರ್ ಇನ್ ಅ ಹೈಯರ್ ಪೊಸಿಷನ್ಡ್ ಆರ್ಮಿ ಪೀಪಲ್ ಜೊತೆ ಇದ್ದಾಗ ಹ್ಮ್. ಅಟ್ ಲೀಸ್ಟ್ ಯುವರ್ ಫೆಸಿಲಿಟೀಸ್ ಆರ್ ಗುಡ್. ಕರೆಕ್ಟ್. ವೆನ್ ಯು ಆರ್ ಎಟ್ ಅ ಲೋವರ್ ಲೆವೆಲ್ ಸುಬೇದಾರ್ ಲೆವೆಲ್ ಅಲ್ಲಿ ಇದ್ದಾಗ ಅಥವಾ ನಾರ್ಮಲ್ ಇನ್ಫೆಂಟ್ರಿ ಲೆವೆಲ್ ಅಲ್ಲಿ ಇದ್ದಾಗ ಅಂಡ್ ಐ ಆಮ್ ಟಾಕಿಂಗ್ ಸಮ್ 30 years ಬ್ಯಾಕ್ ಸಿಚುವೇಶನ್, ಹ್ಮ್. ಆ ತರ ಎಲ್ಲ ಇದ್ದಾಗ ಏನಾಗುತ್ತೆ, the conditions were very bad. The kind of housing facility you get is very bad. Basic facilities is very bad. Avagella, this is a generation which did not have telephones also. Letter writing situation allidru, ಹ್ಮ್. where you parents fathers ಹೋಗಿರ್ತಾರೆ, ವಾರ್ ಸಿಚುವೇಶನ್. ನಾನ್ when I was like within like 8-9 years ಇದ್ದಾಗ ಕಾರ್ಗಿಲ್ ಎಲ್ಲ ಇತ್ತು ಅಥವಾ 99. ಯಾ ಅವಾಗೆಲ್ಲ ಕಾರ್ಗಿಲ್ ಎಲ್ಲ ವಾರ್ ನಡೀತಿತ್ತು, ವೇರ್ ಯು ಆರ್ ಸ್ಟಿಲ್ ರೈಟಿಂಗ್ ಲೆಟರ್ಸ್, ಯು ಡೋಂಟ್ ನೋ ವೆದರ್ ಯೋರ್ ಫಾದರ್ ಇಸ್ ಅಲೈವ್ ಆರ್ ನಾಟ್. ಒನ್ ಇಯರ್ ತನಕ ಗೊತ್ತಾಗೋದಿಲ್ಲ ವೆದರ್ ದೇ ಆರ್ ಅಲೈವ್ ಆರ್, ಬಿಕಾಸ್ ಯು ಆರ್ ವಿತ್ ಯೋರ್ ಮದರ್ಸ್, ಫಾದರ್ ಎಲ್ಲೋ ಇರ್ತಾರೆ ವಾರ್ ಮೇಲೆ. ಸೊ ದಿಸ್ ವಾಸ್ ಅ ಸಿಚುವೇಶನ್, ಇಟ್ಸ್ ವೆರಿ ಕ್ರಿಟಿಕಲ್, ಹ್ಮ್. but it teaches you a lot of value. ಹ್ಮ್. So when I was in college also, for some period of time I did my B certification and C certification from NCC. ಏನಕ್ಕೆ ಅಂದ್ರೆ ಆ ಒಂದು ಫೀಲ್ ಗೊತ್ತಾಗ್ಲಿ ಅಂತ ತುಂಬಾ ಇಂಟ್ರೆಸ್ಟ್ ಇತ್ತು, ಬಟ್ ಬಿಕಾಸ್ ಮೈ ಹೈಟ್ ಇಸ್ ಶಾರ್ಟ್ ತಗೊಳ್ಳಿಲ್ಲ ನನ್ನ. ಬಟ್ ಐ ಡಿಡ್ ಮೈ ಟ್ರೈನಿಂಗ್ ಎಲ್ಲಾನು ಟು ಸಿ ಹೌ. ಸೊ ಇಟ್ ಗಿವ್ಸ್ ಯು ಅ ವೆರಿ ಡಿಫ್ರೆಂಟ್ ಸೆನ್ಸ್ ಆಫ್ ಪೇಟ್ರಿಯಾಟಿಸಮ್ ಟುವರ್ಡ್ಸ್ ದಿ ಕಂಟ್ರಿ. ಏನು ಇಲ್ಲ ಅಂದ್ರೂ ಆ ರೈಫಲ್ಸ್ ಇಟ್ಕೊಂಡಾಗ ಮಾಡಿದಾಗ, ಆರ್ ವೆನ್ ಯು ಸಿ ದೆಮ್, ದಟ್ ಕೈಂಡ್ ಆಫ್ ಪೇಟ್ರಿಯಾಟಿಸಮ್ ದಟ್ ವಿ ಸಿ. ನೀವೀಗ ನ್ಯೂಸ್ ನೋಡಿದಾಗ ಎವ್ರಿಬಡಿ ಇಸ್ ಫೈಟಿಂಗ್ ಓವರ್ ಕಾಸ್ಟ್, ಎವ್ರಿಬಡಿ ಪೊಲಿಟಿಕ್ಸ್ ಇಸ್ ಅಬೌಟ್ ಕಾಸ್ಟ್ ಆಗಿರ್ಬೋದು, ಪೀಪಲ್ ಆರ್ ಫೈಟಿಂಗ್ ಅಬೌಟ್ ಕಾಸ್ಟ್, ಫ್ರೆಂಡ್ಶಿಪ್ ಇಸ್ ಅಬೌಟ್ ಕಾಸ್ಟ್ ಆಗ್ತಾ ಇದೆ. ಬಟ್ ವೆನ್ ಯು ಸಿ ಆರ್ಮಿ surroundings ali, there's no caste. It's all about hard work, it's about patriotism, it's all about brotherhood and bonding. It's a gives you a very good sense of realism ಅನ್ಸುತ್ತೆ. ಓಕೆ, ಈಗ ಸ್ಪರ್ಶ್ ಮಸಾಲ ಸ್ಪೈಸಸ್ನೇ ಡೀಲ್ ಮಾಡ್ತೀರಾ. ಹ್ಮ್. ಸ್ಟಾರ್ಟ್ ಇಂದಾನೆ ಶುರು ಮಾಡೋಣ. ಡ್ಯಾಡಿ ಸ್ವಲ್ಪ ಮೆಣಸಿನ್ಕಾಯಿ ತಂದು ಶುರು ಮಾಡಿದ್ರಿ ಅಂತ ಹೇಳಿದ್ರಿ. ಇವಾಗ ಸ್ಪೈಸಸ್ ಅಕ್ವಿಸಿಷನ್ ಮಾಡ್ತೀರಾ, ಕರಿ ಮೆಣಸು ಆಗಿರ್ಬೋದು, ಚಕ್ಕೆ, ಲವಂಗ, ಆಲ್ ದಿಸ್ ಹೆಂಗೆ ಸೋರ್ಸ್ ಮಾಡ್ತೀರಾ, ಎಲ್ಲೆಲ್ಲಿಂದ ಮಾಡ್ತೀರಾ, ಇಫ್ ಯು ಕ್ಯಾನ್ ಟೆಲ್ ಅಸ್. ಓಕೆ, ಸೊ ಸೋರ್ಸಿಂಗ್ ಆಲ್ ಓವರ್ ಇಂಡಿಯಾ ಇಂದಾನು ಆಗುತ್ತೆ, ಔಟ್ಸೈಡ್ ಇಂಡಿಯಾ ಇಂದಾನು ಆಗುತ್ತೆ. ಲೈಕ್ ಇಂಡೋನೇಷಿಯಾ ಆಗಿರ್ಬೋದು, ಶ್ರೀಲಂಕಾ ಆಗಿರ್ಬೋದು, ಔಟ್ಸೈಡ್ ಇಂದಾನು ಆಗುತ್ತೆ. ಬಟ್ ವಿ ಮೋಸ್ಟ್ಲಿ ಪ್ರಯಾರಿಟೈಸ್ ಇಂಡಿಯನ್ ಬೈಯಿಂಗ್. ಕಾರ್ಡಮಮ್, ಇಂಡೋನೇಷಿಯಾ ಮತ್ತೆ ಶ್ರೀಲಂಕಾದಿಂದ ಕಾರ್ಡಮಮ್ ಆಗಿರ್ಬೋದು, ಪೆಪ್ಪರ್ ಆಗಿರ್ಬೋದು, ಚಕ್ಕೆ ಆಗಿರ್ಬೋದು. Okay. So these Okay, things ಚಕ್ಕೆ, come from cinnamon. other countries, but ನಾವು ಜಾಸ್ತಿ ಇಂಡಿಯನ್ Spices. ಸ್ಟೇಟ್ಸ್ ಇಂದಾನೇ ಪ್ರಮೋಟ್ ಮಾಡ್ಕೊಂತೀವಿ. ಲೈಕ್ ಕೇರಳ ಇಂದ ಪೆಪ್ಪರ್ ಆಗಿರ್ಬೋದು, ಆಮೇಲೆ ಅದೇ ಚಕ್ಕೆ ಆಗಿರ್ಬೋದು, ಲವಂಗ ಆಗಿರ್ಬೋದು, ಈ ಕಡೆಯಿಂದ ಬರುತ್ತೆ. ಅಥವಾ ಚಿಲ್ಲಿ ಆದ್ರೆ ಬ್ಯಾಡ್ಗಿಯಿಂದ, ಗುಂಟೂರಿಂದ ಬರುತ್ತೆ. ಧನಿಯಾ, ಜೀರಾ ಎಲ್ಲ ಹೋದ್ರೆ ಯು ಗೆಟ್ ಇಟ್ ಫ್ರಮ್ ರಾಜಸ್ಥಾನ್ ಅಂಡ್ ಗುಜರಾತ್ ಕಡೆಯಿಂದ. ಸೊ ಡಿಫ್ರೆಂಟ್ ಪ್ಲೇಸಸ್ ಫ್ರಮ್ ಇಂಡಿಯಾ, ವೆರ್ ಎವರ್ ಇಟ್ಸ್ ಗ್ರೋನ್, ಫ್ರಮ್ ದಟ್ ಮಾರ್ಕೆಟ್ ಓನ್ಲಿ ಪ್ರೊಕ್ಯೂರ್ಮೆಂಟ್ ಹ್ಯಾಪನ್ಸ್. ಇಲ್ಲಿ ಕೇರಳ ಅಲ್ಲಿ Pepper. ಏಲಕ್ಕಿ ಏಲಕ್ಕಿ. ಹಾ. ಏಲಕ್ಕಿ ಆಕ್ಷನ್ಸ್ ನಡೆಯುತ್ತೆ. ಹೌದು ಹೌದು. ಸುಮ್ನೆ ಚಲ್ತಾ ಇರ್ತಾರೆ ಬಂದು. ಹ್ಯಾವ್ ಯು ಬೀನ್ ಟು ಅನ್ ಆಕ್ಷನ್? ಎಸ್, ಐ ಹ್ಯಾವ್ ಬೀನ್ ಟು ಚಿಲ್ಲಿ. ಬ್ಯಾಡ್ಗಿನಲ್ಲಿ ಚಿಲ್ಲಿ ಐ ಹ್ಯಾವ್ ಸೀನ್. ಓಕೆ. ಸೊ ಎಲ್ಲರೂ ಅವ್ರವ್ರದ್ದು ಕ್ರಾಪ್ ನ ತಂದ್ಬಿಟ್ಟು ಮಾರ್ಕೆಟ್ ಅಲ್ಲಿ ಒಂದೊಂದ್ ಜಾಗದಲ್ಲಿ ಹಾಕಿರ್ತಾರೆ. ಓಕೆ. ಅಂಡ್ ಎವ್ರಿ ಟ್ರೇಡರ್ ವಿಲ್ ಬೈ ಓಕೆ. those chilies from the farmers, and those traders represent two companies like us. ಓಕೆ, ನೀವು ಡೈರೆಕ್ಟ್ ಆಗಿ ಡೀಲ್ ಮಾಡಲ್ಲ? Usually it's not, because ನಮ್ಗೆಲ್ಲ larger quantity ಬೇಕಾಗುತ್ತೆ. Farmers usually come in smaller quantities. ಕರೆಕ್ಟ್. So namge every time to get to them and to have a smooth flow, it is little difficult. ಕರೆಕ್ಟ್. Trader ಆದ್ರೆ we can have them be a little more reliable ಇರ್ಬೋದು, ಅಥವಾ responsibility ಇಟ್ಕೋಬಹುದು. So we take it from them. They buy from the farmers and they quote it to us. ಓಕೆ. ಸೊ ಈಗ ಒಂದು ಬ್ಯಾಚ್ ಮಾಡ್ಬೇಕು ಅಂದ್ರೆ ನಮ್ಮ ಮನೇಲಿ ಯೂಶಲಿ ಹೆಂಗೆ ಅಂದ್ರೆ
ನಮ್ಮ ಅಣ್ಣನ ಫಾರ್ಮ್ ಇಂದ ಮೆಣಸಿನ್ಕಾಯಿ ತೊಗೊಂಡ್ಬರ್ತಾರೆ, ಇಷ್ಟು ಸಣ್ಣ ಬ್ಯಾಚ್ ಅಂತ ಮಾಡ್ತಾರೆ. ಮಸಾಲಾ ಖಾರ ಆದ್ರೂ ಆಗಿರ್ಬೋದು, ನಾರ್ಮಲ್ ಆದ್ರೂ ಆಗಿರ್ಬೋದು. ಬಟ್ ಫಾರ್ ಅ ಬ್ರ್ಯಾಂಡ್ ಲೈಕ್ ಸ್ಪರ್ಶ್, ಒಂದು ಬ್ಯಾಚ್ ನೀವು ರೆಡಿ ಮಾಡ್ಬೇಕಂದ್ರೆ ಎಷ್ಟು ಲಾಟ್ನ ತರಿಸ್ಕೋತೀರಾ ಅಂಡ್ ಅದನ್ನ ಎಷ್ಟು ದಿನದಲ್ಲಿ ರೆಡಿ ಮಾಡ್ತೀರಾ? We nearly do each product, especially the bigger ones like chili ella, Hmm. per day around 15 to 20 tons ಹ್ಮ್ we process. Okay. Chili ಆಗಿರ್ಲಿ, ಟರ್ಮರಿಕ್ ಆಗಿರ್ಲಿ, ಕೊರಿಯಾಂಡರ್ ಆಗಿರ್ಲಿ, ಎವ್ರಿ ಡೇ 15 to 20 tons ಪ್ರೊಸೆಸಿಂಗ್ ನಡೆಯುತ್ತೆ. ಓಕೆ. Yeah. ಸೊ ಇದರಲ್ಲಿ ಐ ನೋ ಇಟ್ ಇಸ್ ಅ ಬಿಸ್ನೆಸ್ ಥಿಂಗ್, ಬಟ್ ಸಿನ್ಸ್ ಆಂಟ್ರಪ್ರಿನರ್ ಆಗಿರೋ ಕಾರಣ ನಾವು ಕೇಳಲೇಬೇಕು, ಮಾರ್ಜಿನ್ಸ್ ಯಾವ ತರ ವರ್ಕೌಟ್ ಆಗುತ್ತೆ? ಬಿಕಾಸ್ ಇವಾಗ ನೀವು ತಂದು ಅದನ್ನ ಪ್ರೊಸೆಸ್ ಮಾಡೋದ್ರಲ್ಲಿ ಎಷ್ಟು ಪರ್ಸೆಂಟೇಜ್ ಪ್ರಾಫಿಟ್ಸ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು, ಬಟ್ ನಿಮ್ ಕಾಸ್ಟ್ ಎಷ್ಟು ಬರುತ್ತೆ? So ಇವಾಗ different places have different profit margins. ಓಕೆ. Like if you say general trade market, you Hmm. can so it depends product to product also. Our gross margins range between 25 to 35% gross margins. ಓಕೆ. I'm talking about gross Gross. margins. Gross. Yeah. So it comes between 25 to 35%. ಓಕೆ. Some products like straight spices ಆಗಿದ್ರೆ, chili, turmeric, coriander ಎಲ್ಲ ಇದ್ರೆ, it is mostly around 25%, 20 to 25% lower side ಇರುತ್ತೆ, Hmm. because they are straight spices. ಕರೆಕ್ಟ್. ಅದೇ ಬ್ಲೆಂಡೆಡ್ ಇದ್ರೆ ಏನು ಮಿಕ್ಸ್ ಮಾಡಿ ನಾವು ಮಟನ್ ಮಸಾಲಾ, ಚಿಕನ್ ಮಸಾಲಾ, ಪುಳಿಯೋಗರೆ, ಸಾಂಬಾರ್ ಮಾಡಿದಾಗ we can easily do up to 30 to 35%. ಓಕೆ. ಓಕೆ, ಸೊ ನೀವ್ ಹೇಳ್ತಿರೋದು ಬೇರೆ ಬೇರೆ ಮಸಾಲ ಮಾಡಿದ್ರೆ ಜಾಸ್ತಿ ಮಾರ್ಜಿನ್ ಇದೆ ಹೌದು. ಬಿಕಾಸ್ ಆಫ್ ದಟ್. ನನಗೆ ಒಂದು ಎಲಿಮೆಂಟ್ರಿ ಕ್ವಶನ್ ಇದೆ, ತುಂಬಾ ಬೇಸಿಕ್ ಅನ್ಸ್ಬೋದು, ಬಟ್ ಆಸ್ ಗೈಸ್ ನಮಗೆ ಈ ಸ್ಪೈಸ್ ಮಿಕ್ಸಸ್ ಅಲ್ಲಿ ಏನಿರುತ್ತೆ ಗೊತ್ತಿಲ್ಲ. ಇಫ್ ಯು ಕ್ಯಾನ್ ಟೆಲ್ ಅಸ್, ನಾನ್ ವೆಜ್ ಒಂದು ಮಿಕ್ಸ್ಗೂ ವೆಜ್ ಮಿಕ್ಸ್ಗೂ ಮೇಜರ್ ಡಿಫ್ರೆನ್ಸ್ ಏನಾಗುತ್ತೆ? So both are vegetarian first of all. Okay. Perception ಸ್ವಲ್ಪ ಜನಕ್ಕಿದೆ that non-veg spices ಅಲ್ಲಿ non-veg content ಹಾಕಿರ್ತಾರೆ ಅಂತ. There's no non-veg content in any kind of spice Right. mixes Hmm. until it's clearly put across. What is the difference is non-veg ಗೆ ಸ್ವಲ್ಪ flavor is needed more. ಈಗ Okay. ಚಕ್ಕೆ ಫ್ಲೇವರ್, ಸ್ಟಾರ್ ಎನ್ಎಸ್ ಫ್ಲೇವರ್ ಅಥವಾ ಏಲಕ್ಕಿ ಫ್ಲೇವರ್, ಸೊ ಲಿಟಲ್ ಪಂಜೆಂಟ್ ಇರುವಂತ ಸ್ಪೈಸಸ್ is on the higher side. Okay. But when it comes to veg products, the pungency is a lower. It's more based on chili based ಜಾಸ್ತಿ ಇರುತ್ತೆ, ಧನಿಯಾ ಜಾಸ್ತಿ ಇರುತ್ತೆ. So this becomes the base of it. Here pungency, ಸ್ವಲ್ಪ ನಿಮಗೆ ಅರೋಮಾ ಕೊಡುವಂತ products are higher in the non-veg mixes. ನೀವು MDH ತಗೊಂಡ್ರೆ ಇಟ್ಸ್ ಅ ಕಾಂಗ್ಲೊಮೆರೇಟ್. ಆಚಿ ತಗೊಂಡ್ರೆ ಇಟ್ ಇಸ್ ಅ ಹ್ಯೂಜ್ ಕಂಪನಿ ಇನ್ ತಮಿಳ್ನಾಡು. ಓಕೆ. ಇದರಲ್ಲಿ ಏನಾಗುತ್ತೆ, ಪ್ರೈಸ್ ಕಾಂಪಿಟಿಷನ್ ಬಿಕಮ್ಸ್ ವೆರಿ ಸ್ಟ್ರಾಂಗ್. ಪ್ರೆಸೆನ್ಸ್ ಆಗಿಲ್ಲ. ನಮ್ಗೆ ಏನಾಗ್ತದೆ, ಕರ್ನಾಟಕದಲ್ಲಿ MTR, which is originally Karnataka brand, is already, if you look at the proper financial part of it, it's now an international company. ಹೌದು. While Achi is a Tamil Nadu based company where the loyalty influence is very higher on. ಟ್ರೂ. Okay. ತಮಿಳ್ನಾಡಲ್ಲಿ ಯೂಶಲಿ ಜಾಸ್ತಿ ಅಂದ್ರೆ ಅವ್ರದ್ದು ಏನಿದೆ ಅವ್ರು yes. ಬೈ ಮಾಡೋದು ಜಾಸ್ತಿ. ಅದು loyalty portion is very high. ಟ್ರೂ. ಕರ್ನಾಟಕ ಬ್ರ್ಯಾಂಡ್ಸ್ ಏನಾಗ್ತಾ ಇದೆ, ಸ್ವಲ್ಪ ಲಾಯಲ್ಟಿ ಅಮಾಂಗ್ ಕನ್ನಡಿಗರ್ಸ್ ಸ್ವಲ್ಪ ಲೋವರ್, ಸ್ವಲ್ಪ ಪ್ರೈಸ್ ಫ್ಯಾಕ್ಟರ್ ಮೇಲೆ ಹೊಟ್ಟೋಗ್ತಾರೆ. ಅಂಡ್ ಇದರಿಂದ ಏನಾಗುತ್ತೆ, ವಿ ಹ್ಯಾವ್ ಟು ಪ್ಲೇ ದ ಪ್ರೈಸ್ ಗೇಮ್ ಆಸ್ ವೆಲ್ ಆಸ್ ಟ್ರೈ ಟು ಮೇಕ್ ಅವರ್ ಓನ್ ಪ್ರೆಸೆನ್ಸ್ ವಯ ಫೆಮಿಲಿಯಾರಿಟಿ ಇರ್ಬೋದು, ಮಾರ್ಕೆಟಿಂಗ್ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಮಾಡ್ತಾ ಇರಬೇಕು. ಇಟ್ ಇಸ್ ಟಫ್, ಬಟ್ ಥ್ಯಾಂಕ್ಫುಲಿ ವಿ ಹ್ಯಾವ್ ಸರ್ವೈವ್ಡ್ ಇನ್ ದಿಸ್ ಮಾರ್ಕೆಟ್ ಅಂಡ್ ವಿ ಆರ್ ಗ್ರೋಯಿಂಗ್, ಅಂಡ್ ವಿ ಆರ್ ಒನ್ ಆಫ್ ದೋಸ್ top 5 companies in Karnataka right now. ಕರ್ನಾಟಕದಲ್ಲೇ ಟಾಪ್ 5. ಓಕೆ, ಸೊ ಅಂದ್ರೆ ಈಗ ನೀವ್ ಹೇಳಿದ್ರಲ್ಲ ಮಸಾಲಾ ಅಂತ ಅನ್ನೋದು ನಮ್ಮನೇಲಿ ನಮ್ಮ ಅಮ್ಮನೇ ಮಾಡ್ತಾರೆ, ಅಂದ್ರೆ ಆಲ್ಮೋಸ್ಟ್ ಆಲ್ ನಮ್ಮ ಅಮ್ಮನೇ ಮಾಡ್ತಾರೆ. ನೆಕ್ಸ್ಟ್ ಜನರೇಷನ್ಗೆ ಅದು ಅಂದ್ರೆ ಈಗಿನ ಜನರೇಷನ್ಗೆ ಇಲ್ಲ, ಬಿಕಾಸ್ ಎವ್ರಿಬಡಿ ಅಂದ್ರೆ ಬೋತ್ ವರ್ಕಿಂಗ್ ಇರ್ತಾರೆ, ಗಂಡ ಹೆಂಡತಿ, ಕಷ್ಟ ಇದೆ ಮಾಡ್ಕೊಳ್ಳೋದು ಎಲ್ಲ. ಅಂಡ್ ಎಷ್ಟೊಂದ್ ಜನ ಅವ್ರ ಅಮ್ಮ ಮಾಡೋ ರೆಸಿಪಿ ಕೊಟ್ಟಿರಲ್ಲ, ಅವ್ರ ತಗೊಂಡಿರಲ್ಲ, ನಮ್ ಟೈಮ್ ಆಗಲ್ಲ. tedious job also. ಕರೆಕ್ಟ್. ಆಮೇಲೆ ಸಿಕ್ಕಾಪಟ್ಟೆ ಕಷ್ಟ ಇದೆ, ಮಾಡೋದೇನು ಈಸಿ ಅಲ್ಲ. ಒಂದ್ ಮಸಾಲ ಮಾಡ್ಸ್ಕೊಬರ್ಬೇಕು ಅಂದ್ರೆ ಅವತ್ತು ಒಂದ್ 2 ದಿನ ಮೂಗೆಲ್ಲ ಬ್ಲಾಕ್ ಆಗುತ್ತೆ ಆ ತರ. ಸೊ ಈ ಒಂದು ಟೈಮ್ ಅಲ್ಲಿ ಡು ಯು ಥಿಂಕ್ ಇದನ್ನ ನೆಕ್ಸ್ಟ್ ಲೆವೆಲ್ಗೆ ಹೇಗ್ ತಗೊಂಡು ಹೋಗೋದ್ರ ಬಗ್ಗೆ ಥಿಂಕ್ ಮಾಡಿದ್ರು? ಬಿಕಾಸ್ ನೆಕ್ಸ್ಟ್ ಫ್ಯೂಚರ್ ಏನಾಗ್ತಿದೆ ಅಂತ ಅಂದ್ರೆ, ಲೈಕ್ ಒನ್ ಆಫ್ ದ ಪಾಡ್ಕಾಸ್ಟ್ ಅಕ್ಷಯ್ ಸ್ಪೋಕ್, ಕಿಲ್ಲರ್ ಅಂತ ಒಂದು ಇದು ಬರ್ತಿದೆ, ಪ್ರಾಡಕ್ಟ್ ಬರ್ತಿದೆ. Okay. ನಾನ್ ವೆಜ್ ಮ್ಯಾರಿನೇಡ್ ಅದು. Okay. ಸೊ ನಾನು ವರ್ಕೌಟ್ ಮಾಡ್ಬೇಕಾದ್ರೆ ಮೊದಲು ಬರೀ ಉಪ್ಪು ಖಾರ ಹಾಕ್ತಾ ಇದೆ,
ವರ್ಸ್ಟ್ ಟೇಸ್ಟ್. ಐ ಕುಡಂಟ್ ಡಯಟ್ ಓನ್ಲಿ. Mm. ಆಮೇಲೆ ಸಡನ್ ಆಗಿ ಕಿಲ್ಲರ್ ಅಂತ ಒಂದು ಬ್ರ್ಯಾಂಡ್ ಬರುತ್ತೆ. Okay. IIT ಪಾಸ್ ಔಟ್ಸ್ ಇದನ್ನ ಮಾಡಿರೋದು. Okay. ಬೇಸಿಕಲಿ ನೀರ್ ಮಿಕ್ಸ್ ಮಾಡಿ ಒಂದ್ ಸ್ವಲ್ಪ ತುಪ್ಪ ಹಾಕಿ Ha. ದೇ ಹ್ಯಾವ್ ಸಮ್ ಅಮೇಜಿಂಗ್ ಫ್ಲೇವರ್ಸ್. ಅದು Okay. ಎಷ್ಟು ಚೆನ್ನಾಗಿದೆ ಅಂದ್ರೆ ಇಟ್ ಇಸ್ 65 rupees 70 rupees ಒಂದು ಪ್ಯಾಕೆಟ್. ಎಕ್ಸ್ಪೆನ್ಸಿವ್ ಸೈಡ್ ಅಲ್ಲೇ ಬಟ್ ಸಕ್ಕದಾಗಿದೆ ಟೇಸ್ಟ್. Mm. ಓಕೆ, ಆ ತರ ಮಾಡೋ ಪ್ಲಾನ್ ಇದೆ. ಬಿಕಾಸ್ ನಾನು ಹೇಳ್ತೀನಿ ಅಂದ್ರೆ ಈಗ ಏನು ಮೀಲ್ ಪ್ರೆಪ್ ಇಸ್ ಅ ಥಿಂಗ್, ಅಂದ್ರೆ ವಾರಕ್ಕೆ ಒಂದಿನ ಮಾಡ್ಬಿಡ್ತಾರೆ. ಸ್ಪರ್ಶ್ ಆ ಐಡಿಯಾ ಇದೆಯಾ ಫಾರ್ ದ ನೆಕ್ಸ್ಟ್ ಗೋಯಿಂಗ್ ಆನ್? Yes, definitely. Ready to eat is a sector that is going to grow. ಎಸ್. ಇವಾಗಿನ ಜನರೇಷನ್ ಎಸ್ಪೆಷಲಿ. ಸೊ ನಾವು ನೀವು ಹೇಳ್ದಂಗೆ ಲಾಸ್ಟ್ ಜನರೇಷನ್ ನೋಡಿದ್ರೆ ಮ್ಯಾಕ್ಸಿಮಮ್ ಪೋರ್ಷನ್ ಆಫ್ ವಿಮೆನ್ ವೇರ್ ಹೌಸ್ ವೈಫ್ಸ್. ಕರೆಕ್ಟ್. ಅಂಡ್ ಆ ಮೆಂಟಾಲಿಟಿನೂ ಇತ್ತು ದಟ್ ಮನೆಯಲ್ಲಿ ಮಾಡಿದ್ರೇನೆ ಚೆನ್ನಾಗಿರುತ್ತೆ, ಆಚೆ ಕಡೆ ಇದ್ದಿದ್ರೆ ಇಟ್ ಇಸ್ ಸ್ಟಿಲ್ ನಾಟ್ True. ಗುಡ್ ಅಂತ. ಟ್ರೂ. ಈಗ ನೀವು ಹೋಗಿ ಟೈರ್ 2 ಟೈರ್ 3 ಕನ್ಸಂಪ್ಷನ್ ಇಸ್ ಹೈಯರ್ ಕಂಪೇರ್ಡ್ ಟು ಟೈರ್ 1 ಕನ್ಸಂಪ್ಷನ್ ಆಗ್ಬಿಟ್ಟಿದೆ ಈಗ. ಓಕೆ. That means even locations like a tier 2 tier 3 cities are preferring ready-made stuff. ಹಳ್ಳಿಗಳಲ್ಲೂ ಟ್ರೈ ಮಾಡ್ತಿದ್ದಾರೆ. ಯಾಕಂದ್ರೆ ಯಾರಿಗೂ ಈಗ ಅಷ್ಟು ಇಂಟ್ರೆಸ್ಟು ಇಲ್ಲ, ಪೇಷನ್ಸು ಇಲ್ಲ. ನನಗೆ ಆಗ್ಲಿ ಐ ವಿಲ್ ನಾಟ್ ವಾಂಟ್ ಟು ಡೂ ಎವ್ರಿಥಿಂಗ್ ಫ್ರಮ್ ಸ್ಕ್ರಾಚ್. ಕ್ವಿಕ್ Correct. ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಯೂಟ್ಯೂಬ್ ಫ್ಯಾಕ್ಟರ್. ವಿಡಿಯೋ ಬೇಡ, ರೀಲ್ಸ್ ಅಲ್ಲೇ ನೋಡ್ಬಿಡ. ಹಾ, ಈಗ ನೀವು ನೋಡಿ ಫಸ್ಟ್ ಎಲ್ಲ ಕುಕಿಂಗ್ ಶೋಗಳು ಬರೋದು ಹೌದು ಟಿವಿನಲ್ಲಿ. ಹೌದು. ಎಲ್ಲಾ ಚಾನೆಲ್ಸ್ ಅಲ್ಲೂ ಒಂದು ಕುಕಿಂಗ್ ಶೋ ಬರೋದು ವಿಚ್ ವಾಸ್ ಲೈಕ್ half an hour 45 minutes even 1 hour for that matter. No. ಈ ಅಜ್ಜಿಗಳೆಲ್ಲ ಕುತ್ಕೊಂಡು ನೋಡೋರು, ಹೌದು. ಬುಕ್ ಅಲ್ಲಿ ಬರೆಯೋ ಹಾ. ರೆಸಿಪಿ. ನೋಡೋರು ಅಂದ್ರೆ ಹೌದು. ಅಷ್ಟು ಪೇಷನ್ಸ್ ಇಂದ Yeah. ನೋಡೋರು. ಈಗ ಆರ್ ಜನರೇಷನ್ ಡಸ್ ನಾಟ್ ಹ್ಯಾವ್ ದಟ್ ಪೇಷನ್ಸ್ ಮ್ಹೂ. ಅಂಡ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಆಲ್ಸೋ. ಈಗ ನನಗೊಂದು ರೆಸಿಪಿ ಬೇಕಾ, ಐ ವಾಂಟ್ ಟು ಸಿ ಹೌ ಟು ಡೂ ದಿಸ್. ನನಗೆ 1 minute ರೀಲ್ ನೋಡಕ್ಕೂ ಇಂಟ್ರೆಸ್ಟ್ ಇಲ್ಲ. ಶಾರ್ಟೆಸ್ಟ್ ವಿಡಿಯೋ ನೋಡ್ತೀನಿ, 20 seconds 30 seconds ಅಲ್ಲಿ ಯಾವ್ದಿದೆ ಆ ರೀಲ್ ನೋಡ್ಕೊಂಡು ಕ್ವಿಕ್ಲಿ ಐ ವಿಲ್ ಮೇಕ್ ಅ ನೋಟ್ ಆಫ್ ಹೌ ಟು ಪ್ರೆಪ್ ಇಟ್ ಅಂಡ್ ಡೂ ಇಟ್. ಹ್ಮ್. So everything is going to be about quick ಹ್ಮ್. further. So we are also looking at healthy products Mhm. which can help quick cooking. Cooking. Okay. ಸೊ ಇದೊಂದ್ ಕಡೆ ಆದ್ರೆ ಪ್ಯಾಕೇಜಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. Yeah. ಮೇನ್ಲಿ US ಮಾರ್ಕೆಟ್ಸ್ಗೂ ಇಂಡಿಯನ್ ಮಾರ್ಕೆಟ್ಸ್ಗೂ ಡಿಫ್ರೆನ್ಶಿಯೇಟರ್ ಇದು. ಹೌದು. ಇವಾಗ ನೀವು ಲಕ್ಸುರಿ ಬ್ರ್ಯಾಂಡಿಂಗ್ ಮಾಡ್ಬಿಟ್ರೆ ಪ್ರಾಡಕ್ಟ್ ಇಸ್ ಹೈ ಕ್ವಾಲಿಟಿ ಹೈ ಕ್ಲಾಸ್ ಅಂತ ಆಗುತ್ತೆ. Yeah. ಸ್ಪರ್ಶ್ ಈ ಗೇಮ್ ನ ಹೆಂಗ್ ಮ್ಯಾನೇಜ್ ಮಾಡ್ತದೆ, ಮತ್ತೆ ಕಾಸ್ಟ್ ಎಷ್ಟು ಬರುತ್ತೆ ನಿಮಗೆ ಪ್ಯಾಕೇಜಿಂಗ್ ಎಲ್ಲ? Packaging is 10% of your cost. ಓಕೆ. Roughly, because depends again. If standing pouch ತರ ಮಾಡಿದ್ರೆ it is a little more premium cost ಇದ್ದೇ ಇದೆ. ಸ್ಟ್ಯಾಂಡಿಂಗ್ ಪೌಚ್ ಆಸ್ ಇನ್ ನಿಮ್ಗೆ ಪಿಲ್ಲೋ ಪೌಚ್ ತರ ಬರುತ್ತೆ, ಅಂದ್ರೆ ಹಿಂಗೆ ಏನು ಈಗ ನೀವು ಕಾರ್ಡ್ಬೋರ್ಡ್ ತರ ಬರುತ್ತಲ್ಲ. ಇಲ್ಲ ಅಲ್ಲ, ಇಲ್ಲ ಇದ್ರಲ್ಲಿ ಪಿಲ್ಲೋ ಇಟ್ರೆ- ಪೌಚ್ ನೀವು ಇದೆಲ್ಲ ತಗೊಂತೀರಲ್ಲ, ವಾಟ್ ಟು ಸೇ, ಲೈಕ್ ಅ ಸ್ಲೀಪಿಂಗ್ ಪೌಚ್, ಈ ಚಿಪ್ಸ್ ಪ್ಯಾಕೆಟ್ ಎಲ್ಲ ಬರುತ್ತಲ್ಲ, ಹೌದು. ದಟ್ ಇಸ್ ಯುವರ್ ಪಿಲ್ಲೋ ಪೌಚ್. ಪಿಲ್ಲೋ ಪೌಚ್. ಓಕೆ. ಸ್ಟ್ಯಾಂಡಿಂಗ್ ಪೌಚಸ್ ನಿಮ್ಗೆ ಈಗ ಪುಳಿಯೋಗರೆ ಪ್ಯಾಕೆಟ್ ಎಲ್ಲ ಹಿಂಗ್ ನಿಂತಿರುತ್ತೆ, ಹಾ, that is a- ಕೆಳಗಡೆ ಫ್ಲಾಟ್ ಗೊತ್ತಾಯ್ತು, ಕೆಳಗಡೆ ಗೊತ್ತಾಯ್ತು, ಫ್ಲಾಟ್, ಗೊತ್ತಾಯ್ತು. that is, and you have box packaging. So packaging, look and feel of it definitely is a differentiator. ಕರೆಕ್ಟ್. Anything that looks attractive always catches your eye. ಟ್ರೂ, ವೆರಿ ಟ್ರೂ. So we put a lot of effort on packaging as well. ನಾವು ಜಾಸ್ತಿ ಆರ್ಟಿಸ್ಟಿಕ್ ಫಾರ್ಮ್ ಜಾಸ್ತಿ ಫೋಕಸ್ ಮಾಡ್ತೀವಿ, and colors. We keep vibrant colors because ನಮ್ದು ಟೈರ್ 1 ಟೈರ್ 2 ಟೈರ್ 3 ಲೊಕೇಶನ್ಸ್ ಹೋಗುತ್ತೆ. ಒಂದೊಂದ್ಸತಿ ಏನಾಗುತ್ತೆ, ಆ ಕಲರ್ ಇಂದಾನೇ ದೇ ರೆಕಗ್ನೈಸ್ ದ ಬ್ರ್ಯಾಂಡ್. ಟ್ರೂ, ಹೌದು. They'll not even focus on the product or the brand. They'll be like, ಈ ಕಲರ್ ಕೊಡಿ ಅಂತ. So the color, the traditional aspect of it, ಅಥವಾ ಸ್ವಲ್ಪ ಆರ್ಟಿಸ್ಟಿಕ್ ಮೇಲೆ ನಾವು ಸ್ವಲ್ಪ ವರ್ಕ್ ಮಾಡ್ತಾ ಇದೀವಿ ಕರೆಂಟ್ಲಿ. ಸೊ ಈಗ ಟೈರ್ 1 ಟೈರ್ 2 ಟೈರ್ 3 ಅಂತ ಹೇಳಿದ್ರೆ, ಹೌ ಮಚ್ ಆಫ್ ಯೋರ್ ಪ್ರಾಫಿಟ್ಸ್ ಕಮ್ ಫ್ರಮ್ ಟೈರ್ 1 ಟೈರ್ 2 ಟೈರ್ 3? Currently, Bangalore contributes to 50% of my sales. ಜಸ್ಟ್ And ಬ್ಯಾಂಗ್ಳೂರ್. just Bangalore. ಓಕೆ. In Karnataka, I'm talking, Correct, okay. not in other states. ಓಕೆ. Bangalore contributes to 50%. Rest of Karnataka is 50%. ಸ್ಪರ್ಶ್ ಮಸಾಲಾ ಐಸ್ ಐ ನೋ ಇಸ್ 150 crores Yes, ಯುವರ್ ವ್ಯಾಲ್ಯೂಯೇಷನ್. yes. ದೊಡ್ಡ ಬ್ರ್ಯಾಂಡ್ಸ್ ಎಲ್ಲ ಇದೆ, ಲೈಕ್ ಎವರೆಸ್ಟ್, MDH, ವಾಟ್ ಎವರ್ ಬ್ರ್ಯಾಂಡ್ಸ್. ಅಂಡ್ ಸ್ಪರ್ಶ್ ಬೆಳೆಯೋ ಲೆವೆಲ್ಗೆ ನಾಳೆ ಒಂದಿನ ಅಕ್ವಿಸಿಷನ್ ಮಾಡ್ಕೋತೀವಿ ಅಂತ ಬಂದ್ರೆ, ವಾಟ್ ವಿಲ್ ಬಿ ಯುವರ್ ಥಾಟ್ ಪ್ರೊಸೆಸ್? ಆಯ್ತು, ಫಾರ್ ಅ ವ್ಯಾಲ್ಯೂಯೇಷನ್ ಆಫ್ 400 crores ಅಕ್ವೈರ್ ಈಗ ಮಾಡ್ತೀನಿ ಅಂದ್ರೆ, currently we are doing a sales of 150 crores. It's, ಓಕೆ. so ವ್ಯಾಲ್ಯೂಯೇಷನ್ ಇಸ್ ಡಿಫರೆಂಟ್. valuation is different. Valuation is minimum 2x irutte. So around 300 crores is the value. Roughly I'm talking about. ರೈಟ್. Um, I think any company starts getting recognized after it,
crosses that 100 crore mark. Correct. So, and I am pretty young. I really want to grow the company. Okay. So ನಾವು currently bootstrapped ಇದೀವಿ. Right. When we look at funding, Mhm. we look at growth fund. Growth. I don't want to, give Acquire away ತರ. the company just for making money. That's more like this company is more like an emotion for us, True. and we want to see it reach, that 500 crore mark or 600 crore mark or 700 crore mark, and I'm very sure we will achieve it within a short period of time. Yeah. Right. So we are looking at growth fund, growth partners ಇರ್ಬೋದು, Right. and which can help us boost that kind of revenues. Okay. ಈಗ ಗ್ರೋತ್ ಪಾರ್ಟ್ನರ್ಸ್ ಆಸ್ ಇನ್ ಇನ್ವೆಸ್ಟರ್ಸ್ ಕೈಂಡ್ ಆಫ್ ಹಾ. ಇದು ನೋಡ್ತಾ ಹಾ. ಇದ್ದಾರೆ ಅಂತ. ಯಾಕಂದ್ರೆ ನಾನು ಇದು ನೋಡಿದಾಗ Mm. ಇಂಡಿಯನ್ ಸ್ಪೈಸ್ ಮಾರ್ಕೆಟ್ ಇಸ್ ಅರೌಂಡ್ 2 lakhs plus Yes. crores ಇದೆ. Yes. ಓಕೆನಾ? Yes. ಅಂಡ್ ಇಟ್ಸ್ ಗ್ರೋಯಿಂಗ್ ಅಂತಾನು ಇದೆ. Yes. ಬಿಕಾಸ್ ಐ ಥಿಂಕ್ ಸುಮಾರು ಜನ ನೀವ್ ಎಕ್ಸ್ಪೋರ್ಟ್ ಸ್ಟಾರ್ಟ್ ಹೇಳ್ದಂಗೆ ಮಾಡ್ತಾರೆ. yes, ನೀವ್ ಹೇಳ್ದಂಗೆ ಆರ್ಗ್ಯಾನಿಕ್ ಮಾರ್ಕೆಟ್ಸ್ ವಿಚ್ ಇಸ್ ಅಂಡರ್ ದ ಬ್ರಾಂಡೆಡ್ ಸೆಕ್ಟರ್ ಏನೇ ಗ್ರೋ ಆಗ್ತಿದೆ. ಫಸ್ಟ್ ಆಫ್ ಆಲ್ ಹ್ಮ್. ದರ್ ಇಸ್ ಒನ್ ಮೋರ್ ಸೆಕ್ಟರ್ ವಿಚ್ ಇಸ್ ನಾಟ್ not stated only, ಹೌದು. who still make their own spices. ನೀವು ಇನ್ನ at least 50% of the market is like that. If you go ಒಳಗಡೆ ಹೋದ್ರೆ, ಹ್ಮ್. we are seeing Bangalore ನ picture ಇಟ್ಕೊಂಡ್ ಮಾಡ್ತೀವಿ, ಹ್ಮ್. but when you see entire India, ಹ್ಮ್. it's still that 50%, between 40 to 50% is still making their own spices Okay. base ತಗೊಂಡು. So the opportunity is very high. Okay. So ಈಗ if at all somebody comes for an investment ಅಂತ ಅನ್ಕೊಳ್ಳೋಣ, ಯಾವ ವರ್ಟಿಕಲ್ ಅಲ್ಲಿ ಯು ವಾಂಟ್ ಟು ಗ್ರೋ ಅಂತ ಕೇಳ್ಬೋದಾ? ಅಂಡ್ ಇಫ್ ಇಟ್ ಆಲ್ ಬಿಗ್ ನಿಮ್ ಸೀಕ್ರೆಟ್ ಇತ್ತು ಅಂದ್ರೆ ಯು ಡೋಂಟ್ ಹ್ಯಾವ್ ಟು ಶೇರ್, ಬಟ್ ಇಫ್ Vertical is ಆ ಥರ vertical difference ಇಲ್ಲ, because we are a manufacturing company, and yeah, that is the only vertical that we have right Okay. now. So we will invest in this vertical only, and Mhm. we will try to grow in the market. Mm. Now Bengaluru namdu coverage is just 20% right now. Mhm. Despite doing so much, we're still just 20% coverage. So we have to grow at least to 50-60% ಆದ್ರೂ grow ಆಗ್ಬೇಕು. In terms of coverage I'm talking about. So this is a huge market only in one state. ಓಕೆ. So India is a very big country. ಓಕೆ. ಸೊ ಒಂದ್ ಬ್ರ್ಯಾಂಡ್ ದೊಡ್ಡ ಬ್ರ್ಯಾಂಡ್ ಆಗ್ಬೇಕಾದ್ರೆ ಒಂದು ಕ್ಲಾಸಿಕ್ ಎಕ್ಸಾಂಪಲ್ ನಾನು ಕೊಡಕ್ ಇಷ್ಟಪಡೋದು ಜೀನಿ ಅಂತ. Mm-hmm. ಎಷ್ಟು ಬಂದಿದ್ದಾರೆ ಅವರು ಜೀನಿ ಪ್ರಾಡಕ್ಟ್ಸ್, ಮಿಲೆಟ್ ಮಿಕ್ಸ್ ತಗೊಳ್ಳಿ ಅಂತಾರೆ. ಇಟ್ ಬಿಕೇಮ್ ಅ ಬ್ರ್ಯಾಂಡ್. ಬರೀ ಆ ಒಂದ್ ಮಿಕ್ಸ್ ಇಂದ ಹೌದು. ಏನೋ ಆಗ್ಬಿಡ್ತದು. ಎಸ್ಪೆಷಲಿ ಕೋವಿಡ್ ಟೈಮಲ್ಲಿ ಎಲ್ಲಾರು ಭಯ ಬಿದ್ಬಿಟ್ರು ದಟ್ ಐ ವಾಂಟ್ ಟು ಬಿ ಹೆಲ್ದಿ ಅಂತ. Correct. ರೈಟ್ ಟೈಮ್ ದೇ ಎಂಟರ್ಡ್ ಅಂಡ್ ರೈಟ್ ಸ್ಪೇಸ್ ಅಲ್ಲಿ ದೇ ಎಂಟರ್ಡ್ ಅಂಡ್ ದೇ ಮೇಡ್. ಎಕ್ಸಾಕ್ಟ್ಲಿ. ಇವಾಗ್ಲೂ ಬರ್ತಾರೆ ಬ್ರ್ಯಾಂಡಿಂಗ್ ಅಂಡ್ ಬೇರೆ ಬೇರೆ ಪ್ರಾಡಕ್ಟ್ಸ್ ಬಂದಿದೆ. ಐ ಆಮ್ ವೆರಿ ಹ್ಯಾಪಿ ಯಾರೋ ಒಬ್ರು ಈ ತರ ಬೆಳೆದಿದ್ದಾರೆ ಅಂತ. ಸೊ ನೀವ್ ಯಾವ್ಯಾವ ತರ ಮಾರ್ಕೆಟಿಂಗ್ ನ ಯೂಸ್ ಮಾಡಿದಿರಾ? ಯಾವ್ದು ನಿಮ್ಗೆ ತುಂಬಾ ಹೆಲ್ಪ್ ಆಗಿದೆ? All forms of marketing, I think, traditional forms of marketing, because ನಮ್ದ್ರಲ್ಲಿ ಏನಾಗ್ತದೆ, our product is a very general mass product. Nobody puts that much brain into that. I want to buy this brand only Correct. until it's a very highly differentiated product. ನಿಮ್ luxury goods ಅಲ್ಲಿ ಅದಾಗುತ್ತೆ that I want this particular brand Correct. only ಅಂತ. Correct. ನಮ್ದ್ರಲ್ಲಿ ಟಾಪ್ ಆಫ್ ದ ಮೈಂಡ್ ಇರಬೇಕು, ಅವೈಲೇಬಲ್ ಇರಬೇಕು. ಕರೆಕ್ಟ್. So these two factors will lead to sales. ನೀವು ಅಂಗಡಿ ಹೋಗ್ತೀರಾ, ಅಲ್ಲಿ ಕಾಣಿಸ್ತು, you buy, you have a preference, you ask for it. If it's not there, you'll not come back. Correct. You will buy the next one that you know. ಕರೆಕ್ಟ್. So ಈಗ ಕಬಾಬ್ ಮಸಾಲ ಕೇಳಿದ್ರೆ ನಾವು ಅವ್ನ್ ಯಾವ್ದ್ ಕೊಡ್ದೋ ನಾನು ತಗೊಂಡ್ ಬರ್ತೀವಿ. ಹೌದು. ಇಟ್ಸ್ ನಾಟ್ ಪರ್ಟಿಕ್ಯುಲರ್ಲಿ ನಂಗೆ You ಇದೇ ಕೊಡು ಅನ್ನೋದು ನಾನಂತೂ You ಕೇಳಿಲ್ಲ. might even ask, ಈ ಬ್ರ್ಯಾಂಡ್ ಕೊಡಿ ಅಂತ. ಅವ್ರು ಇದಿಲ್ಲ, ಇದು ತಗೊಂಡೋಗಿ ಚೆನ್ನಾಗಿದೆ ಅಂದ್ರೆ ನೀವು ತಗೊಂಡು ಬರ್ತೀರಾ. You will not be like ಇಲ್ಲ ಚೆನ್ನಾಗಿದೆ ಅಂತ ನನಗೆ ಹೇಳಿಲ್ಲ ಅಂದ್ರೆ ಬೇರೆ ಪರವಾಗಿಲ್ಲ. ಅಂಗಡಿಗೆ ಹೋಗ್ತೀನಿ, ನಾನು ಬೇರೆ ಅದೇ ಬೇಕು ಅಂತ, you will not do that. ಕರೆಕ್ಟ್. So presence is very important, and familiarity is very important. So we consciously focus on brand building on continuously throughout the year. Bigger space, bigger way ನಲ್ಲಿ ಮಾಡ್ತಿಲ್ಲ ಅಂದ್ರು, like everywhere, because we do not have that kind of budgets like Unilever ಆಗಿರ್ಬೋದು ಅಥವಾ P&G ಆಗಿರ್ಬೋದು or MTR ಆಗಿರ್ಬೋದು. But constantly in our capacity we keep doing the brand building. Also we presence ಹಂಗೆ simultaneously we try to keep increasing. ಸ್ಪೈಸ್ ಮಾರ್ಕೆಟ್ ಅಲ್ಲಿ 100 ಇಯರ್ಸ್ 50 ಇಯರ್ಸ್ ಇಲ್ಲಿ ತುಂಬಾ ವರ್ಷಗಳಿಂದ ಇರೋ ಕಂಪ್ನೀಸ್ ಇರುತ್ತೆ. ಡಿಸ್ಟ್ರಿಬ್ಯೂಟರ್ಸ್ ಹೇಳ್ತಾರೆ, ಮೇಡಮ್ ಅದನ್ನೇ ಇದು ಮಾಡ್ಬಿಡ್ತೀವಿ, ಜನ ತಗೋತಾರೆ,
ನಿಮ್ದು ಮಾಡ್ಬೇಕಂದ್ರೆ ಕಷ್ಟ ಆಗುತ್ತೆ. ಸೊ ಈ ತರ ಸಿಚುವೇಶನ್ಸ್ ನ ಹೆಂಗೆ ಹ್ಯಾಂಡಲ್ ಮಾಡಿದ್ದೀರಾ ನೀವು? This is an ongoing situation. It Mhm. is, I think, till the company is there, ಈ ಸಿಚುವೇಶನ್ ಇದ್ದಿದ್ದಾನೆ. ಓಕೆ. Is because ಆ ಥರ ಮಾರ್ಕೆಟ್ ಇದೆ. ಈವನ್ ಬಿಗರ್ ಬ್ರ್ಯಾಂಡ್ಸ್ ಆರ್ ನಾಟ್ ಗೆಟಿಂಗ್ ದಟ್ ಕೈಂಡ್ ಆಫ್ ಗ್ರೋತ್ ಮುಂಚೆ ಥರ ನಂಬರ್ಸ್, ರೈಟ್. ಬಿಕಾಸ್ ಅವರು ಅಷ್ಟು ಸ್ಪ್ರೆಡ್ ಔಟ್ ಆಗ್ಬಿಟ್ಟಿದ್ದಾರೆ ದಟ್ ಪರ್ಸೆಂಟೇಜ್ ವೈಸ್ ಗ್ರೋತ್ ನೋಡಿದ್ರೆ 1% ಗ್ರೋತ್, 2% ಗ್ರೋತ್ ಆಗ್ತದೆ. ಎಷ್ಟು ನ್ಯೂ ಪ್ರಾಡಕ್ಟ್ಸ್ ಫೇಲ್ ಆಗಿದೆ ಫಾರ್ ಬಿಗ್ ಬ್ರ್ಯಾಂಡ್ಸ್ ಆಲ್ಸೋ. ಕರೆಕ್ಟ್. ನಮ್ಗೆ ಏನಿದೆ ಆಪರ್ಚುನಿಟಿ ಅಂದ್ರೆ, ಬಿಕಾಸ್ ಇಫ್ ವಿ ಲುಕ್ ಅಟ್ ನಮ್ ಕಂಪನಿ ಮಾತ್ರ, ಎಸ್ ಮಾರ್ಕೆಟ್ ಇಸ್ ಹ್ಯೂಜ್, ವಿ ಕ್ಯಾನ್ ಟೇಕ್ ನಮ್ ಪ್ರೆಸೆನ್ಸ್ ಕಮ್ಮಿ ಇದ್ದಾಗ, ಈ ಪ್ರೆಸೆನ್ಸ್ ಮಾಡ್ಕೊಳಕ್ ಜಾಸ್ತಿ ಆಪರ್ಚುನಿಟಿ ಇದ್ದಾಗ, ಐ ಥಿಂಕ್ ದ ಗ್ರೋತ್ ಇಸ್ ಬೆಟರ್. ನೀವು ಹೇಳಿದ್ರಲ್ಲಿ ಆಬ್ವಿಯಸ್ಲಿ ಒನ್ ವಿಲ್ ಬಿ ದ ಪ್ರೈಸ್ ಫ್ಯಾಕ್ಟರ್. ಹ್ಮ್. ಅವ್ರಿಗೆ ಪ್ರೈಸ್ ಬೆನಿಫಿಟ್ ಇದ್ದಾಗ ದೇ ಡೆಫಿನೆಟ್ಲಿ ಪುಷ್ ಯೋರ್ ಪ್ರಾಡಕ್ಟ್. ಹ್ಮ್. ಅದ್ರ ಜೊತೆ ಫೆಮಿಲಿಯಾರಿಟಿ ಇದ್ದಾಗ, ಪೀಪಲ್ ನೋ ದ ಬ್ರ್ಯಾಂಡ್ ಅಂದ್ರೆ ಲಿಟಲ್ ಮೋರ್ ಟ್ರಸ್ಟ್ ಆನ್ ದ ಬ್ರ್ಯಾಂಡ್, ಸೊ ಅವಾಗ ದೇ ಬೈ, ದೇ ಪಿಕ್ ಇಟ್ ಅಪ್. ಹ್ಮ್. ಫೈನಲ್ ಅಂಡ್ ದ ಫೋರ್ಮೋಸ್ಟ್ ಇಸ್ ಯೋರ್ ಟೇಸ್ಟ್ ಹ್ಮ್. ಟೇಸ್ಟ್ ಅಂಡ್ ಕ್ವಾಲಿಟಿ. ಟೇಸ್ಟ್ ಚೆನ್ನಾಗಿತ್ತಂದ್ರೆ ಯು ವಿಲ್ ಗೋ ಬ್ಯಾಕ್, ಎಸ್ಪೆಷಲಿ ಪುಳಿಯೋಗರೆ, ಸಾಂಬಾರು, ಆ ಥರ ಎಲ್ಲ ಐಟಮ್ಸ್ಗೆ, ಚಿಕನ್ ಅದೆಲ್ಲ ಇತ್ತಂದ್ರೆ ನಿಮ್ಗೆ ಇಷ್ಟ ಆಯ್ತಾ ಒಂದ್ಸತಿ, ಯು ವಿಲ್ ರಿಮೆಂಬರ್. ಈಗ ನೀವು ಒಂದು ಬ್ರ್ಯಾಂಡ್ ಹೇಳಿದ್ರಿ, ಕರೆಕ್ಟ್. ಯು ರಿಮೆಂಬರ್ ದಟ್ ಬ್ರ್ಯಾಂಡ್, ಯು ವಿಲ್ ಗೋ ಬೈ ಬ್ಯಾಕ್ ದಟ್. ಹ್ಮ್. ಸೊ ಅದನ್ನ ಕಾನ್ಸ್ಟೆಂಟ್ ಇಟ್ಟು ಚೆನ್ನಾಗಿಟ್ಟು ಇದು ಮಾಡಿದಾಗ ಇಟ್ ವಿಲ್ ಡೆಫಿನೆಟ್ಲಿ ಗೋ. ಸೊ ನಮ್ಮಲ್ಲಿ ನಮ್ಮ ರೆಸಿಪೀಸ್ ಆರ್ ಡನ್ ಬೈ ಮೈ ಮಾಮ್. ಎಲ್ಲ. ಸೊ ಎಲ್ಲ ರೆಸಿಪೀಸ್ ಆಲ್ಸೋ ಶಿ ಓನ್ಲಿ ಡಸ್ ಇಟ್. ಓಕೆ. ಪ್ರೊಕ್ಯೂರ್ಮೆಂಟ್ ಇಸ್ ಡನ್ ಬೈ ಡ್ಯಾಡ್. ಸೊ Oh. ಕ್ವಾಲಿಟಿ ವೈಸ್ ಇನ್ಸ್ಪೆಕ್ಷನ್ ಟು ದಿ ಕೋರ್ ಲೆವೆಲ್ ಹೋಗಿ ಆಗುತ್ತೆ. ಪರ್ಚೇಸ್ ಆಗಲಿ ಎಲ್ಲ ಮಾಡೋದು ಅವರಿಂದ. ಸೊ ಬೋತ್ ಆಫ್ ದೆಮ್ ಎವ್ರಿ ಡೇ ದೇ ವರ್ಕ್ ಟುವರ್ಡ್ಸ್ ಮೇಂಟೈನಿಂಗ್ ದ ಕ್ವಾಲಿಟಿ ಅಂಡ್ ಬೈಯಿಂಗ್ ಎಲ್ಲಾನು ಇರ್ತದೆ. Okay. ರೆಸಿಪಿ ಆಗಿದ್ರೆ ಈಗ ನೀವು ಹೇಳಿದಂಗೆನೆ, ಮನೆಯಲ್ಲಿ ಫಸ್ಟ್ ಯಾರು ಮಾಡ್ತಾ ಇದ್ದಿತ್ತು? ನಮ್ಮ ಪೇರೆಂಟ್ಸೇ ಮಾಡ್ತಾ ಇದ್ರು, ಮದರ್ಸ್ ಮಾಡ್ತಾ ಇದ್ರು, ಅಜ್ಜಿಗಳು ಮಾಡ್ತಿದ್ರು ಆ ಮಿಕ್ಸ್ ಎಲ್ಲಾನು. ಹ್ಮ್. ಸೊ ಅವ್ರಕ್ಕಿಂತ ಬೆಟರ್ ಪರ್ಸನ್ ಇರೋದಿಲ್ಲ ಟು ಮೇಕ್ ದ ಬ್ಲೆಂಡ್ಸ್ ಇರ್ಬೋದು. ಹ್ಮ್. ನೀವೆಂತ ಪರ್ಸನ್ಗೆ ತಂದು ಕೊಟ್ರುನು ನೋಬಡಿ ಕ್ಯಾನ್ ಡೂ ಇಟ್ ಬೆಟರ್ ದೆನ್ ದೆಮ್. ಕರೆಕ್ಟ್. ಕರೆಕ್ಟ್. So she overlooks that department to give that kind of taste and color ಆಗಿರ್ಬೋದು, ಫ್ರೇಗ್ರೆನ್ಸ್ ಆಗಿರ್ಬೋದು ಅದ್ ಮಾಡಕ್ಕೆ. ಅಂದ್ರೆ R&D ಟೀಮ್ ಅಂತ ಇಲ್ವಾ? ಅಂದ್ರೆ ಯಾವ್ದಾದ್ರು ಬೇರೆ ಸ್ಪೆಷಲ್ ಆಗಿ ಏನಾದ್ರು ಒಂದು ಮಸಾಲ ಮಾಡ್ಬೇಕು ಅಂತ? ಕರೆಂಟ್ಲಿ ನಮ್ ಕಂಪನಿನಲ್ಲಿ ವಿ ಡು ನಾಟ್ ಹ್ಯಾವ್ ಅ ಕಂಪ್ಲೀಟ್ ಟೀಮ್ ಆರ್ ಏನಂದ್ರೆ ಪ್ರಾಪರ್ ಟೀಮ್ ಇಲ್ಲ. Segregation ತರ ಇಲ್ಲ. ಸೆಗ್ರಿಗೇಷನ್ ತರ ಅಮ್ಮ ಇಲ್ಲ. ಅಮ್ಮ will look after. ಅವರು ಕಾನ್ಸ್ಟೆಂಟ್ಲಿ ವರ್ಕ್ ಮಾಡ್ತಾ ಇರ್ತಾರೆ ಟು ಗಿವ್ ಅ ಬೆಟರ್ ಟೇಸ್ಟ್. ಹ್ಮ್. Okay. ಈಗ ಹೆಂಗೆ ಬೆಳಿಗ್ಗೆ ಮನೆಯಿಂದ ಹೊರಡ್ಬೇಕಂದ್ರೆ ಅಪ್ಪ ಅಮ್ಮ ನೀವೆಲ್ಲ ಒಟ್ಟಿಗೆ ಒಂದೇ ಕಾರಲ್ಲಿ ಹೋಗ್ತೀರಾ, ಇಲ್ಲ ಸಪ್ರೇಟ್? ಇಲ್ಲ ಐ ಆಮ್ ಮ್ಯಾರಿಡ್, ಐ ಹ್ಯಾವ್ ಅ ಡಿಫರೆಂಟ್ ಹೌಸ್. ದೇ ಹ್ಯಾವ್ ಅ ಡಿಫರೆಂಟ್ ಹೌಸ್, ಓಕೆ. ಬಟ್ ಆಲ್ ಆಫ್ ಅಸ್ ಆರ್ ದೇರ್ ಇನ್ ದ ಫ್ಯಾಕ್ಟ್ರಿ ಎವ್ರಿ ಡೇ. ಓಕೆ. ಸೊ ಈಗ ನಂದು ಒಂದೇನು ಅಂತಂದ್ರೆ, ಬಿಕಾಸ್ ಸ್ಪೈಸ್ ಆಗಲಿ ಯಾವುದೇ ಮ್ಯಾನುಫ್ಯಾಕ್ಚರ್ ಆಗಲಿ ಬ್ಯಾಚ್ ತುಂಬಾ ಮ್ಯಾಟರ್ ಆಗುತ್ತೆ. Yes. ಎವ್ರಿ ಬ್ಯಾಚ್ ಮ್ಯಾಟರ್. ನಂದೊಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಏನು ಅಂತಂದ್ರೆ, ಒಂದು ಕಂಪ್ನಿದು ಸ್ನ್ಯಾಕ್ಸ್ ಬೈ ಮಾಡಿದ್ದೆ ನಾನು. ಓಕೆ ರೆಗ್ಯುಲರ್ ಅದೇ ಸ್ನ್ಯಾಕ್ಸ್ ತಿಂತಿದ್ದು ನಾನು. ಓಕೆ ಬಟ್ ಒನ್ ಟೈಮ್ ಏನಾಗಿತ್ತು, ಉಪ್ಪು ತುಂಬಾ ಜಾಸ್ತಿ ಆಗ್ಬಿಟ್ಟಿತ್ತು. ನಾನು ಯೂಶಲಿ ಆಗಿದ್ರೆ ಎಷ್ಟ್ಬಿಡ್ತಿದ್ದೆ, ಅವತ್ತು ತುಂಬಾ ಫ್ರೀ ಇದ್ದೆ, ಏನೂ ಕೆಲಸ ಇರಲಿಲ್ಲ. ಸೊ ಹಿಂದೆಗಡೆ ತಿರ್ಗಿಸಿದೆ, ಕಸ್ಟಮರ್ ಕೇರ್ ಮೇಲ್ ಐ ಡಿ ಇತ್ತು. ಐ ಜಸ್ಟ್ ರೋಟ್ ಅ ಮೇಲ್ ಸೇಯಿಂಗ್ Yeah. ದಟ್ ಗುರು ಇದು ತಗೊಂಡೆ ಸ್ವಲ್ಪ ಉಪ್ಪು ಜಾಸ್ತಿ ಇತ್ತು ಅಂತ. ಅವರು ಇಗ್ನೋರ್ ಮಾಡ್ತಾರೆ, ನಾನು ಆ ಟೈಮಲ್ಲಿ ಏನೋ ಮಾಡಿದೆ ಅಂತ. ಬಟ್ 2 days ಆಫ್ಟರ್ ಕಾಲ್ ಬಂತು, ಯಾರಿಂದ? ಕ್ವಾಲಿಟಿ ಮ್ಯಾನೇಜರಿಂದ ಕಾಲ್ ಬಂತು. ಐ ಆಮ್ ರಿಯಲಿ ಸಾರಿ ಹಿಂಗಾಗಿದ್ದಕ್ಕೆ, ನಿಮ್ಮ ಅಡ್ರೆಸ್ ಕಳಿಸಿ, ನಾವು ನಿಮಗೆ ಬೇರೆ ಪ್ರಾಡಕ್ಟ್ಸ್ ಕಳಿಸ್ತೀವಿ ಅಂದ್ಬಿಟ್ಟು ಒಂದು ಟನ್ ಲೋಡ್ ಆಫ್ ಸ್ನ್ಯಾಕ್ಸ್ ಕಳಿಸಿದ್ರು. ಅವ್ರದ್ದು ಎಲ್ಲ ಪ್ರಾಡಕ್ಟ್ ನನಗೆ ಕೊಟ್ಟೇ ಇಲ್ವಲ್ಲ. ಇದು ತುಂಬಾ ಹಳೇದು. ಸೊ 1 ಟನ್ ಆಫ್ ಪ್ರಾಡಕ್ಟ್ಸ್ ದೊಡ್ಡ ಬಾಕ್ಸ್ ಕಳಿಸಿದ್ರು. ನಾನು ನೋಡಿ ಶಾಕ್ ಆದೆ, ಗುರು ಏನ್ ಇಷ್ಟು ಕಳಿಸಿದ್ದೀರಾ ಅಂತ. ಬಟ್ ಅದಾದ್ಮೇಲೆ ದೇ ಕಾಲ್ಡ್ ಮೀ ಬ್ಯಾಕ್, ಸರ್ ಇದು ಟ್ರೈ ಮಾಡಿದ್ರಿ, ಹೇಗಿದೆ, ಏನಿದೆ, ವಾಟ್ ಇಸ್ ದ ಡಿಫ್ರೆನ್ಸ್ ಅಂತ. ನಿಮ್ಗೆ ಯಾವುದೋ ಒಂದು ಬ್ಯಾಚ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ನಿಮ್ಮ ಕಸ್ಟಮರ್ಸು ಇಲ್ಲ ಈ ಬ್ಯಾಚ್ ಚೆನ್ನಾಗಿರ್ಲಿಲ್ಲ ಅಂತ ಹೇಳಿದ್ದ ಎಕ್ಸ್ಪೀರಿಯನ್ಸ್, ಆರ್ ಅದನ್ನ ಹೇಗೆ ರೆಕ್ಟಿಫೈ ಮಾಡ್ಕೊಂಡ್ರಿ, ಆರ್ ಎನಿಥಿಂಗ್ ಸಮಥಿಂಗ್ ಸಿಮಿಲರ್ ಟು ದಿಸ್? ದಿಸ್ ಇಸ್ ಅ ವೆರಿ ಆನ್ಗೋಯಿಂಗ್ ಥಿಂಗ್. ಯಾಕಂದ್ರೆ ನಾವು ಡೀಲ್ ಮಾಡ್ತಿರೋದು ಕಂಪ್ಲೀಟ್ಲಿ ಮ್ಯಾನ್ ಮೇಡ್ ಐಟಮ್ ಅಲ್ಲ, ಅಲ್ವಾ? ಲೈಕ್ ವೆನ್ ಯು ಮ್ಯಾನುಫ್ಯಾಕ್ಚರಿಂಗ್ ಅ ಕಾರ್ ಅಥವಾ ಸ್ಪೇರ್ ಪಾರ್ಟ್ಸ್ ಆಗಿರ್ಬೋದು, ದೆರ್ ಇಸ್ ಅ ಮೋಲ್ಡ್, ದೆರ್ ಇಸ್ ಐಟಮ್ ಆ ಥರ Correct. ಬರುತ್ತೆ. ವಿ ಆರ್ ಡೀಲಿಂಗ್ ವಿತ್ ಆಗ್ರೋ ಪ್ರಾಡಕ್ಟ್. ಹ್ಮ್. ಆಗ್ರೋ ಪ್ರಾಡಕ್ಟ್ ಇದ್ದಾಗ ಚಿಲ್ಲಿ ತಗೊಳ್ಳಿ, ಚಿಲ್ಲಿ ಅಥವಾ ಧನಿಯಾ ತಗೊಳ್ಳಿ, ಹ್ಮ್. ಕ್ರಾಪ್ ಕ್ವಾಲಿಟಿ ಡಿಪೆಂಡ್ಸ್ ಆನ್ ಸೀಸನ್. ಈಗ ನೀವು ಸೀಸನ್ ಅಲ್ಲಿ ತಗೊಳ್ಳೋದಕ್ಕೂ ಆಫ್ ಸೀಸನ್ ಅಲ್ಲಿ ತಗೊಳ್ಳೋದಕ್ಕೂ ವೇರಿಯಂಟ್ ಇದ್ದೇ ಇರುತ್ತೆ ಇನ್ ಟರ್ಮ್ಸ್ ಆಫ್ ಕ್ವಾಲಿಟಿ. ಆಲ್ಸೋ ಫಾರ್ ದಟ್ ಮ್ಯಾಟರ್, ಈವನ್ ಸಮ್ ಇಯರ್ಸ್ ಆರ್ ಗುಡ್, ಸಮ್ ಇಯರ್ಸ್ ಆರ್ ಬ್ಯಾಡ್. ಕ್ರಾಪ್ ಕಲ್ಟಿವೇಶನ್ ಮೇಲೆ ಹೋಗುತ್ತೆ. ಸೊ ಆಲ್ ದೀಸ್ ಫ್ಯಾಕ್ಟರ್ಸ್ ಮೇಕ್ ಅಪ್ ಟು ದ ಫೈನಲ್ ಪ್ರಾಡಕ್ಟ್. ವಿ ಆರ್ ಮ್ಯಾನುಫ್ಯಾಕ್ಚರ್, ವಿ ಬ್ಲೆಂಡ್ ಥಿಂಗ್ಸ್.
ನೀವು ನ್ಯಾಚುರಲಿ ಬ್ಲೆಂಡ್ ಮಾಡಿದಾಗ ಸಮ್‌ಟೈಮ್ಸ್ ದ ಕ್ವಾಲಿಟಿ ಕ್ಯಾನ್ ಗೋ up or quality it cannot be same in every batch. Correct. We try to maintain as much as possible, but again it completely depends on the crop. ಹ್ಮ್. ಆ ಥರ ಟೈಮಲ್ಲಿ ಯೂಶಲಿ ಇಟ್ ಇಸ್ ನಿಯರ್ಲಿ ದ ಸೇಮ್. ಹ್ಮ್. ಬಟ್ ಈ ಥರ ಸಿಚುವೇಶನ್ ನೀವು ಹೇಳ್ದಂಗೆ ಹ್ಮ್. ಹ್ಯೂಮನ್ ಎರರ್ಸ್ ಆಗಿ ಅಥವಾ ವೇರ್ ದೇರ್ ಇಸ್ ಸಮ್ ಇಶ್ಯೂ ಆಗಿದೆ, ಪ್ಲಸ್ ಆರ್ ಮೈನಸ್ ಒಂದ್ರಲ್ಲಿ ಸ್ವಲ್ಪ ಖಾರ ಜಾಸ್ತಿ ಆಗೋಯ್ತು, ಬಿಕಾಸ್ ಯು ಕಾಂಟ್ ಟೇಸ್ಟ್ ಇಟ್ ಅಲ್ವಾ ಅಲ್ಲೇ Correct. ನೀವು ಅಲ್ಲಿ ಪೌಡರ್ನ ಟೇಸ್ಟ್ ಮಾಡೋಕ್ಕಾಗಲ್ಲ. ವಾಟ್ ವಿ ಡೂ ಇಸ್ ವಿ ಆಲ್ಸೋ ಡೂ ಒನ್ ಥಿಂಗ್, ಎವ್ರಿ ಬ್ಯಾಚ್ ಎವ್ರಿ ಐಟಮ್, ಹ್ಮ್. ನಮ್ದಲ್ಲಿ ಒಂದು ಕಿಚನ್ ಇದೆ, Okay. ಎವ್ರಿ ಪ್ರಾಡಕ್ಟ್ ವಿ ಟೇಕ್ ಇಟ್ ಟು ದ ಕಿಚನ್, ಅವತ್ತೇ ಕುಕ್ ಮಾಡ್ತೀವಿ, ವಿ ಸಿ ವೆದರ್ ಇಟ್ಸ್ ಗುಡ್ ಆರ್ ಬ್ಯಾಡ್. ಹ್ಮ್. ಹಂಗೂನು ಮಿಸ್ ಆಗಿ ಸಮ್ ಲಿಟಲ್ ಬಿಟ್ ಅಪ್ ಅಂಡ್ ಡೌನ್ ಆಯ್ತು ಅಂತ ಹೇಳಿದ್ರೆ, ಅಂಡ್ ಇಟ್ ಇಸ್ ಅನ್ ಸಿ ಫುಡ್ ಇಸ್ ಇಂಡಿವಿಜುವಲ್ ಪ್ರಿಫರೆನ್ಸ್ ಕೂಡ. ಹ್ಮ್. ಯು ಮೈಟ್ ಲೈಕ್ ಸ್ಪೈಸಿ, ಯು ಮೈಟ್ ಲೈಕ್ ಸ್ವೀಟ್, ಹ್ಮ್. ಸ್ವೀಟಿಶ್ ಫ್ಲೇವರ್ ಹ್ಮ್. ಇರ್ಬೋದು, ನಿಮ್ಗೆ ಬ್ಲಾಂಡ್ ಇಷ್ಟ ಆಗ್ಬೋದು, ಒಬ್ರಿಗೆ ಹುಳಿ ಇಷ್ಟ ಆಗ್ಬೋದು. ಹ್ಮ್. ಅದ್ರ ಮೇಲೆ ಯು ವಿಲ್ ಆಲ್ಸೋ ಹ್ಯಾವ್ ಯುವರ್ ಲೈಕಿಂಗ್ಸ್ ಆಫ್ ದ ಪ್ರಾಡಕ್ಟ್. ಹ್ಮ್. ನಾವೇನ್ ಮಾಡ್ತೀವಿ, ಟ್ರೈ ಟು ಕೀಪ್ ಇಟ್ ಆಸ್ ನ್ಯೂಟ್ರಲ್ ಆಸ್ ಪಾಸಿಬಲ್, ಹ್ಮ್. ಸೊ ದಟ್ ಎವ್ರಿ ಗ್ರೂಪ್ ಕ್ಯಾನ್ ರಿಯಲಿ ಲೈಕ್ ಇಟ್ ಅಂತ. ಹ್ಮ್. ಆ ಥರ ಇಶ್ಯೂ ಆದ್ರೆ ನಾವು ಆ ಥರನೇ ಕಾಲ್ ಮಾಡಿ ಅವ್ರಿಗೆ ಇನ್ನೊಂದು ಹೊಸ ಬ್ಯಾಚ್ ತಗೊಂಡೋಗಿ ಕೊಟ್ಟು ವಿ ಹ್ಮ್. ಟೇಕ್ ಬ್ಯಾಕ್ ದ ರಿವ್ಯೂ. ಸೊ ಹ್ಮ್. ವಿ ಆಲ್ಸೋ ಡೂ ದ ಸಿಮಿಲರ್ ಕೈಂಡ್ ಆಫ್ ಥಿಂಗ್ ಮಾಡ್ತಾ ಇರ್ತೀವಿ ನಾವು. ಓಕೆ. ಸೊ ಇಟ್ಸ್ ಆಲ್ ಡಿಪೆಂಡ್ಸ್ ಆನ್ ದ ಪ್ರಾಡಕ್ಟ್. ಕಲ್ಟಿವೇಟೆಡ್ ಪ್ರಾಡಕ್ಟ್ as well. ಓಕೆ. ಓಕೆ. ಇದೊಂದ್ ಕಡೆ ಆದ್ರೆ ಒಂದು ಬ್ರ್ಯಾಂಡ್ ಫೇಸ್ ಆಗ್ಬೇಕು ಅಂದ್ರೆ ಮಾರ್ಕೆಟಿಂಗ್ ತುಂಬಾ ಇಂಪಾರ್ಟೆಂಟ್, ಅದನ್ನ ಮಾತಾಡ್ತಾ Yes. ಇದ್ವಿ. ಇವು ಗಾರ್ಡನ್ ಪ್ರಭುದೇವ, ಹಾಗೇನೆ ನಾನು ವೆಬ್ಸೈಟ್ ನೋಡ್ತಿರ್ಬೇಕಾದ್ರೆ ಮಿಲನ ನಾಗರಾಜ್ ಇದ್ರು, ಹಾ, ಮೇಘ್ನಾ ರಾಜ್ ಇದ್ರು, ಡಿ ಬಾಸ್ ಇದ್ರು. ಸೊ ಪ್ರಾಡಕ್ಟ್ಸ್ ನ ಎಂಡೋರ್ಸ್ ಮಾಡಿಲ್ಲ ಅಂದ್ರೂ ಅಟ್ಲೀಸ್ಟ್ ಕೊಲಾಬ್ ಮಾಡ್ತಿರ್ತೀವಿ. ಬಂದಿದ್ದಾರೆ. Yes. ಸೊ ನೀವು ಟಿವಿ ಪಾರ್ಟ್ನರ್ಸು ಆಗಿದ್ದೀರಾ, ಅವಾರ್ಡ್ಸ್ ಎಲ್ಲಾ ಕಡೆ ಪ್ರೆಸೆನ್ಸ್ ಇದೆ. ಮಾರ್ಕೆಟಿಂಗ್ ಬಜೆಟ್ ಅಂತ ಒಂದು ಬ್ರ್ಯಾಂಡ್ ಎಷ್ಟು ಇಟ್ಕೋಬೇಕು? ಬಿಕಾಸ್ ನೀವು ಹೇಳಿದ್ರಿ 10% ಇಸ್ ಪ್ಯಾಕೇಜಿಂಗ್. ಮಾರ್ಕೆಟಿಂಗ್ ಬಜೆಟ್ ಅಂತ ಪ್ರತಿ ತಿಂಗಳು ಇರುತ್ತಾ ನಿಮ್ಗೆ? ಹಾ, ಇದ್ದೇ ಇರುತ್ತೆ. ಓಕೆ. ವಿ ಹ್ಯಾವ್ ಟು ಡೂ ಮಾರ್ಕೆಟಿಂಗ್ ಅಂಡ್ ಇಟ್ ಡಿಪೆಂಡ್ಸ್ ಕಂಪನಿ ಟು ಕಂಪನಿ. ಹ್ಮ್. ನಿಮಗೆ ಹೈಯರ್ ಸಮ್ ಕಂಪನೀಸ್ ಬಿಲೀವ್ ಇನ್ ಬರ್ನಿಂಗ್, ಕರೆಕ್ಟ್. ಅಂದ್ರೆ ಅವ್ರ ಪ್ರಾಫಿಟ್ ಮೇಲೆ ತಲೆ ಕೆಡಿಸ್ಕೊಳ್ತೆ ಆ ಮೊಮೆಂಟಿಗೆ ನಾನು ಬೊಂಬಾರ್ಡ್ ಮಾಡಬೇಕು ಅಂದಾಗ ಯುವರ್ ಮಾರ್ಕೆಟಿಂಗ್ ಎಕ್ಸ್ಪೆನ್ಸ್ ಗೋಸ್ ಹೈಯರ್. ಯಾ, ಈವನ್ ಫಾರ್ ದಟ್ ಮ್ಯಾಟರ್ ಸೀಸನಲ್ ಪ್ರಾಡಕ್ಟ್ಸ್ ಆಗಿರ್ಬೋದು. ಈಗ ನೋಡಿ ಐಸ್ ಕ್ರೀಮ್ಸ್, ಹ್ಮ್. ನಿಮಗೆ ಇಯರ್ ಲಾಂಗ್ ಅವ್ರೇನ್ ಪ್ರಮೋಟ್ ಮಾಡಲ್ಲ, ಸಮ್ಮರ್ ಅದೇ ಸಮ್ಮರ್ ಟೈಮ್ ಅಲ್ಲಿ ದೇ ಬೊಂಬಾರ್ಡ್ ದ ಮಾರ್ಕೆಟ್. Correct. ಆ ಥರ ಪ್ರಾಡಕ್ಟ್ ಮೇಲೂ ಡಿಪೆಂಡ್ ಆಗುತ್ತೆ, ಕಂಪನಿ ವಿಲ್ ಡಿಪೆಂಡ್ ಆಗುತ್ತೆ. ಇಫ್ ಅ ಕಂಪನಿ ಇಸ್ ರೀಸೆಂಟ್ಲಿ ಫಂಡೆಡ್, ಆಬ್ವಿಯಸ್ಲಿ ದೇರ್ ಮಾರ್ಕೆಟಿಂಗ್ ಬಜೆಟ್ ವಿಲ್ ಗೋ ಹೈಯರ್ ದನ್ ದ ಪ್ರಾಫಿಟ್ ಸ್ಪೆಂಡ್ಸ್. ಹ್ಮ್. ಅವ್ರು ಅದಂತಲ್ಲ, ಬಿಕಾಸ್ ದೇ ವಾಂಟ್ ಟು ಶೋ ದ ಡಿಫ್ರೆನ್ಸ್ ಅಲ್ವಾ, ದಟ್ ಐ ಆಮ್ ದೇರ್. Correct. What we as a company, being bootstrapped, I'm talking about, Hmm. what we believe in is sustainable marketing spend is what Mhm. I believe in. I personally look into marketing. Hmm. So ಈ ಕಡೆ I do not want to be a loss making company and just keep promoting. ಹ್ಮ್. Also I believe ನಿಮ್ದು advertising ಜೊತೆ ನಿಮ್ presence also should be increasing. ಹ್ಮ್. ಬರೀ ಮಾರ್ಕೆಟಿಂಗ್ ಮಾಡಿ, there were some 2-3 brands that I had known. One time ಅಲ್ಲಿ, I don't want to name the brand, but ಎಲ್ಲಿ ನೋಡಿದ್ರು ಆ ಬ್ರ್ಯಾಂಡ್ ಕಾಣಿಸ್ತು. ಹ್ಮ್. ಒನ್ ಪೀಸ್ ಆಫ್ ಪ್ಯಾಕೆಟು ಇರಲಿಲ್ಲ ಮಾರ್ಕೆಟ್ ಅಲ್ಲಿ. ಹ್ಮ್. ಸೊ ಇಟ್ ಗಿವ್ಸ್ ಸಚ್ ಅ ನೆಗೆಟಿವ್ ಬ್ರ್ಯಾಂಡ್, ಅಂದ್ರೆ ನೆಗೆಟಿವ್ ಬ್ರ್ಯಾಂಡಿಂಗ್ ಆಗೋಯ್ತದು. Okay. ದಟ್ ಓಕೆ, ದಿಸ್ ಕಂಪನಿ ಇಸ್ ಅ ಲಾಸ್ಟ್ ಕಂಪನಿ ಅಂತ. ಐ ಬಿಲೀವ್ ಇನ್ ಸ್ಟೆಬಿಲಿಟಿ. ನಮ್ಗೆ ಏನಿದೆ ಅಂದ್ರೆ ಮೈಂಡ್ ಅಲ್ಲಿ ವಾಟ್ ಐ ವಾಂಟ್ ಟು ಕ್ರಿಯೇಟ್ ಆಫ್ ಪೀಪಲ್ ಇಸ್ ಸ್ಪರ್ಶ್ ಅಂದ್ರೆ ಟ್ರಸ್ಟ್. ಹ್ಮ್. ಸ್ಪರ್ಶ್ ಅಂದ್ರೆ ಇಟ್ಸ್ ಅ ಗುಡ್ ಬ್ರ್ಯಾಂಡ್. ಹ್ಮ್. ಸ್ಪರ್ಶ್ ಅಂದ್ರೆ ಸಸ್ಟೈನಬಲ್ ಬ್ರ್ಯಾಂಡ್. ಸ್ಪರ್ಶ್ ಅಂದ್ರೆ ಕರ್ನಾಟಕ brand. Karnataka brand. So this is what I want to establish. So I always believe in year-round marketing. ಎಲ್ಲೂ ಒಂದ್ ಕಡೆ ನಾನು ಜಾಸ್ತಿ ಮಾಡಲ್ಲ, ಕಮ್ಮಿ ಮಾಡಲ್ಲ. ಇಟ್ ಇಸ್ ಮೋರ್ ಲೈಕ್ ಆಲ್ ರೌಂಡ್ ದಿ ಇಯರ್ ಸ್ಟೇಬಲ್ ಆಗಿ, ನಮ್ ಬುಕ್ಸ್ ಅಲ್ಲೂ ಇಟ್ ಶುಡ್ ಮೇಕ್ ಸೆನ್ಸ್. ಆ ತರ ಇಟ್ಕೊಂಡು ಐ ಡೂ ದ ಸ್ಪೆಂಡಿಂಗ್. ಅದೇ ಈಗ ನೀವ್ ಹೇಳಿದ್ರಿ ಬೂಟ್ ಸ್ಟ್ರಾಪ್ ಅಂತ ಹೇಳಿದ್ರಿ. ಸೊ ಪ್ರಾಫಿಟ್ ಬುಕ್ಸ್ ಗ್ರೀನ್ ಅಲ್ಲೇ ಇದೆ ಸಿನ್ಸ್ Yeah. We are a very profit focused company. ಕಂಪನಿ. ಓಕೆ. ಹ್ಯಾಪಿನೆಸ್ ನೋಡೇ ಗೊತ್ತಾಗಿರೋ. ಸೊ ಅಂದ್ರೆ ಮಾರ್ಕೆಟಿಂಗ್ ಸ್ಪೆಂಡ್ಸ್ ಬಗ್ಗೆ ಮಾತಾಡ್ತಿದ್ವಿ. Yeah. ಜಸ್ಟ್ ಫಾರ್ ನನ್ನ ಒಂದು ಕ್ಲಾರಿಟಿಗೆ, ಬಸ್ ಮಾರ್ಕೆಟಿಂಗ್ ಅಂತ ಇದೆ. Yes, ಸೊ yes. ಎಲ್ಲಾ ಕಡೆ ಓಡಾಡುತ್ತೆ. ಅಂಡ್ ದೆನ್ ಟಿವಿ ಸೀರಿಯಲ್ಸ್, ಸೊ ಯು ಕ್ಯಾನ್ ಬಿ Yeah. ಅ ಟೈಟಲ್ ಸ್ಪಾನ್ಸರ್ ಆಗಿರ್ಬೋದು, Yeah. ವಾಟ್ ಎವರ್. ಆಮೇಲೆ ಶೋಸ್, ಟಿವಿ ಶೋಸ್. ಸೊ ಹೌ ಮಚ್ ಯು ಸ್ಪೆಂಡ್ ಆನ್ ಅನ್ ಆವರೇಜ್? ಈಗ ಒಂದು ಬಸ್ ಮಾರ್ಕೆಟಿಂಗ್ ಅಂತ ಅಂದ್ರೆ ಎಷ್ಟು ಸ್ಪೆಂಡ್ ಮಾಡ್ತೀರಾ? Depends on your, if you're particularly asking about a company. I used to do bus branding. ಹ್ಮ್. Last year ತನಕ year round bus branding ತುಂಬಾ ಮಾಡಿದ್ದೆ. ನೋಡಿದ್ವಿ. Yes. I used to spend around ಈಗ ಬಸ್ಸೇ ಸಿಗಲ್ಲ ಅನ್ಸುತ್ತೆ, ಎಲ್ಲರೂ ಫೋನ್ ಇಟ್ಕೊಂಡು ನಿಂತ್ಕೊಂಡ್ಬಿಡ್ರಿ.
ಫೋನ್ ಜೊತೆಗೆ ಏನಾಗಿದೆ, ಬಸ್ ಫ್ರೀ ಬಸ್ ಕೊಟ್ಟು ದೇ ಆರ್ ರ್ಯಾಪಿಂಗ್ ದಟ್ ಹೋಲ್ ಫುಲ್ ಬಸ್. ಗಿಫ್ಟ್ ಬಾಕ್ಸ್ ತರ ಇದೆ. ಮುಂಚೆ ಹಿಂದೆಗಡೆ ಮಾತ್ರ ಆಗ್ತಾ ಇದ್ರು. I asked the vendor who has the tender. ಹ್ಮ್. ಇದು ಆಕ್ಚುಲಿ ಏನಾಗ್ತಿತ್ತು, BMTC ಬಸ್ ಹೆಂಗ್ ಕಾಣಿಸೋದು ಅಂದ್ರೆ ಇಟ್ ವಾಸ್ ಸಚ್ ಅ ಗುಡ್ ಫೀಲ್. ಕರ್ನಾಟಕ ಬಸ್ಸಸ್ ವೇರ್ ಒನ್ ಆಫ್ ದಿ ಬೆಸ್ಟ್ ಬಸ್ಸಸ್. ಹೌದು ಹೌದು. ಈಗ ರ್ಯಾಪ್ ಮಾಡಿ ಅದು ಎವ್ರಿಥಿಂಗ್ ಲುಕ್ ಸೋ ಡಿಫ್ರೆಂಟ್, ಯೂನಿಫಾರ್ಮಿಟಿ ಇಲ್ಲದೆ ಹ್ಮ್. ಇಟ್ ಲುಕ್ ಸೋ ಬ್ಯಾಡ್. ಏನಂದ್ರೆ ಬಟ್ ಕವರ್ ಅಪ್ ಮಾಡ್ಬೇಕಲ್ಲ ಅವ್ರು ಕಾಸ್ಟ್ ನ. Yeah. ಬಟ್ ಯಾ, ಇಟ್ ಹ್ಯಾಸ್ ಬಿಕಮ್ 6 times the cost of what it was last year. ಯಾಕಂದ್ರೆ ನಾವು ಫುಲ್ ಬಸ್ ಕೊಡ್ತೀವಿ ಅಂತ. ಫುಲ್ ಬಸ್ ರ್ಯಾಪ್ ಈಗ ಮಾಡ್ತೀವಿ. ಬರೀ ಹಿಂದೆ ಕೊಡ್ತೀನಿ ಅಂದ್ರೆ ಇಲ್ವೇ ಇಲ್ವಾ? ಈ ಹಿಂದೆ ಕೊಡೋದಿಲ್ಲ, ಬರೀ ಫುಲ್ ಬಸ್. ಫುಲ್ ಬಸ್ಸೇನೆ. ಅದಕ್ಕೆ ಡ್ರೈವರ್ ಡೋರ್ ಸಮೇತ ಮಾಡ್ತಾರೆ, ನೋಡಿದೀರಾ? ಹೌದು. video? ಹೌದು, ಹೌದು. ಸಾರಿ. ಮುಂಚೆ ಬರೀ ಇದು ಮಾತ್ರ ಇತ್ತು, ಏನು AC ಬಸ್ ಮಾತ್ರ ಇತ್ತು. ಹಾ. ಲೈಕ್ ಹಾ, ದೇ ಯೂಸ್ ಟು ಹೌದು, ಕವರ್ ಹೌದು. ಐರಾವತ್ ಆತರ ಎಲ್ಲ ಇತ್ತು. ಇದು ವಾಯುವಜ್ರ ಆಯ್ತಲ್ಲ, Yeah, ಅದು yeah. ಮಾತ್ರ ಹಂಗಿತ್ತು. ಬಟ್ ನಾವು ಈಗ ಎಲ್ಲಾ ಬಸ್ಸು ಫುಲ್ ಪ್ಯಾಕ್ಡ್. ಹೌದು. ಒರಿಜಿನಲ್ ಕಲರ್ ಯಾವ್ದು ಅಂತಾನೆ ಗೊತ್ತಾಗಲ್ಲ ಬಸ್ ಇವಾಗ. ಹಂಗಾರೆ ನಿಮ್ಮ ಬ್ರ್ಯಾಂಡಿಂಗ್ ನೋಡಿ ಬಸ್ಸಸ್ ಮೇಲೆ ನೋಡಿದಾರೆ ಅಂತ ಗೊತ್ತಾಗತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ಪಾಡ್ಕಾಸ್ಟ್ ನೋಡಿದ್ರೆ ರೀಲ್ಸ್ ಎಲ್ಲ ಹಾಕಿರ್ತೀವಿ ಆರ್ ಸಮಥಿಂಗ್, ನಿಮ್ಗೆ ಆ ಫೀಡ್ಬ್ಯಾಕ್ ಹೆಂಗ್ ಸಿಗುತ್ತೆ ಈ ಮಾರ್ಕೆಟಿಂಗ್ ವರ್ಕ್ ಆಗಿದೆ ಅಂತ? ಸಿ ಬಿಕಾಸ್ ಸರ್ವೆ ತರ ಇಲ್ಲ, ಹ್ಮ್. ಬಟ್ generally when you inorganically ask people, ಓಕೆ. they know the brand or not, ಆ ತರ. ಸೊ ಇವಾಗ ನಾನೇನ್ ಮಾಡಿದ್ದೇನೆ, I have shifted my way of, because ಈ buses it's become little unaffordable to ಹ್ಮ್. work. ಅನ್ಅಫೋರ್ಡ್ ಬಂದು ಎಷ್ಟಿದೆ ಇವಾಗ? ಅದೇ ಹೇಳಿದ್ನಲ್ಲ, I don't want to tell the numbers, Okay, they'll be okay. they'll Okay. get back on me, but Correct, yeah, correct. ಅಲ್ಲ, it's- ನೀವೇ ಸ್ಪೆಂಡ್ we ಮಾಡ್ತಿದ್ರಿ. used to spend around 35 to 40 lakhs per month only on bus branding Ah, last oh my last year. God. Every month 35 to 40 lakhs was the spend before. Now imagine it is 6 times for the same amount of buses. 2 crores. ಎಷ್ಟು ಬಸ್ ಕೊಟ್ಟಿದ್ರು? ಬೇಡ ಬಿಡಿ, ಅದಕ್ಕೆ ಜನ ಕ್ಯಾಲ್ಕುಲೇಟ್ ಮಾಡ್ಬಿಡ್ತಾರೆ. ಓಕೆ, Yeah. ನೆಕ್ಸ್ಟ್. ಇಲ್ಲ, ಬಟ್ ಐ ಥಿಂಕ್ ಇದೆಲ್ಲ ಓಪನ್ ಆಗಿ ಗೊತ್ತಾಗುತ್ತೆ. ಬಿಕಾಸ್ ನನಗೂ ಒಬ್ರು ಗೊತ್ತಿದ್ದಾರೆ, ಅವರು ಈಗ ಬಸ್ ಬ್ರ್ಯಾಂಡಿಂಗ್ ಮಾಡ್ತಾರೆ, ಅವ್ರಿಗೂ ಡೀಲರ್ಸ್ ಗೊತ್ತಿದ್ದಾರೆ. ಕೇಳಿದ್ರೆ ಹೇಳ್ತಾರೆ, ಅಲ್ಲ, ಬಟ್ ವಿಲ್ ನಾಟ್ ಆಸ್ಕ್ ಯು ದಟ್. ಓಕೆ. ಸೊ ನೆಕ್ಸ್ಟ್ ಈಗ ಬಂದ ಒಂದು ಸೀರಿಯಲ್ ಅಂತ ಅಂದ್ರೆ ಅದಕ್ಕೆ ಸ್ಪೆಂಡ್ ಮಾಡ್ತಿದ್ವಿ. It depends on the popularity of the show. Okay. Anywhere between, and the channel also. ಈಗ Okay. ನೀವು Z ಅಥವಾ Colors ಮಾಡಿದ್ರೆ it is a little more expensive compared to other lower GRP channels. ಅಗೇನ್ ಒಂದ್ ಮಂತ್ಗೆ ಎಷ್ಟು ಸ್ಪೆಂಡ್ ಮಾಡ್ತಿದ್ರಿ ಆನ್ ಟಿವಿ ಸೀರಿಯಲ್ಸ್? Again, we spend around anywhere, as a company we spend somewhere around 30 lakhs to 40 lakhs ಆನ್ ಟಿವಿ on TV only. ಸೊ ನೀವು MBA ಇನ್ ಮಾರ್ಕೆಟಿಂಗ್ ಏನಾದ್ರು ಮಾಡಿದೀರಾ ಬೈ ಎನಿ ಚಾನ್ಸ್? Yeah. ಓಕೆ. ಸೊ ಮಾರ್ಕೆಟಿಂಗ್ ಪ್ಲೇಸ್ ಅ ಮೇಜರ್ ರೋಲ್. ಬಟ್ Yeah. ನಾನ್ ನೋಡಿರೋದು ಅಂದ್ರೆ ಐ ವಿಲ್ ಬಿ ವೆರಿ ಆನೆಸ್ಟ್, ಲೋಕಲ್ ಶಾಪ್ಸ್ ಅಂತ ಹೋದ್ರೆ ಹ್ಮ್. ಸ್ಪರ್ಶ್ ಸ್ವಲ್ಪ ಅಂದ್ರೆ ನಾನ್ ನೋಡಿಲ್ಲ. ನಾನ್ ಹ್ಮ್. ನೋಡಿರೋದು ಒಂಥರ ಹ್ಮ್. ಬೇರೆ ಬ್ರ್ಯಾಂಡ್ಸ್ ನೋಡಿದ್ದೆ. ಬಟ್ ಒಂಥರ ಸೂಪರ್ ಮಾರ್ಕೆಟ್ಸ್ ಅಲ್ಲಿ ಸ್ಪರ್ಶ್ ಚೆನ್ನಾಗಿ ಕಾಣಿಸುತ್ತೆ. ಹ್ಮ್. ಈಗ ನಾನು ಇನ್ನೊಂದೇನು ಅಬ್ಸರ್ವ್ ಮಾಡಿದೀನಿ ಅಂದ್ರೆ, ದೊಡ್ಡ ಬ್ರ್ಯಾಂಡ್ ಪಕ್ಕದಲ್ಲಿ ಇಟ್ರೆ ಸೊ ದೇ ಕನ್ಸಿಡರ್ ಆಸ್ ಓಕೆ ಹ್ಮ್. ಅಕ್ಕಪಕ್ಕ ಬ್ರ್ಯಾಂಡ್ಸ್ ಅಂತ. ಆ ತರ ಮಾರ್ಕೆಟಿಂಗ್ ಏನಾದ್ರು ಆಗ್ತಿದ್ಯಾ ಅಂದ್ರೆ? ಇಲ್ಲ. To be honest, ಹ್ಮ್. 95% of our sales ಹ್ಮ್. happens through each ಚಿಕ್ಕ ಪುಟ್ಟದು. normal general market ಇಂದಾನೇನೆ. ಹ್ಮ್. 5% is only supermarkets, to be Okay. really honest. ಓಕೆ. ಇದು ಏನಕ್ಕೆ ನಿಮಗೆ ಕಾಣಿಸ್ತಿಲ್ಲ ಅಂದ್ರೆ, ನಮ್ದು 5 ರೂಪಿ 10 ರೂಪಿ ಪ್ಯಾಕ್ ಕಮ್ಮಿ ಹೋಗುತ್ತೆ. ಬಿಕಾಸ್ ಅದು ಡಿಸ್ಪ್ಲೇ ಆಗಿರೋದ್ರಿಂದ ಹ್ಮ್. ನಿಮ್ಗೆಲ್ಲ ಆ ಬ್ರಾಂಡ್ಸ್ ಕಾಣಿಸುತ್ತೆ. ಹ್ಮ್. ನಮ್ದು ಬಿಗರ್ ಪ್ಯಾಕ್ ಸ್ವಲ್ಪ ಸೆಲ್ ಆಗುತ್ತೆ. ಹ್ಮ್. 500 grams, 200 grams, ಹ್ಮ್. 100 grams, ಈ ತರ ಪ್ಯಾಕ್ಸ್ ಸ್ವಲ್ಪ ಜಾಸ್ತಿ, ವಿಚ್ ಇಸ್ ಕೆಪ್ಟ್ ಇನ್ ದ ಶೆಲ್ಫ್ ಹ್ಮ್. ಒಳಗಡೆ. ಹ್ಮ್. ಸೊ ನಿಮ್ಗೆ ಸಡನ್ ಆಗಿ ನೋಡಿದ್ರೆ ಇಲ್ಲ ಅನ್ಸ್ಬೋದು, ಬಟ್ ದಟ್ ಸ್ಟೋರ್ ವಿಲ್ ಹ್ಯಾವ್ ಒಳಗಡೆ. ಓಕೆ. ಯಾಕೆ ಆ ಒಂದು 5-10 ಕಮ್ಮಿ ಮಾಡಿ ಇದನ್ನ ಜಾಸ್ತಿ ಮಾಡೋದು? ಏನಾಗಿದೆ, ಆಚಿ ಇಸ್ ಅ ಬ್ರ್ಯಾಂಡ್ ವಿಚ್ ಇಸ್ ವೆರಿ ಹೈಲಿ ಫೋಕಸ್ಡ್ ಆನ್ ದ ಸ್ಮಾಲರ್ ಸ್ಮಾಲ್ ನಂಬರ್ಸ್. LUP ಹ್ಮ್. packs. Our pricing now we cannot match, and even MTR is a very LUP focused. ಟ್ರೂ. ಇದು ಸಾಂಬಾರ್ ಪೌಡರ್ ಬೇಸಿಕಲಿ. ಎಲ್ಲಾನು ಆಗಿರ್ಬೋದು, 5-10 ರೂಪಿ ಇರ್ಬೋದು. ಫಾರ್ ಅಸ್ to crack that has become little difficult, but bigger packs is selling well. To be honest, ನಾನು profitable ಹೇಳಿದ್ನಲ್ಲ, smaller packs in the profitability is very low. Bigger packs ಎಷ್ಟು sell ಮಾಡ್ತೀವೋ it's good for us. But yeah, familiarity ಗೆ small packs does make a role. We have sustainable amount, but not too much. ಸೈಜಸ್ ಒಂದ್ಸಲ ಹೇಳ್ಬೋದಾ, ಯಾವ ಸೈಜಸ್? 5 ರೂಪಿ, 10 ರೂಪಿ, ಆಮೇಲೆ 100 grams, 50 grams ಬಾಕ್ಸ್ ಅಲ್ಲಿ ಬರುತ್ತೆ, ಸ್ಟ್ಯಾಂಡಿಂಗ್ ಪೌಚ್ ಅಲ್ಲಿ ಬರುತ್ತೆ, 200 grams, 25 kg ತನಕನೂ ಮಾಡ್ತೀವಿ ನಾವು.
ಓಕೆ. ಬಟ್ 25 ಇದನ್ನ kg. ನಾರ್ಮಲ್ ಸ್ಟೋರ್ಸ್ ಅಲ್ಲಿ ಸೆಲ್ ಮಾಡಲ್ಲ. ಇಲ್ಲ 25 kg ಬ್ಯಾಗ್ಸ್ ಎಲ್ಲ ಜಾಸ್ತಿ ಎಕ್ಸ್‌ಪೋರ್ಟ್‌ಗ? ಇಲ್ಲ, ಎಕ್ಸ್ಪೋರ್ಟ್ಗೂ ರಿಟೇಲರ್ಸ್ಗೆ, ಹೋಗುತ್ತೆ, ಹೋಟೆಲ್ಸ್ಗೆ, ಆಮೇಲೆ ಹೋಟೆಲ್ ಚೈನ್ಸ್ಗೆ ಹೋಗುತ್ತೆ. FMCG. ಹಾ, ಓಕೆ. ಯಾವ ಮೇಜರ್ ಹೋಟೆಲ್ ಚೈನ್ಸ್ ವಿಲ್ ಬೈ? ಆ ತರ ಇದಿಲ್ಲ. ಇಟ್ ಗೋಸ್ ಥ್ರೂ ವಯ ಡಿಸ್ಟ್ರಿಬ್ಯೂಟರ್. ಡಿಸ್ಟ್ರಿಬ್ಯೂಟರ್. ಓಕೆ. ಸೊ ಈಗ ಬೇರೆ ಬೇರೆ ಕಂಟ್ರಿ ಕಳಿಸ್ತೀರಾ ಅಂದ್ರೆ ನಿಮ್ಮ ಮಾರ್ಕೆಟ್ ಎಲ್ಲೆಲ್ಲಿ ಯಾವ ಕಂಟ್ರೀಸ್ಗೆ ನೀವು ಸೆಲ್ ಮಾಡ್ತೀರಾ? ಕರೆಂಟ್ಲಿ ವಿ ಆರ್ ಡೂಯಿಂಗ್ ಥ್ರೂ ದುಬೈ ಕಳಿಸ್ತಾ ಇದೀವಿ. ಹ್ಮ್. Via merchant exporter, we are sending to Malaysian continents. ಹ್ಮ್. Recently, I'm exploring Russian market as well. ರಷ್ಯಾದಲ್ಲಿ ಸ್ಪೈಸ್? We are exploring. ಕಮ್ಮಿ ಇದೆ ಅಲ್ಲಿ, but 2-3 items is something that they are very keenly looking at. ಕಬಾಬ್ ಮಸಾಲ? ಇಲ್ಲ ಇಲ್ಲ ಅವ್ರ ಕಬಾಬ್ ಅಂದ್ರೇನೆ ಗೊತ್ತಿಲ್ಲ. They are very bland eating ಕರೆಕ್ಟ್. people. Correct. ಅವರು ಬೇರೆ ಏನು ಸ್ಪೈಸ್ ಗೊತ್ತಿಲ್ಲ ಅವ್ರಿಗೆ. ಓಕೆ. So yeah, so I'm just exploring that. ಸ್ಪೈಸಸ್ ಹೇಳಿದ್ರಿ ಇವಾಗ ನೀವು ಸಿಂಗಾಪುರ್, ದುಬೈ ಎಲ್ಲ ಕಳಿಸ್ತೀರಾ ಅಂತ. ಕೆಲವು ವರ್ಷಗಳ ಹಿಂದೆ ಒಂದು ದೊಡ್ಡ ಸೀನ್ ಆಗಿತ್ತು. ಒಂದು ಐ ವಿಲ್ ನಾಟ್ ನೇಮ್ ದ ಕಂಪನೀಸ್, ಈಥಲಿನ್ ಆಕ್ಸೈಡ್ ಅಂತ ಪೆಸ್ಟಿಸೈಡ್ ಹಾಕಿ ರಿಜೆಕ್ಟ್ ಮಾಡ್ಬಿಟ್ಟಿದ್ರು ಎಲ್ಲ. ಹೌದು. ಸೊ ಈ ತರ ಆದಾಗ ಆ ದೇಶದ ಎಲ್ಲಾ ಪ್ರಾಡಕ್ಟ್ಸ್ ಮೇಲೂ ಅದು ಒಂದು Yes, ಎಫೆಕ್ಟ್ that ಆಗುತ್ತೆ. has affected ಓಕೆ. European nations and even American nations. All these places ಅಲ್ಲಿ it has affected. ಓಕೆ. ಈಗ ಒಂದು ನೀವು ಆರ್ಗ್ಯಾನಿಕ್ ಅಂದಾಗ ಆರ್ಗ್ಯಾನಿಕ್ ಹ್ಯಾಸ್ ಟು ಬಿ ಕಲ್ಟಿವೇಟೆಡ್ ಇನ್ ಅ ಕಂಟ್ರೋಲ್ಡ್ ಎನ್ವೈರನ್ಮೆಂಟ್. ಕರೆಕ್ಟ್. ನಾಟ್ ಜಸ್ಟ್ ಪೆಸ್ಟಿಸೈಡ್, ಈಗ ವಾಟರ್ ಆಗಿರ್ಬೋದು ಅಥವಾ ಏರ್ ಆಗಿರ್ಬೋದು, ಎವ್ರಿಥಿಂಗ್ ಪ್ಲೇಸ್ ಅ ರೋಲ್. ವಾಟರ್ ಅಲ್ಲಿ ಕೆಮಿಕಲ್ಸ್ ಇದ್ದು ನಾವು ಪೆಸ್ಟಿಸೈಡ್ ಫ್ರೀ ಕ್ರಾಪ್ ಬೆಳಿತೀವಿ ಅಂದ್ರೇನು ಇಟ್ ಇಸ್ ನಾಟ್ ಪಾಸಿಬಲ್. ಅಥವಾ ಇಂಡಿಯಾನಲ್ಲಿ ಹೌ ಮಚ್ ಆಫ್ ಇಟ್ ಇಸ್ farmers are growing in an organic matter. It's very, very, very minimal. The prices are 1:4. The vendors that buy in these kind of products in these countries want at a regular price. ನೀವು ರೆಗ್ಯುಲರ್ ಪ್ರೈಸ್ ನ ನೀವು ಆರ್ಗ್ಯಾನಿಕ್ ಪ್ರೈಸ್ ತರ ಕೊಡಕ್ ಆಗದೇ ಇಲ್ಲ. ಸೊ ಅಲ್ಲಿ ಡಿಸ್ಟ್ರಪ್ಷನ್ ಆಗ್ತಾ ಇದೆ ಆಕ್ಚುಲಿ, ಬಿಕಾಸ್ ದೇ ವಾಂಟ್ ಟು ಮೇಕ್ ದೇರ್ ಪ್ರಾಫಿಟ್ಸ್. So they want to acquire as less as possible. Indian companies are not able to give because controlled environmental tumba kammi belte, so the demand is higher of buying the product. In the supply chain is disrupted. Okay. Supply chain through price though it's more disrupted. Okay. So idrinda ಸ್ಟ್ಯಾಂಡರ್ಡ್ಸ್ ಅವಾಗ ಏನ್ ಮಾಡಿದ್ರು, ಇಮಿಡಿಯೇಟ್ಲಿ ಯುರೋಪಿಯನ್ ನೇಷನ್ಸ್ ಆಗಿರ್ಬೋದು, US ಅಂತೂ ಇವಾಗ ಸ್ಯಾಂಕ್ಷನ್ಸ್ ಎಲ್ಲ ಹಾಕಿ ತುಂಬಾ ಇಟ್ಸ್ ಬಿಕಮ್ ವೆರಿ ಡಿಫಿಕಲ್ಟ್ ಈಗ. ಬಟ್ ಯುರೋಪಿಯನ್ ನೇಷನ್ಸ್ ತುಂಬಾ ಹೈ ಕ್ರಿಟಿಕಲ್ ಲ್ಯಾಬ್ ಟೆಸ್ಟಿಂಗ್ ಸ್ಟ್ಯಾಂಡರ್ಡ್ಸ್ ಕೊಟ್ಬಿಟ್ರು. ಬಟ್ ರೆಗ್ಯುಲರ್ ಕ್ರಾಪ್ ಕ್ಯಾನ್ ನಾಟ್ ಪಾಸ್ ಇಟ್ ಅಟ್ ಆಲ್, ಬಿಕಾಸ್ ರೆಗ್ಯುಲರ್ ಕ್ರಾಪ್ ಇಸ್ ಆಲ್ವೇಸ್ ಗ್ರೋನ್ ಇನ್ ಇಂಡಿಯನ್ ಎನ್ವೈರನ್ಮೆಂಟ್, ಇಂಡಿಯನ್ ವಾಟರ್, ಇಂಡಿಯನ್ ಪೆಸ್ಟಿಸೈಡ್ ಫಾರ್ಮೆಟ್ ಅಲ್ಲಿ, ಅಂಡ್ ಆ ಕ್ವಾಂಟಿಟಿ ನಿಮ್ಗೆ ಸಿಗೋದು ಇಲ್ಲ. So it's playing a little difficult role for especially newcomers to export. So one time ಅಲ್ಲಿ ನಾವು ಏನ್ ಸ್ಪೆಷಾಲಿಟಿ ಹೊಂದಿದ್ವು, ದಟ್ ಸ್ಪೈಸಸ್ ನಮ್ ಪವರ್ ಅಂತ, ಇವಾಗ ಪೆಸ್ಟಿಸೈಡ್ಸ್ ಇಂದ ಅದೇ ರಿವರ್ಸ್ ಆಗ್ತದೆ ನಮ್ಗೆ. ಬೈಯಿಂಗ್ ಇನ್ನ ನಡೀತಿದೆ, ಬಟ್ ಇಟ್ ಇಸ್ ಬಿಕಮಿಂಗ್ ಲಿಟಲ್ ಡಿಫಿಕಲ್ಟ್. ಓಕೆ. ಸೊ ಈಗ ಕಾರ್ತಿಕ್ ಮಾಸ ರೈಟ್ ಈಗ ನಡೀತಾ ಇದೆ, ಅಂಡ್ ದೆನ್ ಈ ಕಾರ್ತಿಕ್ ಮಾಸ, ಶ್ರಾವಣ ಮಾಸ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ನಾನ್ ವೆಜ್ ಪ್ರಾಡಕ್ಟ್ ಸ್ವಲ್ಪ ಕಮ್ಮಿಯಾಗಿ ಸೆಲ್ ಆಗುತ್ತೆ. ಸೊ ಅದನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ತಿದ್ದೀರಾ? ಸಿ ಯೋರ್ ಬೇಸಿಕ್ ಸ್ಪೈಸಸ್ ಏನಿದೆ, ಚಿಲ್ಲಿ, ಟರ್ಮರಿಕ್, ಕೊರಿಯಾಂಡರ್, ಬ್ಲಾಕ್ ಪೆಪ್ಪರ್, ಜೀರಾ, ಇಟ್ಸ್ ಅ ಇಯರ್ ರೌಂಡ್ ಪ್ರಾಡಕ್ಟ್. ಓಕೆ. ಎಲ್ಲಾ ಡಿಶ್ ಅಲ್ಲೂ ನೀವು ಯೂಸ್ ಮಾಡ್ತೀವಿ. ಹಾಕ್ತಿವಿ. ಹೌದು. And ours is a brand, we have never focused on ಬರೀ ನಾನ್ ವೆಜ್ ಅಥವಾ ಬರೀ ವೆಜ್. ಈಗ ನೀವು MTR ಅಂದ್ರೆ ನಿಮಗೆ ಬರದೆ ಸಾಂಬಾರು, ರಸಮ್, ಪುಳಿಯೋಗರೆ. ನೀವು ತೇಜು ಅಂದಿದ ತಕ್ಷಣ ನಿಮಗೆ ಬರದೆ ಕಬಾಬು, ನಾನ್ ವೆಜ್, predominantly non veg. So what I have consciously worked on as a brand is I don't want to incline ಈ ಕಡೆ ಆಗಿರ್ಬೋದು ಅಥವಾ ಆ ಕಡೆ ಆಗಿರ್ಬೋದು. I want the brand to make a name, to establish ಜನದ ಮೈಂಡ್ ಸೆಟ್ ಅಲ್ಲಿ. ಸೊ ಅವ್ರು ವೆಜ್ ತಗೊಂಡ್ರು ಅವ್ರಿಗೆ ಇನಿಬಿಷನ್ಸ್ ಇರಬಾರ್ದು, ನಾನ್ ವೆಜ್ ತಗೊಂಡ್ರು ಇನಿಬಿಷನ್ಸ್ ಇರಬಾರ್ದು. ಸೊ ವಿ ಟ್ರೈ ಟು ಪ್ರಮೋಟ್ ವೆಜ್ ಡ್ಯೂರಿಂಗ್ ದಿಸ್ ಸೀಸನ್. ನಾನ್ ವೆಜ್ ಸೀಸನ್ ಬಂದಾಗ ನಾನ್ ವೆಜ್ ಸ್ವಲ್ಪ ಪ್ರಮೋಟ್ ಮಾಡ್ಕೊಂತೀವಿ, ಇಂಟರ್ನಲಿ ಪ್ಲೇಸ್ಮೆಂಟ್ಸ್ ಎಲ್ಲಾನು ಆ ತರ ನೋಡ್ಕೊಂತೀವಿ. ಇವಾಗ ಪ್ರತಿಯೊಂದು ಬ್ರ್ಯಾಂಡ್ ನೀವೇ ಹೇಳ್ದಂಗೆ MTR ಅಂದ್ರೆ ಪುಳಿಯೋಗರೆ ಅಥವಾ ಸಾಂಬಾರ್ ಪುಡಿ ಬರುತ್ತೆ. ಸ್ಪರ್ಶ್ ಅಂತ ಬಂದಾಗ ಯಾವ ಮಸಾಲಾಸ್ ನಿಮ್ಮ USP ಅಂತ ನಿಮಗೆ ಅನ್ಸುತ್ತೆ? ಆಕ್ಚುಲಿ ನೀವು ಟೇಸ್ಟ್ ವೈಸ್ ಹೋದ್ರೆ my preference is it's a low selling ನಮ್ಮಿದ್ರಲ್ಲಿ. I'll tell you what market says also. My preference in our company is non-veg ಅಲ್ಲಿ ಹೋದ್ರೆ kebab is very good.
Okay. Chicken masala is very good. ಹ್ಮ್ Um, ವೆಜ್ ಅಲ್ಲಿ ಹೋದ್ರೆ ಆರ್ ಪುಳಿಯೋಗರೆ ಇಸ್ ಗ್ರೇಟ್. ಓಕೆ ಆಮೇಲೆ ಬಿಸಿಬೇಳೆ ಬಾತ್ ಇಸ್ ವೆರಿ ಗುಡ್. ಓಕೆ ಆ ಥರ ವಿ ಆರ್ ಕಸೂರಿ ಮೇಥಿ ಇಸ್ ಎಕ್ಸ್ಟ್ರೀಮ್ಲಿ ಗುಡ್. ಹ್ಮ್ ಸೋಯಾ ಚಂಕ್ಸ್ ವಿ ಹ್ಯಾವ್ ಸೆಟ್ ಅಪ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಓನ್ಲಿ. ಕರ್ನಾಟಕದಲ್ಲಿ ತುಂಬಾ ಕಮ್ಮಿ ಮ್ಯಾನುಫ್ಯಾಕ್ಚರಿಂಗ್ ಇರೋದು. ಯೂಶಲಿ ಇಟ್ಸ್ ರೀಪ್ಯಾಕ್, ಮಧ್ಯಪ್ರದೇಶದಿಂದ ಬರುತ್ತೆ ರೀಪ್ಯಾಕೆಟ್. ಬಟ್ ವಿ ಹ್ಯಾವ್ ಪುಟ್ ಅಪ್ ಅ ಪ್ಲಾಂಟ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್. ಸೋಯಾ ಚಂಕ್ಸ್ ಮಾಡ್ತೀರಾ? ಹೌದೌದು. Oh, nice. ಸೋಯಾ ಚಂಕ್ಸ್ ಇಟ್ಸ್ ಅ ಗೇನಿಂಗ್ ಪ್ರಾಡಕ್ಟ್. Correct. ಏನಂದ್ರೆ ಇವಾಗ ಹೆಲ್ತ್ ಕಾನ್ಶಿಯಸ್ ಆಗ್ತಿರೋದ್ರಿಂದ ಪ್ರೋಟೀನ್ ಕಾಂಟೆಂಟ್ ವಿತ್ ಲೋ ಫ್ಯಾಟ್. ಈಗ ಪನ್ನೀರ್ದು ನಿಮ್ ನೋಡ್ತಾ ಇದ್ದೀರಾ, ಎವ್ರಿಬಡಿ ಇಸ್ ಲೈಕ್ ಫೇಕ್ ಪನ್ನೀರ್ Correct. ಅಂತ ಸಿಚುವೇಶನ್ ನಾವೇ ಆಗ್ತಾನೆ ಇದೆ. Yeah. is but soya is one product that is healthy, low calorie and low fat. Okay. So we wanted to use that and create more innovative products on it. Sadhikag we've just started maybe 6 months back, 8 months back in the we started manufacturing our own soya chunks. In the pipeline I want to introduce little more innovative products on soya based idana for health benefits. ನೀವು ನಾರ್ತ್ ಇಂಡಿಯಲ್ಲಿ ಓದಿದ ಕಾರಣ ಇನ್ಫ್ಲೂಯೆನ್ಸ್ ಇದೆಯಾ? ಬಿಕಾಸ್ ಅಲ್ಲಿ ಸೋಯಾ ಚಾಪ್ ಆಗಿರ್ಬೋದು ಎಲ್ಲ ತುಂಬಾ ಮಾಡ್ತಾರೆ. ಇಲ್ಲ ಆತರ ಇಲ್ಲ, ಬಟ್ ಐ ಥಿಂಕ್ ಎಲ್ಲಾ ಕಡೆ ಈಗ ಸೋಯಾ ಪಾಪ್ಯುಲಾರಿಟಿ ಬರ್ತಾ ಇದೆ. ಸೊ ಆರ್ ಸೋಯಾ ಚಂಕ್ಸ್ ಇಸ್ ವೆರಿ ಗುಡ್. Okay. ಬಟ್ ಮಾರ್ಕೆಟ್ ಅಂತ ಹೋದ್ರೆ ನಾವ್ ಫೇಮಸ್ ಆಗಿರೋದು ಚಿಲ್ಲಿಗೆ. ಚಿಲ್ಲಿ ನಾರ್ತ್ ಇಂಡಿಯಾನಲ್ಲಿ ಟರ್ಮರಿಕ್ ಇಸ್ ಫೇಮಸ್. ಚಿಕನ್ ಮಸಾಲಾ ಇಸ್ ಫೇಮಸ್. ಸೌತ್ ಅಲ್ಲಿ ಸಾಂಬಾರ್ ಇಸ್ ಫೇಮಸ್. ಓಕೆ. ಸೊ ನನ್ಗೆ ಯಾವಾಗ್ಲೂ ಒಂದು ಇದೇನು ಅಂತಂದ್ರೆ, ಮ್ಯಾಗಿ ಮಾಡ್ಬೇಕಾರೆ ಕೆಲವೊಬ್ರು ಜನ ಫಸ್ಟು ಮ್ಯಾಗಿ ಮಸಾಲ ಹಾಕ್ತಾರೆ, ಆಮೇಲೆ ಮ್ಯಾಗಿ ಹಾಕ್ತಾರೆ, ಬಾಯ್ಲ್ ಮಾಡ್ತಾರೆ. ಕೆಲವೊಬ್ರು ಏನ್ ಮಾಡ್ತಾರೆ, ಫಸ್ಟು ಮ್ಯಾಗಿ ಇದಾಕ್ತಾರೆ, ನೂಡಲ್ ಹಾಕ್ತಾರೆ, ಆಮೇಲೆ ಅದ್ರ ಮೇಲೆ ಮಸಾಲೆ ಹಾಕ್ತಾರೆ. ಸೊ ದಟ್ಸ್ ಅ ಡಿಬೇಟ್. ಹೆಂಗಿದ್ರು ಎಂಡ್ ಪ್ರಾಡಕ್ಟ್ ಒಂದೇ ಅಂತ. ಬಟ್ ಏನು ಅಂದ್ರೆ ಅಲ್ಲಿ ವಾಟರ್ ಮ್ಯಾಟರ್ ಆಗಲ್ಲ. ಹೌದು ಬಟ್ ಪುಳಿಯೋಗರೆ ಮಾಡ್ಬೇಕಾದ್ರೆ ನನ್ಗೆ ಯಾವಾಗ್ಲೂ ಏನಾಗೋದು ಅಂದ್ರೆ, ಸ್ವಲ್ಪ ಆಯಿಲ್ ಬಿಸಿ ಇಟ್ಬಿಟ್ರೆ ಹೌದೌದು ಪುಳಿಯೋಗರೆ ಪೌಡರ್ ಹಾಕಿದ್ರೆ ಸುಟ್ಟೋಗ್ಬಿಡುತ್ತೆ. ಹೌದು. ವಾಟ್ ಇಸ್ ದ ಪರ್ಫೆಕ್ಟ್ ವೇ ಟು ಮೇಕ್ ಪುಳಿಯೋಗರೆ? ಒಗ್ಗರಣೆ ಹಾಕಿ ಓಕೆ. ಅಂಡ್ ದೆನ್ ಲೋ ಫ್ಲೇಮ್ ಅಲ್ಲಿ ಬೇಸಿಕ್ ಫಸ್ಟ್ ಒಗ್ಗರಣೆ ಹಾಕ್ಬಿಡ್ಬೇಕು. ಲೋ ಫ್ಲೇಮ್ ಅಲ್ಲಿ ಪುಟ್ ದ ಪೌಡರ್. ಆಮೇಲೆ ಲೈಟ್ ಫ್ರೈ ಮಾಡ್ಕೊಂಡು ಇಮಿಡಿಯೇಟ್ ಸ್ವಲ್ಪ ಗೊಜ್ಜು ತರ ಮಾಡ್ಕೋಬೇಕು. ಸ್ವಲ್ಪ ನೀರ್ ಹಾಕ್ಬೇಕು, ತುಂಬಾ ನೀರ್ ಹಾಕ್ಬಾರ್ದು. ಒಂಚೂರು ಟಿಲ್ ಇಟ್ ಬಿಕಮ್ಸ್ ಲೈಕ್ ದಿಸ್ ಪೇಸ್ಟ್ ತರ ರೆಗ್ಯುಲರ್ ಮನೇಲಿ ಮಾಡಿದ ಹುಣಸೆ ಹಣ್ಣಲ್ಲಿ ಮಾಡಿದಾಗ ಹಂಗ ಆಗ್ಬೇಕದು. ಜಸ್ಟ್ ವಾಟರ್, ನಾಟ್ ಟೂ ಹೈ ನಾಟ್ ಟೂ ಲೋ, ಸ್ವಲ್ಪ ಟು ಮೇಕ್ ಇಟ್ ಲೈಕ್ ಅ ಪೇಸ್ಟ್. ಅಂಡ್ ದೆನ್ ವೆನ್ ಯು ಪುಟ್ ಕುಕ್ಡ್ ರೈಸ್ ಹಾಕ್ತಕ್ ಇಟ್ ವಿಲ್ ಬಿ ಪರ್ಫೆಕ್ಟ್. ಓಕೆ. ಸೊ ಇದು ಆಕ್ಚುಲಿ ನನ್ನ ಪ್ರಾಬ್ಲಮ್. ಯಾಕಂದ್ರೆ ಪ್ರತಿ ಸಾರಿ ಪುಳಿಯೋಗರೆ ಮಾಡ್ಬೇಕಾದ್ರು ಸುಟ್ಬಿಡ್ತಿತ್ತು ನಂದು. ನಾನಂತೂ ಬಟ್ ಲೈಟ್ ಫ್ರೈ ಮಾಡಿದ್ರೆ ಇಟ್ ಡೆಫಿನೆಟ್ಲಿ ಗಿವ್ಸ್ ದಟ್ ಫ್ಲೇವರ್ ಬೆಟರ್. ನನ್ ಯೂಶಲಿ ಜಾಸ್ತಿ ಬೇಗ ಆಗುತ್ತೆ ಅಂತ. ಇನ್ನೊಂದು ನಾನು ಅಬ್ಸರ್ವ್ ಮಾಡಿರೋದು, ಎಲ್ಲ ಸ್ಪೈಸ್ ಬ್ರ್ಯಾಂಡ್ಸ್ ಇಂಡಿಯಾದಲ್ಲಿ ಇನ್ಕ್ಲೂಡಿಂಗ್ ಸ್ಪರ್ಶ್ ಬರೀ ಡ್ರೈ ಸ್ಪೈಸಸ್ ಜಾಸ್ತಿ ಇದೆ, ಹೌದು. ಸಾಸಸ್ ಜಾಸ್ತಿ ಇಲ್ಲ. ಆ ಒಂದು ಸೆಗ್ಮೆಂಟ್ ಯಾಕೆ ಯಾರು ಎಂಟರ್ ಆಗ್ತಾರೆ? ಸಾಸಸ್ ಇದೆ. ಈಗ ನಿಮ್ಗೆ ಗ್ರೀನ್ ಚಿಲ್ಲಿ ಸಾಸ್ ಆ ತರ ಸಾಸ್ಗಳಿದೆ. Okay. ಸೋಯಾ ಸಾಸ್, ಹಾ. ಗ್ರೀನ್ ಚಿಲ್ಲಿ ಸಾಸ್, ರೆಡ್ ಚಿಲ್ಲಿ ಸಾಸ್ ಇದೆ. ವೆನ್ ಇಟ್ ಕಮ್ಸ್ ಟು ಈಗ ಬಿರಿಯಾನಿ ಪೇಸ್ಟ್ಗಳು ನೀವು ನೋಡಿರ್ಬೋದು. ಸಿಕ್ಕಾಪಟ್ಟೆ ಆಡ್ ಬರ್ತಿದೆ. Correct. ಬಿರಿಯಾನಿ ಪೇಸ್ಟ್ ಬರ್ತಿದೆ. ಬಟ್ ಅದರ್ ಪ್ರಾಡಕ್ಟ್ಸ್ ಯು ಕೆನಾಟ್ ಹ್ಯಾವ್ ಪೇಸ್ಟ್, ಬಟ್ ಜಾಸ್ತಿ Right. ಬಿರಿಯಾನಿ ಪೇಸ್ಟ್ ಇಸ್ ಕಮಿಂಗ್. Right. ಆರ್ ಅಗೇನ್ ಇಟ್ ಬಿಕಮ್ಸ್ ಯುವರ್ ರೆಡಿ ಟು ಈಟ್. ಇದು ಏನು ಅವನ್ ಅಲ್ಲಿ ಇಟ್ಬಿಟ್ಟು Correct. 1 ನಿಮಿಷ Heat ಹೀಟ್ ಮಾಡಿ, ಮಾಡಿ ದಟ್ಸ್ ಅ ಡಿಫ್ರೆಂಟ್ ಸೆಗ್ಮೆಂಟ್ ಆಲ್ ಟುಗೆದರ್. Okay. This is the regular everyday spices. Powder itre shelf life is higher. You Correct. can, we usually give 12 months, but even 18 months is true in a good container. Without any kind of spoons alla neatagi itkondu airtight container. 18 months itru it can last. So that's why anything water content add agid takshana it Right. has a higher chance of getting spoiled. Athwa sugar, starch idre again the shelf life decreases. ಸೊ ಅದಕ್ಕೆ ತುಂಬಾ ಅಂಡ್ ಸ್ಪರ್ಶ್ ಆಲ್ಸೋ ಫಾರ್ ದಟ್ ಮ್ಯಾಟರ್ ಬರೀ ಡ್ರೈ ಸ್ಪೈಸಸ್ ಹೌದೌದು, ವಿ ಫೋಕಸ್ ಮೋರ್ ಆನ್ ಡ್ರೈ ಸ್ಪೈಸಸ್. ಸೊ ಈಗ ಫ್ಯಾಕ್ಟ್ರಿ ಅಂತ ಬಂತು ಅಂದ್ರೆ ಎಷ್ಟು ಖರ್ಚಾಯ್ತು ಫಾರ್ ದ ಹೊಸ ಫ್ಯಾಕ್ಟ್ರಿ? ಅವ್ರ ಎಷ್ಟು ವರ್ಷದಿಂದ So ಮಾಡ್ತಿದ್ದಾರೆ? we have shifted over from when the company started. This is our third plant. ಓಕೆ. ಇವಾಗಿರೋ ಫ್ಯಾಕ್ಟ್ರೀಸ್ ಅರೌಂಡ್ ಇನ್ ಅ 6 acre ಕಾಂಪ್ಲೆಕ್ಸ್ ಅಲ್ಲಿ ಬಿಲ್ಡ್ ಮಾಡಿದೀವಿ. 6 ಎಕರ್? Yes, 6 acres ಅಲ್ಲಿದೆ Oh. the new plant, which is we recently shifted here 2 years back. Costed us around 40 crore to Oh. build the ಓಕೆ. plant. ಓಕೆ. Yeah. 40 crores. Yes. fully funded by you or? Yes, fully funded by us and banks. ಓಕೆ. ಆಸ್ Yes. ಆಂಟರ್ಪ್ರಿನರ್ಸ್ ನೀವು ಲೋನ್ಸ್ ತಗೊಂಡ್ರೆ ಹಾ. ನಿಮ್ಗೆ
ಯಾವ ತರ ಬೆನಿಫಿಟ್ ಸಿಗುತ್ತೆ? ಬಿಕಾಸ್ ನನಗೆ ಗೊತ್ತಿರೋದು ಬ್ಯಾಂಕ್ಸ್ ತುಂಬಾ ಬೆನಿಫಿಟ್ ಮಾಡುತ್ತೆ, ಎಸ್ಪೆಷಲಿ ವುಮನ್ ಆಂಟರ್ಪ್ರಿನರ್ಸ್ಗೆ ಇನ್ನ I think ಈಸಿಯಾಗಿ your rate ಸಬ್ಸಿಡೈಸ್ of interest is lower. ಎಷ್ಟು? ಓಕೆ. If women led ಇತ್ತಂದ್ರೆ you can even get at 4 to 5%. But Oh. again, it depends on your turnover. ಹ್ಮ್ ತುಂಬಾ high turnover, they again leave because bank have to make profits alwa. Mhm. That is Correct, how correct. they make profit. Correct. That they will try to give you as less benefits as possible. Okay. But the ease of doing business ಅಥವಾ ಅವ್ರ ಸಪೋರ್ಟ್ ಸಿಸ್ಟಮೇ ಇರ್ಬೋದು ಅಬೌಟ್ ಹೌ ಟು ಏಡ್. ಈಗ ನೀವು ಮ್ಯಾನುಫ್ಯಾಕ್ಚರಿಂಗ್ ಸೆಟಪ್ ಅಲ್ಲಿ ಮೆಷಿನರಿ ಬೈ ಮಾಡಿದ್ರೇನೆ ಒಂದ್ ಲೆವೆಲ್ ಆಫ್ ಇದು ಕೊಡ್ತಾರೆ, ಸಬ್ಸಿಡೀಸ್ ಇರುತ್ತೆ ಹ್ಮ್. ಇಫ್ ಯು ಪರ್ಟಿಕ್ಯುಲರ್ ಏರಿಯಾನಲ್ಲಿ ಮಾಡಿದ್ರೆ, ಹ್ಮ್. ಅಥವಾ ಇನ್ ಅ ಪರ್ಟಿಕ್ಯುಲರ್ ಗ್ರೀನ್ ಫಾರ್ಮ್ ಕೈಂಡ್ ಆಫ್ ಎನ್ವೈರ್ಮೆಂಟ್, ಗ್ರೀನ್ ಹೌಸ್ ಎನ್ವೈರ್ಮೆಂಟ್ ಅಲ್ಲಿ ಮಾಡಿದ್ರೆ ಅಗೇನ್ ಯು ಹ್ಯಾವ್ ಸಮ್ ಗ್ರೀನ್ ಕೈಂಡ್ ಹೌಸ್ ಆಫ್ ಅಂದ್ರೆ ಸಬ್ಸಿಡಿ. ಸೋಲಾರ್ ಪವರ್ಡ್ ಯೂಸ್ ಮಾಡಿ. ಸೋಲಾರ್ ಪವರ್, ಪರ್ಟಿಕ್ಯುಲರ್ ಸ್ಟ್ರಕ್ಚರ್ಸು ಇರುತ್ತೆ ಹಾ ಹಾ. about how you should have the plant. ಓಕೆ. ಆ ಥರ subsidies are there from the government. And also the banks also help you in getting, ಈಗ ನೀವೇನೋ ಪ್ರೊಕ್ಯೂರ್ ಮಾಡ್ಕೋಬೇಕು, ಇನ್ಕ್ಲೂಡಿಂಗ್ ಸ್ಟೋರೇಜ್. ಈಗ ಎಕ್ಸಾಂಪಲ್ ಸೀಸನ್ ಇದೆ, ಚಿಲ್ಲಿ ಸೀಸನ್ ಇಸ್ ಬಿಟ್ವೀನ್ ನವೆಂಬರ್ ಟು ಫೆಬ್ರವರಿ ಇದೆ ಅನ್ಕೊಳ್ಳಿ. ಆ ಪೀರಿಯಡ್ ಅಲ್ಲಿ ಯು ಆಸ್ ಅ ಕಂಪನಿ ಡು ನಾಟ್ ಹ್ಯಾವ್ ದಟ್ ಮಚ್ ಆಫ್ ಫಂಡ್ಸ್ ಟು ಪಾರ್ಕ್ ಅಟ್ ಒನ್ಸ್. ಕರೆಕ್ಟ್. ಓಕೆ, ನಾನೀಗ ಒಂದು 500,000 tons ನಾನು ಸ್ಟೋರ್ ಮಾಡ್ಕೋಬೇಕಂದ್ರೆ ಐ ಡು ನಾಟ್ ಹ್ಯಾವ್ ದಟ್ ಕೆಪಾಬಿಲಿಟಿ ಟು ಪಾರ್ಕ್ ದಟ್ ಮಚ್ ಫಂಡ್ Correct, ಓನ್ಲಿ ಫಾರ್ ದಿಸ್. ಸೊ ಬ್ಯಾಂಕ್ಸ್ ಹೆಲ್ಪ್ ಯು, ದೇ ಗಿವ್ ಯು ಪ್ರೊಕ್ಯೂರ್ಮೆಂಟ್ ಲೋನ್ಸ್ as well at a subsidized rate of interest. ಆವಾಗ ವಿ ಕ್ಯಾನ್ at least take that advantage of parking money. ಬಟ್ ಈ ಕೋಲ್ಡ್ ಸ್ಟೋರೇಜ್ಗೂ ಏನೋ ಸಬ್ಸಿಡಿ ಕೊಟ್ಟಿದ್ರಲ್ಲ ಹೊಸದಾಗಿ ಬಂದಿರೋ ಏನೋ ಹೌದೌದು, ಕೋಲ್ಡ್ ಸ್ಟೋರೇಜಸ್ ಕಟ್ಸಿದ್ರೆ ಯು ಹ್ಯಾವ್ ದಟ್ ಕೈಂಡ್ ಆಫ್ ಅ ಫೆಸಿಲಿಟಿ. ಕೋಲ್ಡ್ ಸ್ಟೋರೇಜ್ ಕಟ್ಸಿದ್ರೆ ಅಲ್ವಾ? ಕಟ್ಸಿದ್ರೆ ಓಕೆ, ಬಿಕಾಸ್ ಆಫ್ ಇದಕ್ಕೆ ಅಂದ್ರೆ ನಿಮ್ಗೆಲ್ಲ ಹೆಲ್ಪ್ ಆಗ್ಲಿ ಅಂತ. ಹಾ, So, ಹೌದು. ಅಂದ್ರೆ ಈಗ ನೀವು ಹೇಳಿದ್ರಲ್ಲ, ಈಗ ನಾನು ಚಿಲ್ಲಿ ಬೈ ಮಾಡ್ತೀನಿ ಈ ಮಂತ್ ಅಲ್ಲಿ ಅಂತ, ಹೇಗ್ ಸ್ಟೋರ್ ಮಾಡ್ತೀರಾ ಇದನ್ನ? ಈಗ ನಾವೇನ್ ಕರೆಂಟ್ಲಿ ಮಾಡ್ತಿರೋದು ಅಂದ್ರೆ, ಹ್ಮ್. ಈ ಬಾಯ್ ಚಿಲ್ಲಿ, ಈಗ ಬ್ಯಾಡ್ಗಿನಲ್ಲಿ ಚಿಲ್ಲಿ ಬಾಯ್ ಮಾಡಿದ್ರೆ ಹ್ಮ್. ಅಲ್ಲೇ ಕೋಲ್ಡ್ ಸ್ಟೋರೇಜಸ್ ಇದೆ. ಸೊ Okay. ವಿ ಕೀಪ್ ಇಟ್ ವಿತ್ ದ ಟ್ರೇಡರ್. ಆ ಕೋಲ್ಡ್ ಸ್ಟೋರೇಜಸ್ ಅಲ್ಲಿ ವಿ ಕೀಪ್ ಇಟ್ ವಿತ್ ದ ಟ್ರೇಡರ್ ಇಟ್ ಸೆಲ್ಫ್. ನಮಗ್ ಬೇಕಾದಾಗ ವಿ ಕೀಪ್ ಆಸ್ಕಿಂಗ್ ದಮ್ ಟು ಕೀಪ್ ಸೆಂಡಿಂಗ್. ಸೊ ನಮ್ಗಂತಾನೆ ಅಷ್ಟೇ ಎತ್ತಿಟ್ಬಿಟ್ಟಿರ್ತಾರೆ ಅವ್ರ ಸ್ಟೋರೇಜಸ್ ರೆಂಟ್ ಅಲ್ಲಿ. ಎಷ್ಟಿರುತ್ತೆ? ಆ ತರ ಪರ್ಟಿಕ್ಯುಲರ್ ಇರಲ್ಲ, ವಿ ಫಿಕ್ಸ್ ಇಟ್ ವಿತ್ ದ ಪ್ರೈಸ್. ಅಂದ್ರೆ ನೀನ್ ತಗೊಂಡ್ ಇಟ್ಕೊ, ನನ್ಗೆ ಬೇಕಾದಾಗ ಕೊಡು ಆ ಹಾ, ಟೈಪ್ ಆತನ? ಒಂದ್ ಪ್ರೈಸ್ ಫಿಕ್ಸ್ ಮಾಡ್ಬಿಡ್ತೀವಿ. ಹ್ಮ್. ಮಾರ್ಕೆಟ್ ಅಪ್ ಅಂಡ್ ಡೌನ್ ಹೋಗ್ಲಿ, ದೇ ಪ್ರೊವೈಡ್ ಅಸ್ ಅಟ್ ದಟ್ ಪರ್ಟಿಕ್ಯುಲರ್ ಪ್ರೈಸ್ ಓಕೆ, ಫಾರ್ ಅ ಫಿಕ್ಸ್ಡ್ ಪೀರಿಯಡ್ ಆಫ್ ಟೈಮ್ ಆಲ್ಸೋ. ಅಂದ್ರೆ ಸ್ಟೋರೇಜ್ ಇಸ್ ನಾಟ್ ಇದ್ರ ಪ್ರಕಾರ. ನಮ್ಗೆ ಬೀಳಲ್ಲ ಅದು, ಹ್ಮ್. ಪ್ರೈಸ್ ಮೇಲೆ ಡಿಪೆಂಡ್ ಆಗುತ್ತೆ. ಹ್ಮ್. ಫಾರ್ ಮೇ ಬಿ ಅರೌಂಡ್ 3 week window they'll keep, or 4 week window they'll keep one particular price. ಹ್ಮ್. ಅಪ್ ಆಗ್ಲಿ ಡೌನ್ ಆಗ್ಲಿ they'll provide us one quality at one price. ಓಕೆ. ಆ ತರ. ಆಮೇಲೆ ಅಗೇನ್ ದೇ ಚೇಂಜ್ ದ ಪ್ರೈಸ್. ಆ ತರ ಚಿಲ್ಲಿಗೆ ಅದಾಯ್ತು. ಈಗ ಎಲ್ಲ ಡ್ರೈ, ಪ್ರಾಡಕ್ಟು ಹಂಗೇನೆ ಹತ್ತತ್ರ. ಓಕೆ, ಅಲ್ಲ ಈಗ ಡ್ರೈ ಸ್ಪೈಸಸ್ ಎಷ್ಟ್ ದಿನ ಬೇಕಾದ್ರೂ ಇಡ್ಬೋದು ಅಂತ ಅಂತಾರಲ್ಲ, ಆದ್ರೂ ನೀವು ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಡ್ತೀರಾ? ಅದು ಆ ತರ ಇಲ್ಲ, ಹಾ. ಡಿಪೆಂಡ್ಸ್ ಆನ್ ದ ಸಪ್ಲೈ, ಡಿಮಾಂಡ್ ಸಪ್ಲೈ ಮೇಲೆ. ಓಕೆ, ಬಟ್ ಈಗ ಅಡಲ್ಟ್ರೇಷನ್ ಅಂತ ತಗೊಂಡ್ರೆ, ಬಿಕಾಸ್ ಸ್ಪೈಸ್ ಆಗಿರ್ಲಿ ಏನಾಗ್ಲಿ ಪೌಡರ್ ತರ ಸಿಗುತ್ತೆ ನಮ್ಗೆ, ಏನ್ ಒಳಗಡೆ ಹಾಕಿದಾರೆ ಗೊತ್ತಾಗಲ್ಲ. ಬಿ ಟರ್ಮರಿಕ್ ಆಗ್ಲಿ, ಚಿಲ್ಲಿ Colours. ಪೌಡರ್ ಆಗ್ಲಿ, ಕಲರ್, ಯಾವ್ಯಾವ ತರ ಅಂದ್ರೆ ಪೀಪಲ್ ಶುಡ್ ನೋ ದಟ್ ಇದು ಅಡಲ್ಟ್ರೇಟೆಡ್ ಹಿಂಗೂ ಅಡಲ್ಟ್ರೇಷನ್ ಮಾಡ್ತಾರೆ ಗುರು ನೀವು ಅಂತ ಹೇಳಿದ್ರೆ ಊಟ ಮಾಡೋದ್ ಬಿಟ್ಬಿಡ್ತೀರ. ಹೇಳಿ ಹೇಳಿ ಹೇಳಿದ್ರೆ ಊಟ weight loss ಮಾಡೋದ್ ಮಾಡೋಣ ಬಿಟ್ಬಿಟ್ರೆ ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್. ನಿಮ್ಗೆ ಹಿಂಗೂ ಟೆನ್ಷನ್ ಆಗ್ಬಿಡ್ತೀರಾ. ಲಾಡ್ ಆಫ್ ವೇಸ್ ಆಫ್ ಅಡಲ್ಟ್ರೇಷನ್. ಓಕೆ, ಗೋ ಆನ್ ಒನ್ ಬೈ ಒನ್. ಏನೇನ ಇದೆ? ಯು ಮೈಟ್ ಗೆಟ್ ಸ್ಕೇರ್ಡ್. ಓಕೆ, ಪ್ಲೀಸ್. ಚಿಲ್ಲಿಗೆ ಟ್ರೀ ಬಾರ್ಕ್ಸ್ ಹಾಕ್ತಾರೆ. ಟ್ರೀ ಬಾರ್ಕ್ಸ್ ಆಸ್ ಇನ್ ಯಾಕಂದ್ರೆ ಪೌಡರ್ ಅಲ್ವಾ, ಹಾ. ತೊಟ್ಟಿರುತ್ತಲ್ಲ, Correct. ಬರೀ ತೊಟ್ಟನ ಸೆಪರೇಟ್ ನೀವು ಎಕ್ಸ್ಪೋರ್ಟ್ ಮಾಡ್ಬೇಕಾದ್ರೆ ಯೂಶಲಿ ತೊಟ್ಟು ಸೆಪರೇಟ್ ಆಗಿರುತ್ತೆ, ಚಿಲ್ಲಿನೇ ಸೆಪರೇಟ್ ಗ್ರೈಂಡ್ ಆಗಿರುತ್ತೆ. ಹ್ಮ್. ತೊಟ್ಟು ಪೌಡ್ರನೇ ಹಾಕ್ತಾರೆ, ಹಸ್ಕ್ ತರ ಹಾಕ್ತಾರೆ. ಪೆಪ್ಪರ್ ಜೊತೆ ಪೆಪ್ಪರ್ ಹಸ್ಕ್ ಹಾಕ್ತಾರೆ. Okay. ಅದ್ರ ಜೊತೆಗೆ ಬೆಳೆಯುತ್ತಲ್ಲ ಅದು ಹೌದು ಹೌದು. ಕಡ್ಡಿ ಬರುತ್ತಲ್ಲ, Correct, correct. ದ್ಯಾಟ್ ಇಸ್ ಮಿಕ್ಸ್ಡ್. ಟರ್ಮರಿಕ್ಗೆ ಅಕ್ಕಿ ಹಿಟ್ಟು ಹಾಕ್ತಾರೆ. ಕಲರ್ ಮಿಕ್ಸ್ ಮಾಡಿ. ಕಲರ್ ಹಾ. ಕಲರ್ ಅಂದ್ರೆ ಇವಾಗ ಏನಾಗಿದೆ ಹೊಸದಾಗಿ, ಬಿಫೋರ್ ಇಟ್ ವಾಸ್ ವೆರಿ ಈಸಿ ನಿಮಗೆ ಡಿಟೆಕ್ಟ್ ಮಾಡೋದು ಹ್ಮ್. ಕಲರ್ ಇದೆಯೋ ಇಲ್ವೋ ಅಂತ, ಬಿಕಾಸ್ ಆರ್ಟಿಫಿಷಿಯಲ್ ಕಲರ್ಸ್ ಯೂಸ್ ಮಾಡೋರು. ಹ್ಮ್. ಇವಾಗ ದೇ ಸಮಥಿಂಗ್ ಕಾಲ್ಡ್ ಓಲಿಯೋರೆಸೆನ್ಸ್ ಹ್ಮ್. ದಟ್ ಹಸ್ ಸ್ಟಾರ್ಟೆಡ್ ಇನ್ ದ ಮಾರ್ಕೆಟ್. ಹ್ಮ್. ನಿಮ್ಗೆ ಆ ಓಲಿಯೋರೆಸೆನ್ಸ್ ಏನಂದ್ರೆ ಇಟ್ಸ್ ನಾಟ್ ಹಜಾರ್ಡಿಯಸ್, ಹ್ಮ್. ಇಟ್ ಈಸ್ ಅ ಪ್ಲಾಂಟ್ ಎಕ್ಸ್ಟ್ರಾಕ್ಟ್ ಓನ್ಲಿ, ಬಟ್ ಕಾನ್ಸಂಟ್ರೇಟೆಡ್ ಪ್ಲಾಂಟ್ ಎಕ್ಸ್ಟ್ರಾಕ್ಟ್. ಅದು ನಿಮ್ಗೆ ಏನು ಇಟ್ ಇಸ್ ಕಂಪ್ಲೀಟ್ಲಿ ಪ್ಲಾಂಟ್ ಬೇಸ್ಡ್. ಹ್ಮ್. ಸೊ ನಿಮ್ಗೆ ಹೆಲ್ತ್ಗೆ ಏನು ಇಶ್ಯೂ ಆಗಲ್ಲ. ಬಟ್ ಹೆಂಗೆ ಇಶ್ಯೂ ಇದರಿಂದ ಆಗೋದು ಅಂದ್ರೆ, ಪೀಪಲ್ ಬೈ ವೆರಿ 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 ಲೋ ಕ್ವಾಲಿಟಿ ಐಟಮ್. Okay.
ಅದಕ್ಕೆ ಇದು ಓಲಿಯೋರೆಸೆನ್ಸ್ ನ ಕಾನ್ಸಂಟ್ರೇಟ್ ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬಿಡ್ತಾರೆ. ಹ್ಮ್. ಅವಾಗ ಏನಾಗುತ್ತೆ, ಇಟ್ ಲುಕ್ಸ್ ವೈಬ್ರೆಂಟ್, ಇಟ್ ಲುಕ್ಸ್ ದ ಸ್ಮೆಲ್ ಬರುತ್ತೆ. ನಿಮ್ ಬಿರಿಯಾನಿ ಓಲಿಯೋರೆಸೆನ್ಸ್ ಬರುತ್ತೆ ಗೊತ್ತಾ, ಇಟ್ ಟು ಗಿವ್ ಯು ದಟ್ ಪಂಜೆನ್ಸಿ. ಅಷ್ಟು ಕಾಸ್ಟ್ ಕಟ್ ಆಗುತ್ತಾ ಇದನ್ನೆಲ್ಲ ಯೂಸ್ ಮಾಡಿ? ಹೌದು, ಈಗ ನಿಮ್ಗೆ ಚಿಲ್ಲಿ 100 rupees ಇತ್ತು ಅನ್ಕೊಳ್ಳಿ, ರಫ್ಲಿ ಮಾತಾಡ್ತಾ ಇದ್ದೀನಿ. ಚಿಲ್ಲಿ 100 rupees ಇತ್ತು ರಾ ಮೆಟೀರಿಯಲ್, ಯು ಆರ್ ಬೈಯಿಂಗ್ ಚಿಲ್ಲಿ 100 rupees ಇತ್ತು ರಾ ಮೆಟೀರಿಯಲ್ ಬೈ ಮಾಡೋದಕ್ಕೂ. ಇಫ್ ಯು ಆರ್ ಬೈಯಿಂಗ್ 100 kgs, ವಾಟ್ ಇಸ್ ದ ಕಾಸ್ಟ್? ಅದೇ ಯು ಯು ಆರ್ Sawdust. ಟೇಕಿಂಗ್ 40 rupees ಚಿಲ್ಲಿ. ಓಲಿಯೋರೆಸೆನ್ಸ್ ನೀವು 1000 rupees ಕೊಟ್ರು, ಯು ಆರ್ ಪುಟ್ಟಿಂಗ್ ಎಷ್ಟು? ವೆರಿ ಸ್ಮಾಲ್ ಕ್ವಾಂಟಿಟಿ. Cost cuts down by at least 20 to 25%. And that's a big Big margin. saving. ಓಕೆ, ನೆಕ್ಸ್ಟ್ ಹಂಗೆ. ಗೋಯಿಂಗ್ ಫಾರ್ವರ್ಡ್ ಅಂದ್ರೆ ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ಗೆ ಬನಾನಾ ಸ್ಟೆಮ್ ಇರುತ್ತಲ್ಲ, ರಾ ಬನಾನಾ ಸ್ಟೆಮ್. ಯಾಕಂದ್ರೆ ಅದು ತರಿನೇ ಇರುತ್ತೆ, Correct. ಜಿಂಜರ್ Colour same ಹಂಗೆ ಇರುತ್ತೆ. ಕಲರ್ ಸೇಮ್. ಇಟ್ ಹ್ಯಾಸ್ ನೋ ಫ್ರೇಗ್ರೆನ್ಸ್. ಕರೆಕ್ಟ್. ಅದಕ್ಕೆ ಈ ತರ ಹಾಕ್ತಾರೆ. ಅಥವಾ ಪೊಟ್ಯಾಟೊ ಆಲ್ಸೋ ದೇ ಪುಟ್, ಲೈಕ್ ಪೊಟ್ಯಾಟೊ ಮಿಕ್ಸ್, ಬಟ್ ಜಾಸ್ತಿ ಬನಾನಾ ಸ್ಟೆಮ್ ಬಿಕಾಸ್ ಇಟ್ಸ್ ದ ಕ್ಲೋಸೆಸ್ಟ್. ಓಕೆ. ಇನ್ಯಾವ್ದು? ಸಿನಮನ್ ಹೆವಿ ಅಡಲ್ಟ್ರೇಟ್ ಮಾಡ್ತಾರೆ ಅಂತ ಗೊತ್ತು, ಯಾಕಂದ್ರೆ ಕಡ್ಡಿ, ಎಲ್ಲಾ ಕಡ್ಡಿ. ಕಡೆ ಏನ್ ಕಡ್ಡಿ ಸಿಗುತ್ತೋ ಅದನ್ನ ಮಿಕ್ಸ್ ಮಾಡ್ಬಿಡ್ತಾರೆ. ಕರೆಕ್ಟ್. ಯಾ, ಸೊ ತಿಂತೀರಾ ಊಟ? ನವೀನ್ ಏನೇನೋ ತಿಂದಿದೀವಿ ಇವಾಗ. ಓಕೆ, ಯಾ ಸೊ ಇದು ಮೇಜರ್ ಅಡಲ್ಟ್ರೇಟೆಡ್. ಯಾ ಸಮ್ ಆಫ್ ದೆಮ್, ಯಸ್. ಓಕೆ, ಈಗ ಅಂದ್ರೆ ಕಾಸ್ಟ್ಲಿಯರ್ ಸ್ಪೈಸಸ್ ನ ಹೇಗೆ ಅಡಲ್ಟ್ರೇಟ್? ಸ್ಯಾಫ್ರನ್ ಸ್ಯಾಫ್ರನ್ ಎಲ್ಲ ಬಿಕಾಸ್ ನೀವು ಡೀಲ್ ಮಾಡಲ್ಲ. ಸ್ಯಾಫ್ರನ್ ವಿ ಡೋಂಟ್ ಡೀಲ್. ಹಾ. ಸ್ಯಾಫ್ರನ್ ನೀವ್ ನೋಡಿದ್ರೆ ಸ್ಯಾಫ್ರನ್ ಇಸ್ ಗ್ರೋನ್ ಇನ್ ಅ ಪರ್ಟಿಕ್ಯುಲರ್ ಸ್ಟ್ರೆಚ್ ಓನ್ಲಿ ಇನ್ ಕಾಶ್ಮೀರ್, ಲೈಕ್ Kashmir. ಇಂಡಿಯನ್ ಸ್ಯಾಫ್ರನ್ ಹೇಳಿದ್ರೆ ಹ್ಮ್. ಮ್ಯಾಕ್ಸಿಮಮ್ ಸ್ಯಾಫ್ರನ್ ಕಮ್ಸ್ ಫ್ರಮ್ ಇರಾನ್ ಆಸ್ ವೆಲ್. Right. ಇರಾನ್ ಸ್ಯಾಫ್ರನ್ ಬರುತ್ತೆ, ಕಾಶ್ಮೀರಿ ಅಫ್ಘಾನಿಸ್ತಾನ್ದು ಬರುತ್ತೆ if I'm not wrong. ಮೋಸ್ಟ್ಲಿ ಇರಾನ್. ಓಕೆ. ಇರಾನ್ ಸ್ಯಾಫ್ರನ್ ಬರುತ್ತೆ, ಅಂಡ್ ಯು ಗೆಟ್ ಕಾಶ್ಮೀರಿ ಸ್ಯಾಫ್ರನ್. Okay. ಕಾಶ್ಮೀರ್ ಅಲ್ಲೂ ದೇರ್ ಇಸ್ ಒನ್ ಪರ್ಟಿಕ್ಯುಲರ್ ಸ್ಟ್ರೆಚ್ ಆಫ್ ಏರಿಯಾ ಓನ್ಲಿ ವೇರ್ ಸ್ಯಾಫ್ರನ್ ಇಸ್ ಗ್ರೋನ್. Okay. ಈಗ ಏನ್ ಮಾಡ್ತೀವಿ ನೀವು ಕಾಶ್ಮೀರ್ಗೆ ಹೋದಾಗ, ನಿಮ್ಗೆ ಆ ದಾಲ್ ಲೆಕ್ ಮೇಲೆ ಹೋದಾಗ ಎಷ್ಟು 400 rupees 10 grams ಇತ್ತಂದ್ರೆ, ಹ್ಮ್. ಸಾರಿ 1 gram 400 rupees ಇತ್ತಂದ್ರೆ, ಅಲ್ಲಿ 10 grams ಮಾಡ್ತಿರ್ತಾರೆ 400 rupeesಗೆ. Got it. they'll take any flower ಇದು ಹ್ಮ್. ಒಂಚೂರು ಅದು ಒರಿಜಿನಲ್ ಹಾಕ್ತಾರೆ. ಹ್ಮ್. ಆಮೇಲೆ ಅದಕ್ಕೆ ಕಲರ್ ಅಗೇನ್. ಹ್ಮ್. ಅದು ಸ್ಯಾಫ್ರನ್ ಹೆಂಗ್ ಕಂಡಿಡಿತೀರಾ ನೀವು? ಗೊತ್ತೂ ಆಗಲ್ಲ ನಮ್ಗೆ. ಹಾ, ಬಟ್ ನೀವು ಮಿಲ್ಕ್ಗೆ ಅಥವಾ ವಾಟರ್ಗೆ ಹಾಕ್ದಾಗ ಇಮ್ಮಿಡಿಯೇಟ್ ಕಲರ್ ಬಿಟ್ಕೊಂತ, ಹ್ಮ್. ಟೀನು ಹಂಗೇನೆ Correct. ಇಮ್ಮಿಡಿಯೇಟ್ ಕಲರ್ ಬಿಟ್ಕೊಂತ, ದೆನ್ ಇಟ್ ಇಸ್ ನಾಟ್ ಅ ಗುಡ್ ಕ್ವಾಲಿಟಿ. ಹ್ಮ್. ಟೀನು ಅಡಲ್ಟ್ರೇಟ್ ಮಾಡ್ತಾರ? ಟೀ ಇಸ್ ದ ಹೈಯೆಸ್ಟ್ ಅಡಲ್ಟ್ರೇಟೆಡ್. ಗೊತ್ತೇ ಆಗಲ್ವಲ್ಲ. ಆ. ಗೊತ್ತೇ ಆಗಲ್ಲ ಟೀ ಇದು. Okay. ಕಲರ್ ಬ್ಲಾಕ್. ಅದಕ್ಕೆ ಟೀ ಹಾ. ಕುಡಿತಾ ಇಲ್ಲ ನಾನು. ಸೊ ಎಷ್ಟು ಸ್ಲೋಲಿ ಕಲರ್ ಬಿಡುತ್ತಲ್ಲ, ಸ್ಲೋ ಆಗಿ ಇಟ್ ಲೀವ್ಸ್, ಅವಾಗ ದಟ್ ಮೀನ್ಸ್ ಇಟ್ಸ್ ಅ ಗುಡ್ ಒನ್ ಅಂತ. ಎನಿಥಿಂಗ್ ನ್ಯಾಚುರಲ್ ವಿಲ್ ಆಲ್ವೇಸ್ ಟೇಕ್ ಟೈಮ್. ಸೊ ಈಗ ಆಂಟರ್ಪ್ರಿನರ್ಶಿಪ್ದು ಒಂದ್ ಕಡೆ ಬಿಸ್ನೆಸ್ ಮಾಡೋದಾದ್ರೆ ಇನ್ನೊಂದ್ ಕಡೆ ಎಂಪ್ಲಾಯ್ಮೆಂಟ್ ಕೊಡೋದು, ಎಷ್ಟೊಂದು ಫ್ಯಾಮಿಲೀಸ್ ನ ನರ್ಚರ್ ಮಾಡ್ತಾ ಇರ್ತೀರಾ, ಆ ಫೀಲಿಂಗ್ ಯಾವ ತರ ಇದೆ? My dad loves this question Okay. because he says I built this to generate employment anta, Mm, because ಅವ್ರು ಬಂದ್ಮೇಲೆ he really wanted to, you know, do something for his ಲ್ಯಾಂಡ್. ಕರ್ನಾಟಕಕ್ಕೆ ಏನೋ ಮಾಡ್ಬೇಕು ಅಂತ ಅವ್ರಿಗೆ ತುಂಬಾ ಇತ್ತು. ಒಂದು ಎಂಪ್ಲಾಯ್ಮೆಂಟ್ ಜನರೇಷನ್ ಮೋಡ್ ಆಯ್ತಂದ್ರೆ ಇಟ್ಸ್ ಆಲ್ವೇಸ್ ಗುಡ್ ಅಲ್ಲ, ರೈಟ್ ವೇನಲ್ಲಿ ಇಫ್ ಯು ಕ್ಯಾನ್ do something for people. Right. Yes, they earn it as well, so they are working for it, they're earning for it. At least we have given it away anta. Yeah, we have around 400 people working in our premises. Yeah, directly. ಓಕೆ, ಬಟ್ ನಾವು ಇದು ಪಾಡ್ಕಾಸ್ಟ್ ಶುರು ಆಗಿಂತ ಮುಂಚೆ ಮಾತಾಡ್ತಿದ್ವಿ ಜೆನ್ಸಿ ವರ್ಕರ್ಸ್ ಅಂತ. ಎಷ್ಟು ಜನ ಜೆನ್ಸಿ ಎಂಪ್ಲಾಯೀಸ್ ಇದಾರೆ ನಿಮ್ಮ ಒಂದು? ನಮ್ ಸದ್ಯಕ್ಕೆ ಜೆನ್ಸಿ ಎಂಪ್ಲಾಯೀಸ್ ಇಲ್ಲ, ಬಿಕಾಸ್ as a ಮ್ಯಾನುಫ್ಯಾಕ್ಚರಿಂಗ್ ಹಬ್ ಅಲ್ಲ, ಇಟ್ಸ್ ನಾಟ್. ಬಟ್ ಸೇಲ್ಸ್, ಐ ಮೀನ್ ಸೇಲ್ಸ್ ಅಲ್ಲಿ, ಮಾರ್ಕೆಟಿಂಗ್ ಅಲ್ಲಿ ಕಮ್ಮಿ. ನಥಿಂಗ್. ಅವಾಯ್ಡ್ ಮಾಡ್ತಾ ಇದೀರಾ ಬೇಡ ಅಂತ? ಇಲ್ಲ, ನೋ, ನಾಟ್ ಲೈಕ್ ದಟ್. ಬಟ್ ವಾಟ್ ಯು ಥಿಂಕ್ ಅಬೌಟ್ ದೆಮ್? ನಮ್ದ್ರಲ್ಲಿ ಎಕ್ಸ್ಪೀರಿಯನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಸೇಲ್ಸ್ ಟೀಮ್ ಅಲ್ಲಿ. ಲೇಬರ್ ಇದರಲ್ಲಿ ನೋಡಿದ್ರೆ ದೇ ಡು ನಾಟ್ ಹ್ಯಾವ್ ದಟ್ ಮಚ್ ಆಫ್ ಕ್ವಾಲಿಫಿಕೇಶನ್ಸ್ ಅಲ್ವಾ, ದೇ ಆರ್ Right. ಅಗೇನ್ ಇನ್ ದ ಫೆಸಿಲಿಟಿ, ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ, ಸೊ ಅಷ್ಟು ತಲೆ ಕೆಡ್ಸ್ಕೊಂಡಿಲ್ಲ. ಬಟ್ ವಾಟ್ ಯು ಥಿಂಕ್ ಆಫ್ ಜೆನ್ಸಿ ಎಂಪ್ಲಾಯೀಸ್? ಅಂದ್ರೆ ಫ್ಯಾಕ್ಟ್ರಿ ಒಂದು ಇದ್ರ ಸೆಟಪ್ ಅಲ್ಲಿ, ಬಿಕಾಸ್ ಏನಿಗೆ ಅಂದ್ರೆ ಯಾವಾಗ್ಲೂ ನಾವು ಯಾರ ಜೊತೆ ಆಂಟರ್ಪ್ರಿನರ್ ಜೊತೆ ಮಾತಾಡ್ತಿರ್ಬೇಕಾದ್ರೆ ಜೆನ್ಸಿ ಅಂದ್ರೆ ಒಂಥರ ಮಿಕ್ಸ್ಡ್ ಎಮೋಷನ್ಸ್ ಇದೆ. ಸಮ್ ಪೀಪಲ್ ಲೈಕ್ ನನ್ಗಿಷ್ಟ, ಅವ್ರ ದೇ ಬ್ರಿಂಗ್ ಅ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಆನ್ ಟೇಬಲ್ ಅಂತ ಅಂತಾರೆ. ಕೆಲವರು ಇಲ್ಲ ಗುರು ನನ್ ಕೈಲಿ ಆಗಲ್ಲ, ಮಿಲಿನಿಯಲ್ಸ್ಗಾದ್ರೆ ಇದು ಮಾಡ್ಬಿಡಿ ಅಂದ್ಬಿಟ್ಟು ಎದ್ದೋ ಓಡ್ಬೋದು, ಅವ್ರು ಮಾಡೇ ಮಾಡ್ತಾರೆ. ಜೆನ್ಸಿ ಇಲ್ಲ, ನಂಗೆ ಟೈಮ್ ಆಯ್ತು 6 ಗಂಟೆ ಆಯ್ತು ನಾನು ಹೊರಟೆ ಅಂತ ಹೇಳ್ತಾರೆ. ವಾಟ್ ಇಸ್ ಯುವರ್ I ಪರ್ಸ್ಪೆಕ್ಟಿವ್? have not dealt with Gen Z employees. Makes us feel so old. But Okay. ನಾವು
ಐವ್ ನಾಟ್ ಡೆಲ್ಟ್ ವಿತ್ ಜೆನ್ಸಿ ಟು ಬಿ ಆನೆಸ್ಟ್, ಬಟ್ ನನಗೆ ನಾನು ಮುಂಚೆ ಹೇಳ್ತಿದ್ದಂಗೆ ಐ ಥಿಂಕ್ ಐ ಲವ್ ದೇರ್ ಥಾಟ್ ಪ್ರೊಸೆಸ್. ಐ ನೋ ಇಟ್ ಇಸ್ ಸಮಟೈಮ್ಸ್ ಏನಾಗುತ್ತೆ, ದೇ ಆರ್ ಓವರ್ ಕಾಂಪ್ಲಿಕೇಟೆಡ್, ಬಟ್ ದೇ ಆರ್ ವೆರಿ ಕ್ಲಿಯರ್ ಏನ್ ಬೇಕು ಅವ್ರಿಗೆ ಅಂತ ಔಟ್ ಆಫ್ ಲೈಫ್. ನಮ್ಗೆಲ್ಲ ಆದ್ರೆ ವಿ ಹ್ಯಾವ್ ಆಲ್ವೇಸ್ ಗಾನ್ ವಿತ್ ದ ಫ್ಲೋ. ಇವತ್ತು ಇದು ಮಾಡಿದ್ರೆ ನಮ್ಗೆ ತುಂಬಾ ದೂರದ ತಿಂಕೆ ಮಾಡ್ತಿರ್ಲಿಲ್ಲ. ಇವತ್ತು ಇದನ್ನ ಸಾಕ್ಸ್ಬೇಕು, ಇವತ್ತು ಹ್ಯಾವ್ ಟು ಡೂ ಬೆಟರ್, ಫಾರ್ ದಟ್ ವಿಲ್ ವರ್ಕ್ ರಿಯಲಿ ಹಾರ್ಡ್. ನಾವು ಸಖತ್ ವರ್ಕ್ ಮಾಡಕ್ ರೆಡಿ ಇದ್ವಿ. ಈವನ್ ಟುಡೇ ಐ ಥಿಂಕ್ ಮಿಲೆನಿಯಲ್ಸ್ ಏನ್ ಕ್ರೌಡ್ ಇದೆ, ದೇ ಆರ್ ದ ಒನ್ಸ್ ಗೆಟಿಂಗ್ ಏನು ಎಲ್ಲದಕ್ಕಿಂತ ಜಾಸ್ತಿ ವರ್ಕ್ ಮಾಡ್ತಿರೋದು. ಬಿಕಾಸ್ ಸೋ ಕಾಂಪ್ಲಿಕೇಟೆಡ್ ಇದೀವಿ. ನಮಗೆ ಬೇರೆಯವ್ರಿಗೆ ಇಲ್ಲ ಅನ್ನಕ್ ಬರಲ್ಲ, ನೆಸೆಸಿಟಿ ಬೇರೆ ಇದೆ, ಮಾಡ್ಲೇಬೇಕು ಆ ತರ ಇದೆ. ಬಟ್ ಜೆನ್ಸಿ ದೇ ವೆರಿ ಕ್ಲಿಯರ್. ಅವ್ರಿಗೆ ದಿಸ್ ಇಸ್ ವಾಟ್ ಐ ವಾಂಟ್ ಫ್ರಮ್ ಮೈ ಲೈಫ್. ಬಿಕಾಸ್ ಏನಾಗ್ತದೆ, ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಮುಂಚೆ, ಆರ್ ಪೇರೆಂಟ್ಸ್ ಏನಿದ್ರು ಸರ್ವೈವಲ್ ಮೋಡ್ ಅಲ್ಲಿ ಇದ್ರು, ಪ್ರೊವೈಡಿಂಗ್ ಅನ್ಸ ಎಲ್ಲಾರ್ಗು ಬೇಗ ಬೇಗ ಮದ್ವೆ ಆಗ್ತಾ ಇತ್ತು, ಬೇಗ ಬೇಗ ಮಕ್ಳಾಗ್ತಾ ಇತ್ತು. ಸೊ ಅವ್ರಿಗೆ ಒಂದು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ವಾಸ್ ವೆರಿ ಹೈ. ಆತರ ಆಪರ್ಚುನಿಟಿ ಇನ್ ಹೈಯರ್ ಎಂಡ್ ಕಮ್ಮಿ ಇತ್ತು, ಬಿಕಾಸ್ ಅವಾಗ ತಾನೇ ಎಜುಕೇಶನ್ ವಾಸ್ ಪಿಕಿಂಗ್ ಅಪ್. ಇದರಿಂದ ಲಾಟ್ ಆಫ್ ಲೋಕಲ್ ಹಾರ್ಡ್ ವರ್ಕಿಂಗ್ ಜಾಬ್ಸ್ ಜಾಸ್ತಿ ತಗೊಳ್ಳೋರು, ಕಮ್ಮಿ ದುಡಿಯೋರು, ಬಟ್ ದೇ ವರ್ ಆಲ್ ಅಬೌಟ್ ಪ್ರೊವೈಡಿಂಗ್. ಇವಾಗ ಏನಾಗಿದೆ, ವಿತ್ ಮಿಲೇನಿಯಲ್ಸ್ ಆಲ್ರೆಡಿ ದ ಶಿಫ್ಟ್ ಇಸ್ ದೇರ್. ನಮ್ಗೆ ಸರ್ವೈವಲ್ ಬೇಕಿಲ್ಲ, ವಿ ವಾಂಟ್ ಒನ್ ಐಡೆಂಟಿಟಿ, ವಿ ವಾಂಟ್ ಒನ್ ಗ್ರೋತ್. With also families size becoming smaller, people choosing not to have kids, or people choosing to have One kid. later age ಅಲ್ಲಿ kids ಇರೋದ್ರಿಂದ career goals are very strong. ಇದರಿಂದ and Gen Z too, they are very very clear. Depth ನೀವು ಹೇಳ್ದಂಗೆ, they even if they don't work for some time, it's okay, because provider they're all still working. Yes. So ಅಂದ್ರೆ ನಾವು ಆಗ್ಲೇ ಮಾತಾಡ್ತಿರ್ಬೇಕಾರೆ, ಈಗ ಅವ್ರ ಅಪ್ಪ ಅಮ್ಮ ಇನ್ನ ವರ್ಕ್ ಮಾಡ್ತಾ ಇರ್ತಾರೆ, ಅವ್ರಿಗೆ ದುಡಿಬೇಕು ಅಂತಾನೆ ಏನಿಲ್ಲ. ಆಮೇಲೆ ಈವನ್ ಪೇರೆಂಟ್ಸ್ ಏನಾಗಿದೆ, ಎಷ್ಟೊಂದ್ ಜನ ನಾವ್ ಕಷ್ಟ ಪಟ್ಟಿದೀವಿ, ವಿ ವಾಂಟ್ ಯು ಟು ಫೋಕಸ್, ನಿಮ್ಗೇನ್ ಮಾಡ್ಬೇಕು, ಏನ್ ಖುಷಿ ಕೊಡುತ್ತೆ ಮಾಡಿ ಅಂತ. ಅವ್ರಿಗೆ ಖುಷಿ ಕೊಡೋದ್ ಮಾಡೋದಿರ್ಲಿಲ್ಲ, Correct. ಅವ್ರಿಗೆ ಕೆಲಸ ಮಾಡ್ಲೇಬೇಕಿತ್ತು. ಹೌದು. ಬಟ್ ಜಾಬ್ ಆನ್ ದಿ ಅದರ್ ಹ್ಯಾಂಡ್, ವೆನ್ ಯು ಸಿ ಜಾಬ್ ಮಾರ್ಕೆಟ್ ಡಿಫಿಕಲ್ಟ್ ಆಗ್ತಿದೆ ಬಿಕಾಸ್ ಆಫ್ ದಿ AI ಇಂಟರ್ವೆನ್ಷನ್. ಜಾಬ್ ಮಾರ್ಕೆಟ್ ಏನಿದೆ, ವ್ಯಾಲ್ಯೂ ವೈಸ್ ಇಸ್ ಗ್ರೋಯಿಂಗ್. ವ್ಯಾಲ್ಯೂಬಲ್ ಇತ್ತಂದ್ರೆ ಯು ಕ್ಯಾನ್ ಗೆಟ್ ಪೇಡ್ ವೆರಿ ಹೈ, ಡಿಫ್ರೆನ್ಶಿಯೇಟೆಡ್ ಇತ್ತಂದ್ರೆ ಯು ಕ್ಯಾನ್ ಗೆಟ್ ಪೇಡ್ ವೆರಿ ಹೈ. ಬಟ್ ಮಾಸ್ ಕ್ರೌಡ್ಗೆ ಜಾಬ್ಸ್ ಆರ್ ಬಿಕಮಿಂಗ್ ಡಿಫಿಕಲ್ಟ್, ಲೇ ಆಫ್ಸ್ ಜಾಸ್ತಿ ಆಗ್ತಿದೆ ಇವಾಗ. Okay. ಯಾ, ಸೊ ಇಟ್ಸ್ ಅ Amazon ಮಿಕ್ಸ್ಡ್. ತೆಗೆದ್ರಲ್ಲ 14,000 ತೆಗೆದ್ರು ಮೊನ್ನೆ. ಅಲ್ಲ, ಬಟ್ ಈಗ ಸೇ ಕಮಿಂಗ್ ಬ್ಯಾಕ್ ಇನ್ ಯು ಮೆನ್ಷನ್ಡ್ AI ಅಲ್ಲ, ಈಗ AI ಇಂದ ಸ್ಪರ್ಶ್ ವಾಟ್ ಕ್ಯಾನ್ ದೇ ಟೇಕ್ ಔಟ್ ಆಫ್ AI? ಅಂದ್ರೆ ಯಾವ್ದಾದ್ರು ಕಂಪ್ನಿ ಜೊತೆ ಮಾತಾಡ್ತಿದ್ದೀರಾ ಟು ಏನೋ ಪ್ರೊಡಕ್ಟಿವಿಟಿ ಜಾಸ್ತಿ ಮಾಡಕ್ಕೆ, ಆರ್ ಸಮಥಿಂಗ್ ಲೈಕ್ ದಟ್? ನಮ್ಗಿನ್ನ ಅಷ್ಟು ಇನ್ಫ್ಲೂಯೆನ್ಸ್ ಇಲ್ಲ, Necessity ಇಲ್ಲ. ವಿ ಆರ್ ಅ ಮಿಡ್ ಸ್ಕೇಲ್ ಬ್ರ್ಯಾಂಡ್. ಅಷ್ಟು ನೆಸೆಸಿಟಿ ಕೂಡ ಇಲ್ಲ, ಬಿಕಾಸ್ ವಿ ಆರ್ ಡೀಲಿಂಗ್ ವಿತ್ ಅ ರೆಗ್ಯುಲರ್ ಪ್ರಾಡಕ್ಟ್, ಅಂಡ್ ವಿ ಆರ್ ಡೀಲಿಂಗ್ ವಿತ್ ಏನಂದ್ರೆ ಎವ್ರಿ ಡೇ ಬೇಸ್ ಪ್ರಾಡಕ್ಟ್, ಬೇಸಿಕ್ ಪ್ರಾಡಕ್ಟ್ ಇದು. ಇದು ಚೇಂಜ್ ಆಗತ್ ಸ್ವಲ್ಪ ಕಷ್ಟ, ಇದ್ರಲ್ಲಿ ನೀವು AI ತರದ್ ಸ್ವಲ್ಪ ಕಷ್ಟ. ವಾಟ್ ವಿ ಕ್ಯಾನ್ ಯೂಸ್ ಅಲ್ಲ, ನಾನು ಇಸ್, ಹೇಳ್ತೀನಿ ಬ್ಯಾಕ್ ಎಂಡ್ ಅಲ್ಲಿ. ಅಲ್ಲ ಬ್ಯಾಕ್ ಎಂಡ್ ಅಲ್ಲಿ ವೆನ್ ಐ ಸೇ ವಾಟ್ ವಿ ಆರ್ ಯೂಸಿಂಗ್ AI ಫಾರ್ ಇಸ್ ಅ ಲಿಟಲ್ ಟ್ರ್ಯಾಕಿಂಗ್ ಇರ್ಬೋದು, ಸೇಲ್ಸ್ ಫೀಲ್ಡ್ ಟ್ರ್ಯಾಕಿಂಗ್ ಇರ್ಬೋದು, ಅವ್ರಿಗೆ ಬೆನಿಫಿಟ್ಸ್ ಇರ್ಬೋದು, ಅಥವಾ ಹೌ ಟು ಕ್ಯಾಪ್ಚರ್ ರಿಟೇಲರ್ಸ್ ಹೂ ಆರ್ ಡೂಯಿಂಗ್ ವೆಲ್, ಹೌ ಟು ಐಡೆಂಟಿಫೈ ದೆಮ್ ಕ್ವಿಕ್ಕರ್ ಅಂಡ್ ಇನ್ಸೆಂಟಿವೈಸ್ ದೆಮ್ ಫಾರ್ ದೆಮ್ ಟು ಡೂ ಬೆಟರ್. ಈ ತರ ಎಲ್ಲ ಯೂಸ್ ಮಾಡ್ತಾ ಇದೀವಿ. ಬಟ್ ಬಿಕಾಸ್ ವಿ ಆರ್ ಅ ಮಿಡ್ ಸ್ಕೇಲ್ ಬ್ರ್ಯಾಂಡ್, ಇನ್ನ ವಿ ಆರ್ ನಾಟ್ ಏಬಲ್ ಟು ಸ್ಪೆಂಡ್ ದಟ್ ಹೈ ಮನಿ ಇದ್ರ ಮೇಲೆ. ಇನ್ಸೆಂಟಿವ್ಸ್ ಬಗ್ಗೆ ಮಾತಾಡಿದ್ರಿ, ಏನೇನ್ ಇನ್ಸೆಂಟಿವ್ಸ್ ಕೊಡ್ತೀರಾ ಡಿಸ್ಟ್ರಿಬ್ಯೂಟರ್ಸ್ಗೆ ಆರ್ ಎಂಡ್ ಸೆಲ್ಲರ್ಗೆ? Distributor, he is part of the company, cycle. Our margins are fixed. Retailers are the one highest benefited, I think, part of any distribution line. Okay. ಇರ್ಬೋದು. ರಿಟೇಲರ್ಸ್ಗೆ ನೀವು ನೋಡಿದ್ರೆ ಎವ್ರಿ ಕಂಪನಿ ಗಿವ್ಸ್ ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಟಿವಿ, ರಾಯಲ್ ಎನ್ಫೀಲ್ಡ್ ಕಾರ್. ಹೌದಾ? ಎಸ್, ರಾಯಲ್ ಎನ್ಫೀಲ್ಡ್ ಎಲ್ಲ ನಾವೇ ಕೊಟ್ಟಿದೀವಿ. ರಾಯಲ್ ಎನ್ಫೀಲ್ಡ್ಸ್ ಎಲ್ಲ ಕೊಟ್ಟಿದೀವಿ. ಓಕೆ. ಓಕೆ. ಆತರ ಡಿಪೆಂಡ್ಸ್, ಅದೇ ಇಷ್ಟು ವಾಲ್ಯೂಮ್ ಸೇಲ್ ಮಾಡಿದ್ರೆ ಪಾರ್ಟ್ ಆಫ್ ಇಟ್ ಯು ಗೆಟ್ ದಿಸ್ ಅಂತ. ಎಷ್ಟು ಅಂದ್ರೆ ಫಾರ್ ಅನ್ ಆವರೇಜ್ ನೋ ದಿಸ್ ಐ ಕಾಂಟ್ ಡಿಸ್ಕ್ಲೋಸ್. ಓಕೆ. ಅಲ್ಲ, ಯಾಕಂದ್ರೆ ನಾಳೆ ದಿನ ಆಮೇಲೆ ಅಲ್ಲ, ಜಸ್ಟ್ ಹೇಳ್ತೀನಿ, ಯಾರೊಬ್ರು ಪಾಡ್ಕಾಸ್ಟ್ ನೋಡ್ತಿದಾರೆ ಅವ್ರ ಅಂಗಡಿಲಿ ಕುತ್ಕೊಂಡು, ಗುರು ಇವ್ರದೇ ಸೇಲ್ ಮಾಡಿದ್ರೆ ರಾಯಲ್ ಎನ್ಫೀಲ್ಡ್ ಸಿಗುತ್ತಲ್ಲ ಗುರು. ಅದು ಕಮ್ಯುನಿಕೇಶನ್ ನಡೀತಾನೆ ಇರುತ್ತೆ. ವಿ ಹ್ಯಾವ್ ಲಾಸ್ಟ್ ಇಯರ್ ಐ ಹ್ಯಾವ್ ಗಿವನ್ ಅರೌಂಡ್ ವಿತ್ ದ ಇನ್ಕ್ರೀಸಿಂಗ್ ಗೋಲ್ಡ್ ರೇಟ್ ಹತ್ತತ್ರ 1000 ಗೋಲ್ಡ್ ಕಾಯಿನ್ಸ್ ಕೊಟ್ಟಿದ್ದೀನಿ. ಎಷ್ಟು? 1 ಗ್ರಾಮ್ದು
1,000 gold 1 coins. kg of gold. Yes. 1 kg of gold you just gave away. Yeah. ನೈಸ್ ನೈಸ್. ಸೊ ಅಂದ್ರೆ ಇದು ತುಂಬಾ ಪ್ಲೇ ಆಗತ್ತಲ್ಲ, ಅಂದ್ರೆ ಅವ್ರ ಮೈಂಡ್ Yeah, ಸೆಟ್. yeah. ಇವಾಗ ಏನಾಗಿದೆ, ಆಪ್ಷನ್ಸ್ ಜಾಸ್ತಿ ಇರೋದ್ರಿಂದ ಎವ್ರಿ ಬ್ರ್ಯಾಂಡ್ ಹ್ಯಾಸ್ ಟು ಡೂ ಸಮಥಿಂಗ್ ಟು ಪುಷ್ ಇರಬೇಕು, ಅಂಡ್ ರಿಟೇಲರ್ಸ್ ಆರ್ ದ ಕಿಂಗ್ ಈಗ. ಓಕೆ, ವಾಟ್ ಇಸ್ ದಟ್ ಒನ್ ಕ್ಯಾಂಪೇನ್ ಯು ಫೆಲ್ಟ್ ಲೈಕ್ ಗುರು ಇದರಿಂದ ಒಳ್ಳೆ ಇನ್ಕಮ್ ಬಂತು ನಮ್ಗೆ ಅನ್ನೋ ತರ? ಮಾರ್ಕೆಟಿಂಗ್ ಆರ್ ಈ ತರ ಇನ್ಸೆಂಟಿವ್ ಇರ್ಲಿ ಯಾವ್ದು? ಅದೇ ಈ ತರ ಗೋಲ್ಡ್ ಎಲ್ಲ ಮಾಡ್ತೀವಿ ನಾವು. ಮಾಡಿದ್ರೆ ಒಂದು 3 ಮಂತ್ಸ್ಗೆ ಇಷ್ಟು ಪರ್ಚೇಸ್ ಮಾಡಿದ್ರೆ ಹೆಂಗ್ ಕೊಡ್ತೀವಿ. ಹ್ಮ್. ಪೀಪಲ್ ಲವ್ ಗೋಲ್ಡ್. ಇಂಡಿಯಾನಲ್ಲಿ ಗೋಲ್ಡ್ ಹ್ಮ್. ಇಸ್ ಹ್ಮ್. ವರ್ಷಿಪ್ಡ್. ಹ್ಮ್. ಸೊ ದೇ ಬೈ ದಟ್. ಓಕೆ, ಅಂದ್ರೆ ಮಾರ್ಕೆಟಿಂಗ್ ಪರ್ಸ್ಪೆಕ್ಟಿವ್ ಅಲ್ಲಿ ಈ ಆಡ್ ರನ್ ಆದಾಗಿಂದ ಚೆನ್ನಾಗಿ ನಮ್ ಸೇಲ್ಸ್ ಆಯ್ತು ಅಂತ ಅಂದಿದ್ದು. ಫಾರ್ ಮೀ ಮಾರ್ಕೆಟಿಂಗ್ ಇಟ್ ಇಸ್ ಮೋರ್ ಲೈಕ್ ಕ್ಯುಮ್ಯುಲೇಟಿವ್ ಫಾರ್ಮ್ಯಾಟ್ ಅಲ್ಲಿ ವರ್ಕ್ ಆಗಿದೆ. ಬಿಕಾಸ್ ವಿ ಡೂ ಏನಾಗುತ್ತೆ, ಒಂದ್ರಿಂದಾನೇ ನಮಗೆ ಇದು ಬಂದಿಲ್ಲ. ಬಿಕಾಸ್ ನಮ್ ಪ್ರಾಡಕ್ಟ್ ಇಸ್ ನಾಟ್ ಅನ್ ಆನ್ಲೈನ್ ಶಾಪ್ ಪ್ರಾಡಕ್ಟ್. ಸೊ ನಾನು ಒಂದು ಈ ಕಂಪೇನ್ ಮಾಡಿದೆ, ಅದರಿಂದ ಇವ್ರ ಜೊತೆ ಕೊಲಾಬ್ ಮಾಡಿದೆ, ಅದರಿಂದ ನನಗೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಬಂತು ಅಂತ. ಆಸ್ ಇಸ್ ಮೋರ್ ಲೈಕ್ ಕಲೆಕ್ಟಿವ್ ಫಾರ್ಮ್ಯಾಟ್ ಅಲ್ಲಿ ನಡೆಯುತ್ತೆ. ಈ ಕಡೆ ಟಿವಿನಲ್ಲಿ ನೋಡ್ತಿರ್ತಾರೆ, ಅದ್ರ ಜೊತೆ ನಾವೇನ್ ಮಾಡ್ತೀವಿ, ಎಲ್ಲೋ ಒಂದ್ ಕಡೆ ಈ ತರ ಎಕ್ಸಿಬಿಷನ್ಸ್ ನಡೆಯುತ್ತೆ, ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ, ಸ್ಟಾಲ್ಸ್ ಹಾಕ್ತಿರ್ತೀವಿ, ಅಥವಾ ಯಾವ್ದಾದ್ರು ಈ ತರ ಸೂಪರ್ ಮಾರ್ಕೆಟ್ಸ್ ಮುಂದೆ ಟೇಸ್ಟ್ಗೆ ಕೊಡ್ತೀವಿ. ಆತರ ಇಟ್ಸ್ ಅ ಮಿಕ್ಸ್ ಆಫ್ ಎವ್ರಿಥಿಂಗ್. ಬಸ್ ಬ್ರ್ಯಾಂಡಿಂಗ್ ಮಾಡಿದ್ವಿ, ಮೆಟ್ರೋ ಬ್ರ್ಯಾಂಡಿಂಗ್, ಟ್ರೈನ್ ಎಲ್ಲ ಮಾಡಿದೀವಿ, ಟ್ರೈನ್ ಬ್ರ್ಯಾಂಡಿಂಗ್ ಎಲ್ಲ ಮಾಡಿದೀವಿ. ಸೊ ಆತರ ಸೋಷಿಯಲ್ ಮೀಡಿಯಾ ಆಲ್ಸೋ. ಸೊ ಇಟ್ಸ್ ಅ ಮಿಕ್ಸ್ ಆಫ್ ಎವ್ರಿಥಿಂಗ್ ಟುಗೆದರ್ ಪ್ಲೇಯಿಂಗ್ ಅ ರೋಲ್ ಅಷ್ಟೇ. ಓಕೆ, ಸೊ ಯು ಡೋಂಟ್ ಒಂದಕ್ಕೆ ಕ್ರೆಡಿಟ್ ಕೊಡ್ತಾ ಬಟ್ ಇಲ್ಲ. ಜಾಸ್ತಿ ಐ ಥಿಂಕ್ ಬಸ್ ಡೆಫಿನೆಟ್ಲಿ ಗಿವ್ಸ್ ದ ಇಮಿಡಿಯೇಟ್ ಇಂಪ್ಯಾಕ್ಟ್. ಕರೆಕ್ಟ್. ಈಗ ಸೇ ನಿಮ್ಮ ತಂದೆ ಶುರು ಮಾಡಿದ್ರು, ನೀವು ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡಿದ್ವಿ. ಅದ್ರ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ವೇರ್ ನಿಮ್ಮಪ್ಪ ಇದ್ ಮಾಡೋಣ ಅಂತ, ನೀವು ಇಲ್ಲಪ್ಪ ಇದ್ ಮಾಡೋಣ ಇದು ಯಾಕಂದ್ರೆ ಅಂದ್ರೆ ಅವ್ರ ಏಜ್ಗೆ ಅವ್ರು ಥಿಂಕ್ ಮಾಡ್ತಾರೆ, ನಿಮ್ ಹೌದು, ಏಜ್ಗೆ ನೀವು ಹೌದು, ಥಿಂಕ್ ಹೌದು. ಮಾಡ್ತೀರಾ. ಆತರ ಯಾವ್ದಾದ್ರು ಒಂದು ಕ್ಲಾಶ್ ಆಗಿರೋದು? ಎವ್ರಿ ಡೇ ನಡೆಯುತ್ತೆ ಇದು. ಓಕೆ, ಕಮ್ ಆನ್ ಗೋ ಆನ್. ಎವ್ರಿ ಡೇ ದಿಸ್ ಹ್ಯಾಪನ್ಸ್. ಓಕೆ. ಯಾಕಂದ್ರೆ ಅವ್ರ ಥಾಟ್ ಪ್ರೊಸೆಸ್ ಡಿಫ್ರೆಂಟ್ ಇರುತ್ತೆ. ಮೈ ಮೈಂಡ್ ಸೆಟ್ ಇಸ್ ಮೋರ್ ಆನ್ ದ ಬಿಗರ್ ಪಿಕ್ಚರ್. ಓಕೆ, ನಾವ್ ಇವತ್ತು ಸ್ಪೆಂಡ್ ಮಾಡಿದ್ರು ಫ್ಯೂಚರಿಸ್ಟಿಕಲಿ ಐ ವಾಂಟ್ ಟು ಗೆಟ್ ದಿಸ್ ವ್ಯಾಲ್ಯೂ ಅಂತ. ಅವ್ರದ್ದೇನಿರುತ್ತೆ, ಬಿಕಾಸ್ ದೇ ಹ್ಯಾವ್ ಕಮ್ ಫ್ರಮ್, ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವೇರ್ ದೇ ಹ್ಯಾವ್ ಕಮ್ ಫ್ರಮ್. ಅವರು ಸೇವಿಂಗ್ಸ್ ಮೋಡ್ ಇಂದ ಬಂದಿರ್ತಾರೆ. ಅವ್ರು ನಮ್ಮಪ್ಪ ಫಸ್ಟ್ ಡೈಲಾಗ್ ಹೇಳೋದೆ, 10 ರೂಪಾಯಿನೂ ಎಷ್ಟು ಡಿಫ್ರೆನ್ಸ್ ಆಗುತ್ತೆ ಗೊತ್ತಾ. 10 ರೂಪಾಯಿ ನಾನು, ಯಾಕಂದ್ರೆ ಒಂದೊಂದ್ ಸ್ಪೆಂಡ್ ಹೇಳ್ತಿರ್ತೀನಿ. ಇಲ್ಲಿ ಆನೆ ಹೋಗ್ತಿರುತ್ತೆ, ಆನೆನ್ ಬಿಟ್ಬಿಟ್ಟು ಇಲಿ ಹಿಡಿಯಕ್ ಹೋಗ್ತಿರಲ್ಲ ಅಂತಿರ್ತೀನಿ ನಾನು ಎಷ್ಟೊಂದ್ಸತಿ. ಸೊ ಬಟ್ ನಿಂಗ್ ಗೊತ್ತಾ, 10 ರೂಪಾಯಿಂದಾನೆ 10 ರೂಪಾಯಿ ಜೋಡಿಸಿದ್ರೆ ಇಷ್ಟು ಬರುತ್ತೆ. ಬಿಕಾಸ್ ದೇ ಹ್ಯಾವ್ ಬಿಲ್ಟ್ the company and life ಅದೇ ಫಾರ್ಮ್ಯಾಟ್ ಅಲ್ಲಿ. ಬಟ್ ವಿತ್ ದ ಚೇಂಜಿಂಗ್ ಎನ್ವೈರನ್ಮೆಂಟ್ ಅಂಡ್ ಚೇಂಜಿಂಗ್ ಶೇಪ್ ಆಫ್ ದ ಕಂಪನಿ, ನೀವು 0 ಇರ್ಬೇಕಾದ್ರೆ, 10 crores ಇರ್ಬೇಕಾದ್ರೆ, 100 crores ಇರ್ಬೇಕಾದ್ರೆ, 1000 crores ಇರ್ಬೇಕಾದ್ರೆ, ಥಿಂಕಿಂಗ್ ಆಲ್ಸೋ ಚೇಂಜಸ್. ಕರೆಕ್ಟ್. ದ ವೇ ಯು ಹ್ಯಾವ್ ಟು ಅಪ್ರೋಚ್ ಮಾರ್ಕೆಟ್ ಇರ್ಬೋದು, ಪೀಪಲ್ ಇರ್ಬೋದು, ಯೋರ್ ಸೆಲ್ಫ್ ಇರ್ಬೋದು, ಕೀಪ್ಸ್ ಚೇಂಜಿಂಗ್ ಆಸ್ ವೆಲ್. ಸೊ ಅದ್ರ ಪ್ರಕಾರ ಮಾಡಿದ್ರೇನೆ ಯು ವಿಲ್ ಗ್ರೋ. Correct. ಇಲ್ಲ ಅಂದ್ರೆ ನಾನಿಲ್ಲ ಒಂದೇ ಥಾಟ್ ಪ್ರೊಸೆಸ್ ಸ್ಟಿಕ್ ಆಗ್ತೀನಿ ಅಂದ್ರೆ ಇಟ್ ಇಸ್ ಡಿಫಿಕಲ್ಟ್. ಸೊ ವಿ ಫೈಟ್. ಆಮೇಲೆ ಏನಾಗುತ್ತೆ, ಸೊ ವಿ ಹ್ಯಾವ್ ಡನ್ ಡಿಪಾರ್ಟ್ಮೆಂಟ್ಸ್. ಪ್ರೊಕ್ಯೂರ್ಮೆಂಟ್ ಅಲ್ಲಿ ನಾನ್ ತಲೆ ಹಾಕಲ್ಲ. ವಾಟ್ ಎವರ್ ಹಿ ಡಸ್, ನೆವರ್ ಇನ್ವಾಲ್ವ್ ಇನ್ ಇಟ್. ಮಾರ್ಕೆಟಿಂಗ್ ಅಥವಾ ಸೇಲ್ಸ್ ಡಿಪಾರ್ಟ್ಮೆಂಟ್ ನ ಹ್ಯಾಂಡಲ್ ಮಾಡಿರೋದೇ ಇರ್ಬೋದು, ಆರ್ ಬಿಗರ್ ಫೈನಾನ್ಷಿಯಲ್ ಡಿಸಿಷನ್ಸ್ ಇರ್ಬೋದು, ಮೋಸ್ಟ್ಲಿ ಐ ಹ್ಯಾಂಡಲ್. ಓಕೆ. ಹಿ ಡಸ್ ನಾಟ್ ಇನ್ವಾಲ್ವ್ ಇನ್ ವಾಟ್ ಎವರ್ ಐ ಆಮ್ ಡೂಯಿಂಗ್. ಓಕೆ. ಆತರ. ಓಕೆ, ಈಗ ಅಮ್ಮ ಅವರು ಕಂಪ್ಲೀಟ್ಲಿ Recipe. ಲೇಬರ್ಸ್ ನ ಸ್ವಲ್ಪ ನೋಡ್ತಾರೆ. ಆಮೇಲೆ ರೆಸಿಪಿ ಮೇಕಿಂಗ್ ಆಗಿರ್ಬೋದು, ಪ್ರಾಡಕ್ಟ್ ನ ಹ್ಯಾಂಡ್ಲಿಂಗ್ ಮಾಡೋದಿರ್ಬೋದು. ಸೊ ವಿ ನೆವರ್ ಇನ್ವಾಲ್ವ್ ಇನ್ ದಟ್. ಸೊ ಹಂಗ್ ಮಾಡಿದಾಗ ಎಲ್ಲಿ ನಿಮ್ಗೆ ಕ್ಲಾಶಸ್ ಕಮ್ಮಿ ಆಗ್ಬಿಡುತ್ತೆ. ಸೊ ದಟ್ಸ್ ಹೌ ವಿ ಹ್ಯಾವ್ ಟೇಕನ್ ದಿ ಅಪ್ರೋಚ್. ಇವಾಗ ಫ್ಯಾಮಿಲಿ ಕೂತಿದ್ದ ಜಾಗದಲ್ಲಿ ಸ್ವಲ್ಪ ಡಿಫಿಕಲ್ಟ್ ಇಟ್ ಇಸ್. ಹೌದಾ? ಓಕೆ. ಸೊ ಇಫ್ ಅಟ್ ಆಲ್ ಫ್ಯಾಮಿಲೀಸ್ ಬಿಸ್ನೆಸ್ ಶುರು ಮಾಡ್ಬೇಕು ಅಂತಂದ್ರೆ ನಿಮ್ ಕಡೆಯಿಂದ ವಾಟ್ ಆರ್ ದ ಟಿಪ್ಸ್ ಏನಾದ್ರು ಕೊಡ್ಬೋದು? ಒಂದು ಫ್ಯಾಮಿಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದೀನಿ ಗುರು ನಾನು ಅಂತ ಅಂದ್ರೆ ಟಿಪ್ಸ್. ಫ್ಯಾಮಿಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದೀನಿ ಅಂದ್ರೆ ಆಸ್ ಇನ್ ನಾಳೆ ನಾನೇ ನಮ್ಮ ಅಪ್ಪ ಅಮ್ಮ ಎಲ್ಲರೂ ಸೇರ್ಕೊಂಡು ಒಂದು ಉಪ್ಪಿನಕಾಯಿ ಬಿಸ್ನೆಸ್ ಶುರು ಮಾಡ್ತೀವಪ್ಪ, ಅಭಿಷೇಕ್ ಇದಿದು ಮಾಡು ಅಂತ ಅಂದ್ರೆ what ಅದೇ are the ನನಗೆ say? ಹೇಳಿದ್ನಲ್ಲ, ಡಿಪಾರ್ಟ್ಮೆಂಟ್ ಮಾಡ್ಕೊಂಡ್ಬಿಡಿ. Okay. ಒಬ್ರು ಡಿಸಿಷನ್ ಅಲ್ಲಿ ಇನ್ವಾಲ್ವ್ ಆಗ್ಬಾರ್ದು. ಡಿಸ್ಕಸ್ ಆಗ್ಬೇಕು, ಹ್ಮ್. ಥಾಟ್ ಪ್ರೊಸೆಸ್ ಇರಬೇಕು. ಬಟ್ ಪ್ಲಸ್ ಆರ್ ಮೈನಸ್ ಆಗ್ಲಿ, ಪಾಸಿಟಿವ್ ಅಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಇರ್ಲಿ, ಇಟ್ಸ್ ಅ ಟ್ರಯಲ್ ಎರರ್. ಲೈಫ್ ಅಲ್ಲಿ ಟ್ರಯಲ್ ಎರರ್ ನಡೀತಾನೆ ಇರುತ್ತೆ, ಮಾಡ್ತಾನೆ ಇರ್ಬೇಕು. ಒಂದ್ ಕ್ಲಿಕ್ ಆಗುತ್ತೆ, 10 ಫೇಲ್ ಆಗುತ್ತೆ. ಸೊ ಕೀಪ್ ಡೂಯಿಂಗ್ ದಟ್ ಅಂಡ್ ಎಸ್, ಸ್ಟಿಕ್ ಟುಗೆದರ್ ಆಸ್ ಅ ಫ್ಯಾಮಿಲಿ. ಓಕೆ. ಸೊ ಈಗ ಅಪ್ಪ ನಿಮ್ಗೆ ಹ್ಯಾಂಡ್ ಓವರ್ ಮಾಡ್ಬೇಕಾರೆ ಏನಾದ್ರು ಹೇಳ್ಬಿಟ್ಟು ಕೊಟ್ಟಿರ್ತಾರೆ, ಏ ದೀಕ್ಷಾ ನೋಡು ಅಂದ್ರೆ ಐ ಆಮ್ ಗಿವಿಂಗ್ ದಿಸ್ ಟು ಯು, ತಗೊಂಡೋಗು ಅಂತ.
ಆ ಪಾಯಿಂಟ್ ಐ ಥಿಂಕ್ ಎಷ್ಟು ಒಂದು 24 ವರ್ಷ ಇದ್ರ ಅವಾಗ ಕೊಟ್ಟ ಹಾ ಕಂಪನಿ yes 24 ಇಯರ್ಸ್ ಅಲ್ಲಿ ಇಟ್ಸ್ ಅ ಬಿಗ್ ಟಾಸ್ಕ್ ಅಲ್ವಾ 24 ಇಯರ್ಸ್ ಅಲ್ಲಿ ಒಂದು ಕಂಪನಿ ತಗೊಳ್ಳೋದು ಆಸ್ ಅ ವುಮನ್ ಆಂಟರ್ಪ್ರಿನರ್. ಸೊ ಏನ್ ಹೇಳ್ಕೊಟ್ಟಿದ್ರು ಅಂಡ್ ಈಗ ವಾಟ್ ಡಸ್ ಹಿ ಸೇ ಅಬೌಟ್ ದಟ್? we never had this we are we never had this strong conversation, but I think I learned on the go. Andre when I joined ನನಗೆ ಇದು completely manufacturing facility alva, and very male dominated. Even the whole team is, I usually completely handle sales department na. So we have every layer idare, general manager ಇಂದ ಇಟ್ಕೊಂಡು ಎಲ್ಲಾನು ಇದ್ದಾರೆ, but I overlook that format where it is completely men. ಅವಾಗ ಚಿಕ್ಕ ಹುಡುಗಿ ಹತ್ರ ನಾವ್ ಕೇಳ್ಬೇಕಾ ಹೇಳ್ಬೇಕಾ ಅನ್ನೋದು ಒಂದು ಮೇಲ್ ಈಗೋ ಇದ್ದೇ ಇರುತ್ತೆ. ಸೊ ದಟ್ ಕ್ರಿಯೇಟ್ಸ್ ಇನ್ಹಿಬಿಷನ್. ಇನ್ನೊಂದು ನಮ್ಗೆ ಈ ಫೀಲ್ಡ್ ಫೆಮಿಲಿಯರ್ ಇಲ್ದೇ ಇದ್ದಾಗ ಯು ಕಾಂಟ್ ಅಡ್ವೈಸ್ ಎನಿಥಿಂಗ್. ಕರೆಕ್ಟ್. ಅವಾಗ ಅವ್ರು ಹೇಳ್ತಾರೆ ನಮ್ಗಿಂತ ಗೊತ್ತಾ ನಿಮ್ಗೆ ಅಂತ ಹೇಳ್ತಾರೆ. ಸೊ ಐ ಫಸ್ಟ್ ಫೋಕಸ್ಡ್ ಆನ್ ಡೂಯಿಂಗ್ ಅ ಲಾಟ್ ಆಫ್ ಮಾರ್ಕೆಟ್ ವಿಸಿಟ್. ಹಳ್ಳಿಗೂ ಹೋಗಿದ್ದೀನಿ, ಈಚ್ ಅಂಡ್ ಎವ್ರಿ ಡಿಸ್ಟ್ರಿಬ್ಯೂಟರ್ನ ಮೀಟ್ ಮಾಡಿದ್ದೀನಿ, ಅಂಗಡಿಗೆ ಹೋಗಿದ್ದೀನಿ. ಐ ಥಿಂಕ್ ಕರ್ನಾಟಕದಲ್ಲಿ ಯಾವ ಜಾಗ ಬಿಟ್ಟಿಲ್ಲ ನಾನು ದಟ್ ಐ ಹ್ಯಾವ್ ನಾಟ್ ಗಾನ್. ಸೊ ಒನ್ ಟೈಮ್ ಅಲ್ಲಿ ಬಿಫೋರ್ ಮೈ ಕಿಡ್ಸ್ ಐ ಹ್ಯಾವ್ ಟ್ರಾವೆಲ್ಡ್ ಅ ಲಾಟ್. ಆ ತರ ಟು ಅಂಡರ್ಸ್ಟ್ಯಾಂಡ್ ಹೌ ವಾಟ್ is the negativity of our brand and what is the positivity as well. ಏನೇನ್ ಗೊತ್ತಾಯ್ತು? ನೆಗೆಟಿವ್ ಏನ್ ಗೊತ್ತಾಯ್ತು? ಎಲ್ಲ ತರ, and it's changed over a period of time. ಅದೇ ಮೇನ್ಲಿ ಏನ್ ಹೇಳ್ತಾರೆ, MTR is a brand, yours is not a brand. ಅವ್ರು ಈ ರೇಟ್ ಕೊಡ್ತಾರೆ, ನೀವು ಈ ರೇಟ್ ಕೊಡ್ತೀರಾ, ಈ ಪ್ರಾಡಕ್ಟ್ ಸರಿ ಇಲ್ಲ, ಆ ಪ್ರಾಡಕ್ಟ್ ಸರಿ ಇಲ್ಲ. The input is always there, and distributor will always have his own set of issues. ಆ ತರ it's more of a learning and one trust building. So they know me, I know them ಅಂದಾಗ ಅವ್ರಿಗೂ ಒಂದು ಟ್ರಸ್ಟ್ ಇರುತ್ತೆ that okay, the owners have interest in our company. And ಇನ್ನೊಂದು what I have completely focused on is sometimes some issue in there is some disturbance ಆಗುತ್ತೆ ಕಂಪ್ನಿನಲ್ಲಿ to the distributor, because we are a completely distributor chained company alva. Always keep their their security priority. ಯಾಕಂದ್ರೆ ಅವ್ರು ಯಾವಾಗ ಅಲ್ಲಾಡ್ತಾರಲ್ಲ, ಕಂಪನಿ ಅಲ್ಲಾಡುತ್ತೆ. ನಮಗ್ so many times we have incurred loss, we have taken up that, but we have given that kind of assurance and security to distributor that we are there with you, we will solve your issue, and ಏನು ಆಗ್ದಂಗ್ ನೋಡ್ಕೊಂತೀವಿ ಅಂತ, ಏನೇ ಪ್ಲಸ್ ಆರ್ ಮೈನಸ್ ಆಗ್ಲಿ ಅಂತ. ಸೊ ದಟ್ ಗಿವ್ಸ್ ದೆಮ್ ಅ ಲಾಟ್ ಆಫ್ ಕಾನ್ಫಿಡೆನ್ಸ್ ಟು ವರ್ಕ್ ಫರ್ದರ್. ಓಕೆ. ಸೊ ಆಸ್ ಅ ವುಮನ್ ಇನ್ ಅ ಮೇಲ್ ಡಾಮಿನೇಟಿಂಗ್ ಇದು ಹೈರಾರ್ಕಿ ಬಗ್ಗೆ ಮಾತಾಡಿದ್ರಿ, ಅಂದ್ರೆ ನಾಳೆ ಬಂದು ಅವ್ರು ಹೇಳ್ಬೋದು, ಅಂಡ್ ಆಲ್ಸೋ ವೆರಿ ಯಂಗ್ ಅಲ್ಲಿ ತಗೊಂಡಿದ್ದು ನೀವು. ಎಷ್ಟು ಇಶ್ಯೂಸ್ ಇತ್ತು ಇನ್ ದ ಬಿಗಿನಿಂಗ್? ಐ ನೋ ಅಪ್ಪ ಬ್ಯಾಕ್ ಎಂಡ್ ಅಲ್ಲಿ ಇದ್ರೂನು ವೆನ್ ಯು ಡೀಲ್ ವಿತ್ ಜನರಲ್ ಮ್ಯಾರೇಜಸ್ ಆಗ್ಲಿ ಯಾರೇ ಆಗಿರ್ಲಿ, ಎಷ್ಟು ಇಶ್ಯೂಸ್ ಸ್ಟಾರ್ಟಿಂಗ್ ಅಲ್ಲಿ? ಅಟ್ ದಟ್ ಪಾಯಿಂಟ್ ಆಫ್ ಟೈಮ್, ಇವಾಗಲ್ಲ, that point of time are not ready to listen or not take your words seriously. I think it still happens. ನೀವು ಯಾವುದೇ forums ಹೋದ್ರೂನು it's men, company owners are men, 99% men, right? Especially ಈ ತರ ಫೀಲ್ಡ್ ಅಲ್ಲಿ, FMCG ಫೀಲ್ಡ್ ಅಲ್ಲಿ ಅಷ್ಟು ಸೀರಿಯಸ್ ಆಗಿ ತಗೊಳಲ್ಲ when you go and talk to them. And also there is one level of inhibition ಬರುತ್ತೆ. So there's a boundary, right? There's a line where you can't, if you are a man, you can break that line, go mingle out of context also. As a woman you have to be a little more safer that way. You can't cross that boundary. It can be assumed in a different way. True. If you overly be, also if you're too under idre ಆ ಕನೆಕ್ಷನ್ ಬರೋದಿಲ್ಲ. So it's a very difficult task to find a balance and go. Yeah, that is one. ಅದೇ ಮೇನ್ಲಿ ಏನಾಗುತ್ತೆ, you cannot hang out that way and build that extra bond. That is one ಅಂದ್ರೆ inhibition. ಮೆನ್ ಆದ್ರೆ ಲೈಕ್ ಆಫ್ಟರ್ ದಟ್ You can ಫೋರಮ್ go, ಒಂದ್ ಡ್ರಿಂಕ್ ಹಾಕ್ಬೋದು ಅಂತ ಒಂದ್ ಹೇಳ್ಬೋದು. ಡ್ರಿಂಕ್ ಹೋಗೋಣ, ಒಂದ್ ಡಿನ್ನರ್ಗೆ ಹೋಗೋಣ ಅಂತ. You go one on one ಡಿನ್ನರ್ಗೆ, it can be assumed in a different way. True. So ಅವಾಗ ಆ ಲೆವೆಲ್ ಆಫ್ ಬಾಂಡಿಂಗ್ ಕ್ರಿಯೇಟ್ ಆಗೋದಿಲ್ಲ ವಾಟ್ ಮೆನ್ ಕ್ಯಾನ್ ಕ್ರಿಯೇಟ್. ಅಂಡ್ ಇನ್ನೊಂದಂದ್ರೆ ದೇ ಮೋಸ್ಟ್ಲಿ, ಎಸ್ಪೆಷಲಿ ವೆನ್ ಯು ಆರ್ ಯಂಗ್ ಆಸ್ ವೆಲ್, ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ ನಿಮ್ನ ವೆನ್ ಯು ಆರ್ ಟ್ರೈಂಗ್ ಟು ಟಾಕ್ ಆರ್ ಇಂಟರಾಕ್ಟ್. ಬಟ್ These are the big things that I still face. ಯು ಸ್ಟಿಲ್ ಫೇಸ್. Yes.
ಓಕೆ. ಆಫ್ಟರ್ ಶೋಯಿಂಗ್ ಇದು ಆಲ್ಸೋ Yes. ಅಂದ್ರೆ ನಂಬರ್ಸ್ ತೋರ್ಸಿದ್ಮೇಲೂ Numbers maybe ಅಂತಲ್ಲ, not just this, I'm talking about when owners forum is there, ಅದೇ ಅದೇ. ಅಥವಾ ಎನಿ ಪ್ಲೇಸ್ ಇರ್ಬೋದು, ಹ್ಮ್. ಅಷ್ಟು ಸೀರಿಯಸ್ನೆಸ್ ಇಂದ ತಗೊಳ್ಳೋದಿಲ್ಲ. ಓಕೆ. ಸೊ ಅಂದ್ರೆ ಈಗ ವಿಮೆನ್ ಆಂಟರ್ಪ್ರಿನರ್ ಯಾರು ಆಂಟರ್ಪ್ರಿನರ್ ಜರ್ನಿ ಇದ್ರೆ ವಾಟ್ ಆರ್ ದ ಮಿಸ್ಟೇಕ್ಸ್ ದೇ ಕ್ಯಾನ್ ಅವಾಯ್ಡ್ ನಿಮ್ ಕಡೆಯಿಂದ? ನೀವು ಮಾಡಿದ್, ನಾನು ಈ ಮಿಸ್ಟೇಕ್ ಮಾಡಿದ್ದೆ, ಯು ಕ್ಯಾನ್ ಅವಾಯ್ಡ್ ಬಿಕಾಸ್ ಐ ಟೆಲ್ ಯು ಅನ್ನೋದರ ಇದ್ರೆ ಯಾವ್ದಾದ್ರು, ಎಸ್ಪೆಷಲಿ ವಿಮೆನ್ ಆಂಟರ್ಪ್ರಿನರ್, ಬಿಕಾಸ್ ನಾವು ವಿಮೆನ್ ಆಂಟರ್ಪ್ರಿನರ್ ಕಮ್ಮಿನೇ ಕರೆದಿರೋದು. ಮೇ ಬಿ ಯು ಆರ್ ದ ಫಸ್ಟ್ ಒನ್ ಇಫ್ ಐ ಆಮ್ Okay. ನಾಟ್ ರಾಂಗ್. Oh, I'm ಫಸ್ಟ್ honored. ಯಾ. Thank you so much. ಸೊ ಏನಾರು ಇತ್ತು ಅಂದ್ರೆ ಅದು ಮಿಸ್ಟೇಕ್ಸ್ ಅಂತ ಹೋದ್ರೆ, ಐ ಥಿಂಕ್ ಸಮ್ ಮಿಸ್ಟೇಕ್ಸ್ ಆರ್ ಗುಡ್ ಟು ಲರ್ನ್. ಐ ಥಿಂಕ್ ನಿಮ್ಗೆ ಎಕ್ಸ್ಪೀರಿಯನ್ಸ್ ಜೊತೆಗೆ ಯು ವಿಲ್ ಲರ್ನ್. ನಾನು ಒಂದ್ ಹೇಳ್ದಂಗೆ ದರ್ ಇಸ್ ಅ ಲೈನ್ ದಟ್ ಯು ಶುಡ್ ಬಿ ವೆರಿ ಕೇರ್ಫುಲ್ ವಿತ್ ಪೀಪಲ್. ಯಾಕಂದ್ರೆ ಈಗ ಎಕ್ಸಾಂಪಲ್, ನಾನು ಐ ಟ್ರಾವೆಲ್ ಅ ಲಾಟ್ ಫಾರ್ ವರ್ಕ್. ಅವಾಗ ಏನಾಗುತ್ತೆ, ಯು ಆರ್ ಓನ್ಲಿ ಮೀಟಿಂಗ್ ಮೆನ್, ರೈಟ್? ಅಂಡ್ ಆ ಬೌಂಡ್ರಿನ ಮೇಂಟೈನ್ ಮಾಡೋದೇ ಇಟ್ ಬಿಕಮ್ಸ್ ಓಕೆ, ಇಸ್ ದಿಸ್ ಓಕೆ, ಇಸ್ ದಿಸ್ ನಾಟ್ ಓಕೆ ಅನ್ನೋದನ್ನ. ಡೋಂಟ್ ಗೆಟ್ ಇಂಟಿಮಿಡೇಟೆಡ್, ಸ್ಟಿಕ್ ಸ್ಟ್ರಾಂಗ್, ಮತ್ತೆ ಕೀಪ್ ಯುವರ್ ಹೆಡ್ಸ್ ಅಪ್. ಆಮೇಲೆ ಐ ಆಮ್ ಟಾಕಿಂಗ್ ಫ್ರಮ್ ಮೈ ಕೈಂಡ್ ಆಫ್ ಇಂಡಸ್ಟ್ರಿ. ಎಕ್ಸಾಕ್ಟ್ಲಿ. ಆಮೇಲೆ ಇನ್ನೊಂದೇನಂದ್ರೆ, ಬಿಲೀವ್ ಇನ್ ಯೋರ್ ಸೆಲ್ಫ್. ಇಟ್ ವಿಲ್ ಟೇಕ್ ಸಮ್ ಟೈಮ್. ಯು ವಿಲ್ ಫೀಲ್ ಲೈಕ್ ಯು ಫೇಲಿಂಗ್ ಅ ಲಾಟ್ ಆಫ್ ಟೈಮ್ಸ್, ಬಿಕಾಸ್ ಯಾರು ನಿಮ್ನ ಸೀರಿಯಸ್ ಆಗಿ ತಗೊಂತಿರಲ್ಲ. ಅಂಡ್ ಇವ್ರಿಗೆ ಹತ್ರ ಹೇಳ್ಬೇಕಾ, ಅವ್ರ ಹತ್ರ ಹೇಳ್ಬೇಕಾ ಅಂತ. ಸೊ ಇಟ್ಸ್ ಓಕೆ, ಟೇಕ್ ಇಟ್ ಒನ್ ಸ್ಟೆಪ್ ಎಟ್ ಅ ಟೈಮ್ ಅಂತ. ಆಮೇಲೆ ಟ್ರೈ ಟು ಲರ್ನ್ ಅಬೌಟ್ ಯುವರ್ ಇಂಡಸ್ಟ್ರಿ ಆಸ್ ಮಚ್ as ಪಾಸಿಬಲ್. ಇನ್ನೊಂದು ಮೇನ್ಲಿ ಏನಂದ್ರೆ, ಸಮ್ ಟೈಮ್ಸ್ there will be some places that you need to put a male character in front to run your battle ಸ್ವಲ್ಪ. ಈಗ it don't feel that you are less. ಆ ಪ್ಲೇಸ್ ಅಲ್ಲಿ ಆಕ್ಟ್ ಸ್ಮಾರ್ಟ್, ಪುಟ್ ದಟ್ ಪರ್ಸನ್. ನಿಮ್ ಕೆಲ್ಸ ಆಗ್ಬೇಕು. Put work above everything, more than the ego. Yeah, I think pretty much roughly. ಓಕೆ. ಸೊ ಆಲ್ಸೋ ಯು ಆರ್ ಅ ಮಾಮ್. ಸೊ ಬ್ಯಾಲೆನ್ಸಿಂಗ್ ಮೂರ್ ಮಕ್ಳು ಅಂದ್ರೆ ಎರಡು ನಿಮ್ದು ಸಾಕು, ಎರಡು ಸಾಕು. ಅಲ್ಲ, ಸ್ಪರ್ಶ್ ಇಸ್ ಅನದರ್ ಕಿಡ್ Yes, ಅಂತ ಹೇಳಿದೆ. yes. Yeah. ಸೊ ಬ್ಯಾಲೆನ್ಸಿಂಗ್ ಮದರ್ಹುಡ್ ಒಂದು, ಆಮೇಲೆ ಏನೋ ಕಂಪನಿ, ಅದು ಹೇಗೆ ಅವರ್ ಯು ಮ್ಯಾನೇಜಿಂಗ್ ಇಟ್? So my journey ಹೇಳಿದ್ರೆ, thankfully I was blessed with very safe pregnancies, because of which I think entire pregnancy, every month I have traveled for work ಆಗಿರ್ಬೋದು, ಅಥವಾ generally because I like traveling. Every month I have traveled during my pregnancy. I have puked in the hotels, gone and worked. Puked in ಆ ತರ, early pregnancy ನಲ್ಲಿ you get this nausea feeling ಎಲ್ಲ ಇರುತ್ತೆ. ರಿಯಾದ್ಗೆ ಹೋಗಿದ್ದೆ ನಾನು. I remember this, I will never forget. I have puked each and every place possible because I had severe nausea family. But I went at 50 degrees ಇತ್ತಲ್ಲಿ, carrying around 40-50 kgs of luggage, and I went single-handedly because ನಾನು ಒಬ್ಳಿಗೆ visa ಆಯ್ತು, because I was participating in one event. My team could not come with me, so it was just me and somebody we hired part-time ಅಲ್ಲಿಗೆ. But it was a task, but because I enjoy doing it, it was really nice. And I will not promote exhaustion in the name of work, because motherhood is a journey where, especially in the initial years, in 5 to 7 years, it's very important and it's really nice to interact. ಈಗ I am blessed because I have my own company. I have worked till the last day. I think 3 days before my delivery also I was sitting in the office. And 3 months into postpartum, I've joined the company back. My son comes with me to office every day with me. He stays from morning 10 o'clock, 10:30 in the evening 7:30, 8 tankanu. He stays with me in the office because I have that opportunity to keep him there. I wouldn't promote it if that environment is not there. Because you have to give value to certain things, alva. So just telling, okay, no, I did this anta, I don't want to promote that way. Yakandre I had that facility, I had that flexibility. I think workspaces, if they give that kind of flexibility for new moms to engage with their kids, I think a lot of women will love to come back to workforce soon. So ಹಂಗೆ
I have managed. I'm still managing. Yes. ಸೊ ಹೀಗೆ ಮ್ಯಾನೇಜ್ ಮಾಡ್ತಾರಿ, ಹಾಗೇನೆ ಹೊಸ ಪ್ರಾಡಕ್ಟ್ಸ್ ಬೇರೆ ಬರ್ತದೆ ಅಂತ ಹೇಳಿದ್ರಿ, ಅದು ಕೂಡ ಗ್ರ್ಯಾಂಡ್ ಸಕ್ಸಸ್ ಆಕ್ಚುಲಿ ಆಗಿ. ಹೊಸ ಪ್ರಾಡಕ್ಟ್ಸ್ ಬಗ್ಗೆ ಹೌದು, ಮಾತಾಡಬೇಕಿತ್ತು. Yes. ವಾಟ್ ಏನೇನ್ ಬರ್ತಾ ಇದೆ? ಏನೇನ್ ಬರ್ತಾ ಇದೆ ಪ್ರಾಡಕ್ಟ್ಸ್? So we are entering now into the snacking category. ಓಕೆ ಚಿಪ್ಸ್ ಚಿಪ್ಸ್ ಅಲ್ಲ, ಓಕೆ ಒಂಥರ ಕರ್ನಾಟಕ ಟ್ರೆಡಿಷನಲ್ ಸ್ನಾಕ್ಸ್. ಚಕ್ಲಿ ಆಮೇಲೆ ಕೋಡ್ಬಳೆ, ಇಲ್ಲ, ಚಕ್ಲಿ ಕೋಡ್ಬಳೆ ತುಂಬಾ ಕಂಪನೀಸ್ ಆಗೋಯ್ತು. ಸೊ ಕಜ್ಜಾಯ. ನಾವೀಗ ಗೆಸ್ ಮಾಡ್ತಾ ಐ ಥಿಂಕ್ ವಿ ವಾಂಟೆಡ್ ಟು ಬ್ರಿಂಗ್ ಬ್ಯಾಕ್ ದೋಸ್ ಟ್ರೆಡಿಷನಲ್ ಸ್ನಾಕ್ಸ್. ಸ್ವಲ್ಪ is very common, but yeah, ಹಾ. 1 or 2 3 items is a little different kind of a thing. ಈಗ ನಮ್ದು ಅವರೆ ಬೆಳೆ ಮಿಕ್ಸ್ಚರ್ ಅಂತ ಮಾಡಿದೀವಿ. ಅವರೆ ಬೆಳೆ ಬೆಸ್ಟ್ ಅಂಡ್ ಬಾರ್ ಸ್ನಾಕ್. ನಟ್ಸ್. ನೆಕ್ಸ್ಟ್ ಬಾರ್ಸ್ ಅಲ್ಲಿ ಇಡಬೇಕು ನಾವು. ಆಕ್ಚುಲಿ ಇಟ್ ಇಸ್ ಅ ಗುಡ್ ಪ್ಲೇಸ್. ಆಕ್ಚುಲಿ ಗುಡ್ ಪ್ಲೇಸ್ ಬಿಕಾಸ್ ಅವರೇ ಬೆಳೆ ಒಂಥರ ಬೇರೆ ತರನೇ ಕಿಕ್ ಹೌದು. ಕೊಡುತ್ತೆ. ಈಗ ನೀವು ಮಂಗಳೂರು ಸ್ಟೋರ್ಸ್ ಅಲ್ಲಿ ಅವರೆ ಬೆಳೆ ನೋಡಿರ್ಬೋದು. ರೆಗ್ಯುಲರ್ Regular ಹಾಟ್ ಚಿಪ್ಸ್ ಅಲ್ಲೂ available. ಸಿಗುತ್ತೆ. ಹೌದು. ಬಟ್ ನಾವೇನ್ ಮಾಡಿದೀವಿ, ವಿ ಹವ್ ಬ್ಲೆಂಡೆಡ್ ಇಟ್ ವಿತ್ ಅದರ್ ನಟ್ಸ್ as well. ಕಡಲೆ ಬೀಜ, ಆಮೇಲೆ ಬೇರೆ ಬೇರೆ ತರ ಹ್ಮ್. ಈ ನಟ್ಸ್ ಟ್ರೈಲ್ ಜೊತೆ ಮಿಕ್ಸ್ ಅಂತಾರಲ್ಲ ಅದು. ಮಿಕ್ಸ್ ಮಾಡಿ ಸ್ವಲ್ಪ ಟೇಸ್ಟಿಯಾಗಿ ಮಾಡೋ ತರ ಅವರೆ ಬೆಳೆ ಮಿಕ್ಸ್ಚರ್, ಹಳೆ ಕಾಲದಲ್ಲಿ ಇಡೋದಲ್ಲ. ಇದು ಮತ್ತೆ ಹೆಸರು ಕಾಳು ಮಿಕ್ಸ್ಚರ್, ಗ್ರೀನ್ ಗ್ರಾಮ್ ಮಿಕ್ಸ್ಚರ್, ವೇರ್ ಇನ್ ದ ಗುಡ್ನೆಸ್ ಆಫ್ ಗ್ರೀನ್ ಗ್ರಾಮ್ ಇಸ್ ದೇರ್ ಫ್ರೈಡ್. ಗ್ರೀನ್ ಗ್ರಾಮ್ ಹಂಗೆ ಫುಲ್ ಇದೆ ಫುಲ್ ಗ್ರೀನ್ ಓ ಗ್ರಾಮ್. ಇದೊಂಥರ Dehydrate ಮಾಡಿ. ಅಲ್ಲ ಇದು ಇಲ್ಲ, ಫ್ರೈಡೇನೆ, ಬಟ್ ಚಿಂತಾಮಣಿ ಕಡಲೆ ಬೀಜ ಹಾ, ತರ ಆ ಗ್ರೀನ್ ತರ. ಕೋಟೆಡ್. ಹೌದು, ಹೌದು, ಆ ತರದ್ದು. ಬ್ಯಾಕ್ ಮುಂಚೆ Yes, ಸಿಗ್ತಾ green ಇತ್ತು. gram, yes. So, ತುಂಬಾ ಹಳೆಯ ಕಾಲದ ಸ್ನಾಕ್ಸ್ ಇವೆಲ್ಲ. ಅಗೇನ್ ವಿ ಹ್ಯಾವ್ ಬೂಂದಿನ ಸ್ವಲ್ಪ ಟ್ವಿಸ್ಟ್ ಕೊಟ್ಟಿದ್ವಿ. ಏನಾಗುತ್ತೆ, ವಾಟ್ ಐ ವಾಸ್ ಸೀಯಿಂಗ್ ಇಸ್, ಈಗ ಬಿಸಿಬೇಳೆ ಬಾತ್ ಮಾಡಿದಾಗ ಬೂಂದಿ ಇಸ್ ಲೈಕ್ ಗೋ ಟು Pairing, ಥಿಂಗ್. ಇಟ್ pairing, ಇಸ್ ಅ ಪೇರ್. ಎಲ್ಲಾರ್ದು ಸ್ವಲ್ಪ ಖಾರ 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 ಅನ್ಸೋದು. Okay. ದ ಓನ್ಲಿ ಐ ಲೈಕ್ ಲಿಟಲ್ ಹುಳಿ ಸಿಹಿ ಖಾರ, ಆಲ್ ಫ್ಲೇವರ್ಸ್ ಬರೋ ತರ. ಸೊ ವಾಟ್ ವಿ ಥಾಟ್ ವಾಸ್, ಬೂಂದಿಗೆ ವಿ ಹ್ಯಾವ್ ಮಿಕ್ಸ್ಡ್ ಲಿಟಲ್ ಡ್ರೈ ಫ್ರೂಟ್ಸ್ ಅಂಡ್ ಈ ಏನಂತಾರೆ, ಆ, ಬಾದಾಮಿ, ಇಲ್ಲ ಇಲ್ಲ, ಗೋಡಂಬಿ. Dry fruits ಅದೇ ನೋ ನೋ ನೋ, ಅವಲಕ್ಕಿ, ಫ್ಲಾಟ್ ಅವಲಕ್ಕಿ ಬರುತ್ತಲ್ಲ, ಕ್ರಿಸ್ಪಿ ಅವಲಕ್ಕಿ. Correct. ಸೊ ವಿ ಹ್ಯಾವ್ ಟ್ರೈ ಟು ಇನ್ಕ್ಲೂಡ್ ದ್ಯಾಟ್ ಇನ್ ದ್ಯಾಟ್ ಟು ಗಿವ್ ಇಟ್ ದ್ಯಾಟ್. ಆಮೇಲೆ ಅದಕ್ಕೆ ಒಂದ್ ಸ್ವಲ್ಪ ಸ್ವೀಟ್ನೆಸ್, ಸ್ವಲ್ಪ ಹುಳಿ, Yes. ಮತ್ತೆ ಸ್ವಲ್ಪ ಖಾರ, ಆಲ್ ಫ್ಲೇವರ್ಸ್ ಸಿಗ್ಲಿ ಅನ್ನೋಕೆ. ತಿಂದ್ರೆ ಅದು ಒಂಥರ ನಿಮ್ಗೆ ಡಿಫ್ರೆಂಟ್ ಫ್ಲೇವರ್ ಸಿಗ್ಬೇಕು, ರಾದರ್ ದನ್ ದ ರೆಗ್ಯುಲರ್ ಬೂಂದಿ ಅಂತ ಲಿಟಲ್ ಡಿಫ್ರೆನ್ಶಿಯೇಟೆಡ್ ಟಚ್ ಕೊಟ್ಟಿದ್ದೀವಿ. ಅದ್ ಬಿಟ್ರೆ ವಿ ಹ್ಯಾವ್ ಬೆಣ್ಣೆ ಮುರುಕು ಇದೆ, ಮೈಸೂರ್ ಮಿಕ್ಸ್ಚರ್, ರೆಗ್ಯುಲರ್ ಇದು ಅಂತ, ಕಡಲೆ ಬೀಜ ಕೋಟೆಡ್, ಅದೇ ಕ್ರಂಚಿ ಕಡಲೆ ಬೀಜ. ನಿಮ್ದು ಅಗೇನ್ ಯುವರ್ ಬಾರ್ ಸ್ನಾಕ್. ನಮ್ದು ಸೊ ದ್ಯಾಟ್ ಇಸ್ ದೇರ್. ಅದ್ ಬಿಟ್ರೆ ಮೂಂಗ್ ದಾಲ್ ಇದೆ. ಸೊ ಇಟ್ ಈಸ್ ಅ ಕಾಮನ್ ಪ್ರಾಡಕ್ಟ್, ಬಟ್ ನಮ್ ಮೂಂಗ್ ದಾಲ್ ನೀವು ಕಂಪೇರ್ ಮಾಡಿದ್ರೆ ಇಟ್ ಇಸ್ ಮೋರ್ ಕ್ರಂಚಿಯರ್ ಅಂಡ್ ಈಚ್ ಮೂಂಗ್ ದಾಲ್ ಇಸ್ ಅ ಗುಡ್ ಸೈಜ್ಡ್. ಸೊ Okay. it's selected in such a way that the quality is much better than a lot of brands. ಎಷ್ಟು ಪ್ರೈಸ್ ಪಾಯಿಂಟ್? ವಾಟ್ ಇಸ್ ಪ್ರೈಸ್ ಪಾಯಿಂಟ್? Price point MRP is somewhere around 70 rupees. Okay, package For depends on each yeah, 150 gram packet ke 70 rupees is the MRP. Okay, but bar snack ಗೆ ನಾನು ಅಂದ್ರೆ ಆಸ್ ಅ ಟಿಪ್ ಕೊಡ್ತಾ ಇರೋದು, ಒಂದು 10 rupees ಪ್ಯಾಕೆಟ್ಸ್ 10 rupees ಮಾಡಿದ್ರೆ ಏನಾಗುತ್ತೆ, because we have little differentiated in terms of quality. Quality ಹಾಳಾಗ್ಬಿಡುತ್ತೆ. So that's why we thought ಜಾಸ್ತಿ ಸ್ನಾಕ್ಸ್ ತಿನ್ಸೋಣ ಅಂದ್ಬಿಟ್ಟು. ಆಲ್ಕೋಹಾಲ್ ಕಡಿಮೆ ತಗೊಳ್ಳಿ, ಪ್ರೈಸ್ ಸ್ನಾಕ್ಸ್ ಇಲ್ಲ ಅಂದ್ರೆ ಐ ಆಮ್ ಟಾಕಿಂಗ್ ಫಾರ್ ಗೊತ್ತಾಯ್ತು. We don't want to go into that again price competition. This also will have price variant ಇದ್ದೇ ಇರುತ್ತೆ, but we don't want to compromise on the quality. Yeah, sure. I mean, of course, that's the first thing. Yeah. But anyway, ನಾವು ಟ್ರೈ ಮಾಡ್ತೀವಿ. Definitely, ಯಾವಾಗ please. ಬರುತ್ತೆ? Very soon. ವೆರಿ Very ಸೋನ್. soon. ಓಕೆ, Yes. ಸೊ ಈ ಪಾಡ್ಕಾಸ್ಟ್ ಬರೋಷ್ಟೊತ್ತಿಗೆ ಬರ್ಲಿ ಅಂತ ಅನ್ಕೊಂಡು Yes. ನಾವು ನೆಕ್ಸ್ಟ್ ಟೈಮ್ ಬಾರ್ಗೆ ಹೋದಾಗ ಬಾರ್ ಸ್ನಾಕ್ಸ್ ತರ ಸ್ಪರ್ ಸ್ನಾಕ್ಸ್ ತಿರೋಣ Thank ಅಂತ you so ಹೇಳ್ಕೊಂಡು, much. ಅಂಡ್ ಆಫ್ ಕೋರ್ಸ್ ಫ್ಯಾಮಿಲಿ ಗ್ಯಾದರಿಂಗ್ ಎಲ್ಲದಕ್ಕೂ Sure, definitely. ಅಂದ್ರೆ ಈ ಕಡೆ ಫುಡ್ಗೆ ಸ್ಪರ್ಶ್ ಮಸಾಲ, ಈ ಕಡೆ ಡ್ರಿಂಕ್ಸ್ Full ನಿಮ್ಗೆ ಪ್ಯಾಕೇಜ್ ಕೊಟ್ಬಿಡ್ತೀವಿ. ಎಸ್, ಕೂಲ್. ಥ್ಯಾಂಕ್ ಯು ಸೋ ಮಚ್. Thank you so much for having me. ಇಷ್ಟೊಂದು ಇನ್ಸೈಟ್ಸ್ ಗಳನ್ನ ಹೇಳ್ಕೊಟ್ರಿ. ಇನ್ಫ್ಯಾಕ್ಟ್ ತುಂಬಾ ವಿಷಯಗಳು ಗೊತ್ತಿರಲಿಲ್ಲ, ಸ್ಪೈಸ್ ಇಂಡಸ್ಟ್ರಿ ಹೆಂಗ್ ವರ್ಕ್ ಆಗುತ್ತೆ ಅಂತ. ಅಂಡ್ ಬೀಯಿಂಗ್ ಸೋ ಯಂಗ್, ಒಂದು ಇಂಡಸ್ಟ್ರಿನ
ಎಂಟರ್ ಆಗೋದು ಅಲ್ಲದೆ ವುಮನ್ ಆಂಟರ್ಪ್ರಿನರ್ಸ್ಗೆ ಇನ್ನ ಪ್ರೇರೇಪಿಸ್ತಾ ಇದ್ದೀರಾ. ಯಾವುದೇ ಇಂಡಸ್ಟ್ರಿ ಎಂಟರ್ ಆದ್ರೂ ಮಾಡ್ಬೋದು, ಅಚೀವ್ ಮಾಡ್ಬೋದು ಅಂತ. ಕೀಪ್ ಇನ್ಸ್ಪೈರಿಂಗ್ ಪೀಪಲ್ ಲೈಕ್ ಅಸ್ ಅಂಡ್ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಅ ಪಾರ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಥ್ಯಾಂಕ್ ಯು ಯು. ಸೊ ಮಚ್. ವುಮೆನ್ ಇನ್ ಮೇಲ್ ಡಾಮಿನೇಟೆಡ್ ಫೀಲ್ಡ್ಸ್ ಅಂತ ಕೇಳಿದ್ವಿ, ಇವತ್ತು ನೋಡಿದೀವಿ. ಅಂಡ್ ಸ್ಪರ್ಶ್ ಮಸಾಲಾ ಇಸ್ ಕರ್ನಾಟಕದು ಮಸಾಲಾ. ಎಲ್ಲರೂ ದಯವಿಟ್ಟು ಸ್ಪರ್ಶ್ ಮಸಾಲಾ ಟ್ರೈ ಮಾಡಿ ಅಂತ ಹೇಳ್ತಾ ನಮ್ಮ ಪಾಡ್ಕಾಸ್ಟ್ಗೆ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಥ್ಯಾಂಕ್ ಯು ಸೋ ಮಚ್.